ಯಾವ ಕ್ಷಣದಲ್ಲಿ ಕರ್ಣನು ಗಾಂಧಾರಿಗೆ ತನ್ನ ಕೊನೆಯ ಮಾತನ್ನು ಹೇಳಿದನೋ ಆ ಕ್ಷಣದಲ್ಲಿ ಭಗವಂತ ಶ್ರೀಕೃಷ್ಣನು ಕೂಡ ಮೌನವಾದನು ಮತ್ತು ಅವರ ಕಣ್ಣಿಂದ ಕಣ್ಣೀರು ಸುರಿಯಿತು. ಆ ಅಂತಿಮ ವಚನ ಯಾವುದೆಂದು ನೀವು ಎಂದಾದರೂ ಕೇಳಿದ್ದೀರೇನು? ನಮಸ್ಕಾರ ಪ್ರಿಯ ವೀಕ್ಷಕರೇ, ಹರ ಹರ ಮಹಾದೇವ್. ನಿಮಗೆಲ್ಲರಿಗೂ ನಮ್ಮ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದರ್ಶಕ ಬಂಧುಗಳೇ, ಮಹಾಭಾರತವು ಎಂತಹ ಗ್ರಂಥವಾಗಿದೆ ಎಂದರೆ ಕೇವಲ ವರ್ಣನೆ ಮಾಡಲು ಸಾಧ್ಯವಿಲ್ಲ. ಬದಲಾಗಿ ಅದು ಮನುಷ್ಯರ ನಡುವೆ ಅಡಗಿರುವ ಭಾವನೆ, ಸಂಘರ್ಷ, ಪ್ರತ್ಯೇಕತೆಯ ಪೀಡೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತ ಶ್ರೀಕೃಷ್ಣನಿಂದ ಜೀವನಕ್ಕೆ ಅಮೂಲ್ಯವಾದ ಗೀತೆಯ ಸಾರವನ್ನು ಹೇಳಲಾಗಿದೆ. ಈ ಕಥೆಯಲ್ಲಿ ಅರ್ಜುನನಿದ್ದಾನೆ, ಕೃಷ್ಣನಿದ್ದಾನೆ, ಭೀಷ್ಮನಿದ್ದಾನೆ, ದ್ರೌಪದಿ ಇದ್ದಾಳೆ. ಆದರೆ ಒಂದು ಹೆಸರು ಮಾತ್ರ ತುಂಬ ಪ್ರಶ್ನಾರ್ಥಕವಾಗಿ ತೋರುತ್ತದೆ ಮತ್ತು ತುಂಬ ದುಃಖವನ್ನು ನೀಡುತ್ತದೆ. ಆ ಪಾತ್ರವೇ ಸೂರ್ಯಪುತ್ರ ಕರ್ಣ. ಕರ್ಣನು ಎಂತಹ ಯೋಧನಾಗಿದ್ದನು ಎಂದರೆ ಅವನು ಜನ್ಮದಿಂದ ಮಾತ್ರವಲ್ಲದೆ ಅವನು ಕರ್ಮದಿಂದ ಕೂಡ ಮಹಾನ್ ವ್ಯಕ್ತಿಯಾಗಿದ್ದನು. ಅವನು ಜೀವನವಿಡೀ ಕೇವಲ ತ್ಯಾಗವನ್ನು ಮಾಡಿದನು. ಅಮ್ಮನಿಗಾಗಿ, ಸಹೋದರರಿಗಾಗಿ, ರಾಜ್ಯದ ಗದ್ದುಗೆಗಾಗಿ, ನಂತರ ಕೊನೆಯಲ್ಲಿ ತನ್ನ ಜೀವನವನ್ನು ಕೂಡ ತ್ಯಾಗ ಮಾಡಿದನು. ಅವನನ್ನು ಸೂತಪುತ್ರ ಎಂದು ಕರೆದು ಅಪಮಾನ ಮಾಡಲಾಯಿತು. ಆತನು ದಾನಶೂರ ಕರ್ಣ ಎಂದು ಸ್ವಯಂ ಇಂದ್ರದೇವನು ಕೂಡ ಒಪ್ಪಿಕೊಳ್ಳದಿರಲು ಸಾಧ್ಯವಾಗಲಿಲ್ಲ. ನಾವು ಇಂದು ಕರ್ಣನ ಯುದ್ಧ ಕೌಶಲ್ಯದ ಬಗ್ಗೆಯಾಗಲಿ ಅಥವಾ ಅವನು ನೀಡಿದ ಕವಚ ಕುಂಡಲದ ಬಗ್ಗೆಯಾಗಲಿ ಮಾತನಾಡುವುದಿಲ್ಲ. ಇಂದು ನಾವು ಕರ್ಣನ ಅಂತಿಮ ಕ್ಷಣದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅಂತಿಮ ಕ್ಷಣದಲ್ಲಿ ಕರ್ಣನು ಉಸಿರನ್ನು ಬಿಡುವಾಗ ಅವನ ಅಕ್ಕಪಕ್ಕದಲ್ಲಿ ಯಾವುದೇ ಸೇನಾಧಿಪತಿ ಇರಲಿಲ್ಲ, ಮಿತ್ರನಿರಲಿಲ್ಲ ಅಥವಾ ಯಾವುದೇ ಶತ್ರುವೂ ಇರಲಿಲ್ಲ. ಕೇವಲ ಒಂದು ಮೌನವಿತ್ತು. ಅವನ ಆತ್ಮವು ಶಾಂತಿಯನ್ನು ಬಯಸುತ್ತಿತ್ತು. ಆಗ ಅಲ್ಲಿಗೆ ಮಾತೆ ಗಾಂಧಾರಿಯು ಬಂದಳು. ಆ ಗಾಂಧಾರಿಯ 100 ಜನ ಪುತ್ರರು ಮರಣ ಹೊಂದಿದ್ದರು. ಅವಳ ಕಣ್ಣಿಗೆ ಪಟ್ಟಿ ಇತ್ತು, ಆದರೆ ಹೃದಯದಲ್ಲಿ ಭಯಂಕರ ಜ್ವಾಲೆ ಇತ್ತು. ಅವಳು ಪ್ರತೀಕಾರದ ಅಗ್ನಿಯಲ್ಲಿ ಉರಿಯುತ್ತಿದ್ದಳು. ಇದರ ಮಧ್ಯದಲ್ಲಿ ಅವಳು ಕರ್ಣನ ಕಡೆಗೆ ಸಾಗುತ್ತಾ ಬಂದಳು. ನೀನು ಕೂಡ ನನ್ನ ಪುತ್ರರ ಸಾವಿಗೆ ಕಾರಣರಾದವರಲ್ಲಿ ಒಬ್ಬನಾಗಿದ್ದೆ. ಆದರೆ ಮರುಕ್ಷಣದಲ್ಲಿ ಕರ್ಣನು ಎಂತಹ ನಿಗೂಢತೆಯ ಸತ್ಯವನ್ನು ಹೇಳಿದನೆಂದರೆ ಅದನ್ನು ಕೇಳಿ ಗಾಂಧಾರಿಯು ನಡುಗಿ ಹೋದಳು. ಇದನ್ನು ಕೇಳಿ ಸ್ವತಃ ಯೋಗೇಶ್ವರ ಶ್ರೀಕೃಷ್ಣನ ಕಣ್ಣುಗಳಲ್ಲೂ ಕೂಡ ಕಣ್ಣೀರು ಬಂದಿತ್ತು. ಹಾಗಾದರೆ ಅಂತಿಮ ಸಂವಾದ ಏನಾಗಿತ್ತು? ಹಾಗಾದರೆ ಕರ್ಣನು ಸಾಯುವುದಕ್ಕಿಂತ ಮೊದಲು ಮಾತೆ ಗಾಂಧಾರಿಯಲ್ಲಿ ಏನನ್ನು ಹೇಳಿದ್ದನು? ಏಕೆ ಯುದ್ಧದ ಸೂತ್ರಧಾರಿಯಾಗಿದ್ದ ಶ್ರೀಕೃಷ್ಣನು ಕೂಡ ಕರ್ಣನ ಕೊನೆಯ ಮಾತನ್ನು ಕೇಳಿ ಮೌನವಾದನು? ಇದನ್ನು ತಿಳಿದುಕೊಳ್ಳಲು ನಾವು ಮಹಾಭಾರತದ ಆ ಒಂದು ಸನ್ನಿವೇಶವನ್ನು ನಿಮ್ಮ ಮುಂದೆ ತೆರೆದಿಡುತ್ತೇವೆ. ಕಥೆಯನ್ನು ಕೊನೆಯವರೆಗೂ ಕೇಳಿ, ಏಕೆಂದರೆ ಯಾವುದೇ ಕಥೆಯನ್ನು ಅಥವಾ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿದರೆ ಅದು ಪಾಪದ ಶ್ರೇಣಿಯಲ್ಲಿ ಬರುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಆದ್ದರಿಂದ ಈ ಕಥೆಯನ್ನು ಅವಶ್ಯವಾಗಿ ಕೊನೆಯವರೆಗೂ ಕೇಳಿ. ಒಂದು ವೇಳೆ ನೀವು ಭಗವಂತ ಶ್ರೀಕೃಷ್ಣನಲ್ಲಿ ಅಚಲ ಭಕ್ತಿಯನ್ನು ಇಡುತ್ತೀರಿ ಎಂದಾದರೆ ಈಗಲೇ ನಮ್ಮ ಹೊಸಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಕಥೆಯನ್ನು ಪ್ರಾರಂಭ ಮಾಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಬೆಳಗಿನ ಸೂರ್ಯನ ಕಿರಣ ಅರಮನೆಯ ಗೋಡೆಯ ಮೇಲೆ ಬೀಳದೆ ಒಂದು ಕುಟೀರದ ಮಣ್ಣಿನ ಗೋಡೆಯ ಮೇಲೆ ಬೀಳುತ್ತಿತ್ತು. ಅಲ್ಲಿ ಮಂದಿರದ ಗಂಟೆಗಳ ಶಬ್ದವು ಯಾರನ್ನೋ ಎಬ್ಬಿಸಲು ಮೊಳಗುತ್ತಿರಲಿಲ್ಲ. ಬದಲಾಗಿ ಆ ಶಬ್ದದಿಂದ ಆತ್ಮಗಳನ್ನು ಜಾಗೃತಗೊಳಿಸಲಾಗುತ್ತಿತ್ತು. ಆ ಹಳ್ಳಿಯಲ್ಲಿ ಇರುವ ಒಬ್ಬ ವ್ಯಕ್ತಿ ರಾಜನಾಗಿರಲಿಲ್ಲ, ಆದರೂ ಲಕ್ಷಾಂತರ ಹೃದಯಗಳ ಶಾಸಕನಾಗಿದ್ದನು. ಅವನ ಹೆಸರು ದೀನ್ ದಯಾಳು ಆಗಿತ್ತು. ಹೆಸರಿನಲ್ಲಿ ಎಷ್ಟು ವಿನಮ್ರತೆ ಇತ್ತೋ ಅವನು ಅಷ್ಟೇ ವಿನಮ್ರನಾಗಿದ್ದನು. ಜೀವನದಲ್ಲಿ ಅಷ್ಟೇ ನಿಷ್ಠೆ ಇತ್ತು. ಯಾರಿಂದಲೂ ಯಾವುದನ್ನು ಇಚ್ಛೆಪಡುತ್ತಿರಲಿಲ್ಲ ಅಥವಾ ಯಾರ ಬಗ್ಗೆಯೂ ದೂರು ಇರಲಿಲ್ಲ. ತುಳಸಿಯ ಎಲೆಯಲ್ಲಿ ಭಗವಂತನನ್ನು ಕಾಣುವ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದನು. ದೀನ ದಯಾಳು ಒಬ್ಬ ಪಂಡಿತರಾಗಿದ್ದರು. ಅವರು ದಿನನಿತ್ಯದ ಕರ್ಮಗಳ ಪಂಡಿತರಾಗಿರಲಿಲ್ಲ, ಬದಲಾಗಿ ಆತ್ಮದ ಪಂಡಿತರಾಗಿದ್ದರು. ಅವರ ಪ್ರಕಾರ ಪೂಜೆಯು ಕೇವಲ ಮಂತ್ರಪಠನೆ ಮಾತ್ರ ಆಗಿರಲಿಲ್ಲ. ಅವರಂತೂ ಜೀವನದ ಪ್ರತಿಯೊಂದು ಕಾರ್ಯಗಳಲ್ಲೂ ಪ್ರಭುವಿನ ಸ್ಮರಣೆ ಮಾಡುತ್ತಿದ್ದರು. ಅಮಾವಾಸ್ಯೆಯಾಗಿರಲಿ ಅಥವಾ ಹುಣ್ಣಿಮೆಯಾಗಿರಲಿ ಹಳ್ಳಿಯ ಬೀದಿಗಳಲ್ಲಿ ಒಂದೇ ಒಂದು ಶಬ್ದ ಮೊಳಗುತ್ತಿತ್ತು: ಪಂಡಿತರನ್ನು ಕರೆಸಿರಿ, ಇಂದು ಮನೆಯಲ್ಲಿ ಪುಣ್ಯದ ಕಾರ್ಯವಿದೆ. ಜನರು ಒಮ್ಮೊಮ್ಮೆ ಅವರಿಗೆ ಧನ ಧಾನ್ಯಗಳನ್ನು ದಯಪಾಲಿಸುತ್ತಿದ್ದರು. ಅವರ ಮುಖವು ಈ ದಾನದಿಂದ ಸಂತೋಷಗೊಳ್ಳುತ್ತಿರಲಿಲ್ಲ. ಅವರು ಜನರ ಭಾವನೆಯ ಆಧಾರದ ಮೇಲೆ ಖುಷಿಯಾಗುತ್ತಿದ್ದರು. ಅವರ ಒಂದು ಚಿಕ್ಕ ಪರಿವಾರವಿತ್ತು. ಧರ್ಮಪತ್ನಿ ಶ್ಯಾಮಲ, ಒಬ್ಬ ಮಗ ಹಾಗೂ ಒಬ್ಬಳು ಮಗಳಿದ್ದಳು. 4 ಜನರು ಹಾಗೋ ಹೀಗೋ ಮಾಡಿ ಕಾಲ ಕಳೆಯುತ್ತಿದ್ದರು. ಆದರೆ ಕಾಲಚಕ್ರವು ಕಠೋರವಾಗುತ್ತಾ ಸಾಗಿತು. ನಿಧಾನವಾಗಿ ಹಳ್ಳಿಯವರು ಕರೆಯುವುದನ್ನು ನಿಲ್ಲಿಸಿದರು. ಯಾವುದೇ ಪುಣ್ಯಕಾರಕ್ಕೂ ಆಮಂತ್ರಣ ಬರುತ್ತಿರಲಿಲ್ಲ ಅಥವಾ ದಾನದ ಭರವಸೆಯೂ ಕೂಡ ಉಳಿಯಲಿಲ್ಲ. ಪಂಡಿತರು ಖಾಲಿ ಜೋಳಿಗೆಯನ್ನು ತೆಗೆದುಕೊಂಡು ಮರಳಿ ಬರುತ್ತಿದ್ದರು. ಒಂದು ದಿನ ಅವರ ಪತ್ನಿ ಶ್ಯಾಮಲ ತುಂಬ ಪ್ರೀತಿಯಿಂದ ಹಾಗೂ ಬುದ್ಧಿವಂತಿಕೆಯಿಂದ ತನ್ನ ಗಂಡನಲ್ಲಿ ಹೇಳಿದರು: ಪಂಡಿತರೇ, ನಮ್ಮ ರಾಜರು ತುಂಬ ದಾನಶೀಲರೆಂದು ಕೇಳಿದ್ದೇವೆ. ನೀವು ಒಮ್ಮೆ ಅವರನ್ನು ಭೇಟಿಯಾಗಿ, ಬಹುಶಃ ಅವರೇನಾದರೂ ಸಹಾಯ ಮಾಡಬಹುದು, ಯಾವುದಾದರೂ ಕೆಲಸವನ್ನು ಕೊಡಬಹುದು.
ಈ ಪಂಡಿತ ಕೆಲಸದಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ನಮಗೆ ಒಂದು ಹೊತ್ತಿನ ಊಟ ಕೂಡ ಸರಿಯಾಗಿ ದೊರೆಯುತ್ತಿಲ್ಲ ಎಂದಾಗ ಪಂಡಿತರು ಮಂದಸ್ಮಿತರಾಗಿ ಹೇಳಿದರು, ಶ್ಯಾಮ, ನಿನಗೆ ಅರ್ಥವಾಗುತ್ತಿಲ್ಲ. ಇದಕ್ಕಾಗಿ ರಾಜನ ದರ್ಬಾರಿನವರೆಗೆ ಹೋಗುವುದು ಉಚಿತವಲ್ಲ. ಒಂದು ವೇಳೆ ಮರೆತು ನನ್ನಿಂದ ಏನಾದರೂ ತಪ್ಪಾದರೆ ರಾಜ ನನಗೆ ಶಿಕ್ಷೆಯನ್ನು ಕೂಡ ನೀಡಬಹುದು. ನಮ್ಮಂತಹ ಸಾಧಾರಣ ಬ್ರಾಹ್ಮಣರಿಗೆ ಅಲ್ಲಿ ಏನು ಕೆಲಸವಿದೆ? ಹೀಗೆ ಸಮಯ ಕಳೆಯತೊಡಗಿತು. ಆದರೆ ಸ್ಥಿತಿ ಬದಲಾಗಲಿಲ್ಲ. ಹುಣ್ಣಿಮೆಯ ದಿನ ಪಂಡಿತರು ದಾನದ ನಿರೀಕ್ಷೆಯಲ್ಲಿ ಪರಿಚಯವಿರುವ ಒಬ್ಬ ಯಜಮಾನನ ಮನೆಗೆ ಹೋದರು. ಅವರಲ್ಲಿ ಹೋಗಿ ಕೇಳಿದರು, ಹುಣ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ನನಗೇನಾದರೂ ದಾನ ದೊರೆಯಬಹುದೇ ಯಜಮಾನರೇ? ಆ ಯಜಮಾನನು ಹಳ್ಳಿಯ ಮುಖ್ಯಸ್ಥರಾಗಿದ್ದರು. ಅವರು ಹೇಳಿದರು, ಪಂಡಿತರೇ, ನಾವು ಮತ್ತೊಬ್ಬ ಪಂಡಿತರನ್ನು ಕರೆಯಲು ಶುರು ಮಾಡಿದ್ದೇವೆ. ಈಗ ಅವರೇ ಇಡೀ ಹಳ್ಳಿಯಲ್ಲಿ ಕತೆ ಹಾಗೂ ಪುಣ್ಯ ಕಾರ್ಯವನ್ನು ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ. ನೀವಂತೂ ಕಾಣಿಸುತ್ತಲೇ ಇಲ್ಲ. ಆಗ ಪಂಡಿತರ ಮನದಲ್ಲಿ ಒಂದು ಕ್ಷಣದಲ್ಲಿ ಉದಾಸೀನತೆ ಮೂಡಿತು. ಯೋಚಿಸಿದರು, ಈ ಹೊಸ ಪಂಡಿತರು ಯಾರು? ಅವರು ನಮ್ಮ ಭಾಗದ ರೊಟ್ಟಿಯನ್ನು ಕೂಡ ಕಿತ್ತುಕೊಂಡಿದ್ದಾರೆ. ಆದರೆ ಅವರು ಇದಕ್ಕೆ ಯಾವ ವಿರೋಧವನ್ನು ಮಾಡಲಿಲ್ಲ ಮತ್ತು ವಿನಮ್ರತೆಯಿಂದ ಹೇಳಿದನು, ಸರಿ ಅಣ್ಣವರೇ, ನಾನು ಬರುತ್ತೇನೆ. ಆಗ ಮುಖ್ಯಸ್ಥರ ಪತ್ನಿಯು ಈ ಮಾತುಗಳನ್ನು ಬಾಗಿಲ ಸಂದುಗಳಿಂದ ಕೇಳಿಸಿಕೊಂಡಳು. ಅವಳು ತಕ್ಷಣ ತನ್ನ ಗಂಡನಲ್ಲಿ ಹೇಳಿದಳು, ಬ್ರಾಹ್ಮಣರನ್ನು ಬರಿಗೈಯಲ್ಲಿ ಕಳಿಸುವುದು ಒಳ್ಳೆಯದಲ್ಲ ಎಂದು ಅವಳು ಒಂದು ತಟ್ಟೆಯಲ್ಲಿ ಅಕ್ಕಿ, ಹಿಟ್ಟು, ಹಳದಿ ಮತ್ತು ತರಕಾರಿಗಳನ್ನು ತುಂಬಿಸಿಕೊಟ್ಟಳು ಮತ್ತು ಮುಖ್ಯಸ್ಥನಿಗೆ ನೀಡಿದಳು. ಮುಖ್ಯಸ್ಥನು ಎಲ್ಲವನ್ನು ಪಂಡಿತರ ಜೋಳಿಗೆಗೆ ಹಾಕಿದನು. ಪಂಡಿತರು ಭಗವಂತನ ಸ್ಮರಣೆ ಮಾಡಿಕೊಳ್ಳುತ್ತಾ ಜೋಳಿಗೆಯನ್ನು ಎತ್ತಿಕೊಂಡರು. ತನ್ನ ಮನೆಯ ಕಡೆಗೆ ಹೊರಟನು. ದಾರಿ ಮಧ್ಯದಲ್ಲಿ ಪಂಡಿತರು ಯೋಚಿಸತೊಡಗಿದರು. ಬಹುಶಃ ನನ್ನ ಪತ್ನಿ ಶ್ಯಾಮ ಸರಿಯಾಗಿಯೇ ಹೇಳಿದ್ದಳು. ನಾನು ರಾಜನ ಬಳಿ ಹೋಗಿ ಸಹಾಯವನ್ನು ಕೇಳಬೇಕು. ಒಂದು ವೇಳೆ ರಾಜನು ಕೂಡ ಅಪಮಾನ ಮಾಡಿ ನಡು ನೀರಿನಲ್ಲಿ ಕೈಬಿಟ್ಟರೆ ಇಡೀ ಪರಿವಾರವು ಸಂಕಟದಲ್ಲಿ ಮುಳುಗುವುದು. ಇಲ್ಲ, ಎಷ್ಟೇ ಕಠಿಣವಾಗಿರಲಿ ನಾನು ಕೂಲಿಯಾದರೂ ಮಾಡುತ್ತೇನೆ. ಮಕ್ಕಳನ್ನು ಹಸಿದಿರಲು ಬಿಡುವುದಿಲ್ಲ. ಇದೇ ವಿಚಾರದಲ್ಲಿ ಮುಳುಗಿದ ಪಂಡಿತರು ನಿಧಾನವಾಗಿ ಮುಂದೆ ಸಾಗಿದರು. ಆಗ ಒಬ್ಬ ಸೈಕಲ್ ಸವಾರನು ಅವರ ಹಿಂದಿನಿಂದ ಬಂದನು ಮತ್ತು ಕೇಳಿದನು, ಹೇಗಿದ್ದೀರಿ? ಪಂಡಿತರು ಆಶ್ಚರ್ಯಚಕಿತರಾಗಿ ಹೇಳಿದರು, ಸಹೋದರ, ನಾನು ನಿನ್ನನ್ನು ಗುರುತು ಹಿಡಿಯಲಿಲ್ಲ. ಆ ವ್ಯಕ್ತಿಯು ಮುಗುಳು ನಕ್ಕನು ಮತ್ತು ಹೇಳಿದನು, ಪಂಡಿತರೇ, ನಾನು ಊರಿನ ಮುಖ್ಯಸ್ಥ ರಾಮ್ಪ್ರಸಾದ್ ಠಾಕೂರ್ ಅವರ ಮಗ ಶ್ಯಾಮ್ ಸುಂದರ್ ಆಗಿದ್ದೇನೆ. ನಿಮಗೆ ನೆನಪಿದೆಯೇನು? ಒಮ್ಮೆ ನನ್ನ ಹೊಟ್ಟೆಯಲ್ಲಿ ನೋವು ಕಾಣಿಸಿಕೊಂಡಿತ್ತು. ನೀವು ನಮ್ಮ ಹಳ್ಳಿಗೆ ಬಂದಿದ್ರಿ. ನೀವು ನೀಡಿದ ಗಿಡಮೂಲಿಕೆಗಳಿಂದ ನನ್ನ ಹೊಟ್ಟೆ ಸರಿಯಾಯಿತು. ಅಂದಿನಿಂದ ನಾನು ನಿಮ್ಮ ಭಕ್ತನಾಗಿದ್ದೇನೆ. ಆಗ ಪಂಡಿತರು ನಗುತ್ತಾ ಹೇಳಿದರು, ಒಳ್ಳೆಯದು, ಹೌದಲ್ವಾ? ನೀನು ಶ್ಯಾಮ್ ಸುಂದರ್. ಈಗ ತಿಳಿಯಿತು. ಇದು ನಡೆದು ತುಂಬ ವರ್ಷಗಳೇ ಕಳೆದಿವೆ. ಆಗ ನಿನಗೆ 15-16 ವರ್ಷವಾಗಿರಬಹುದು. ಆಗ ಶ್ಯಾಮ್ ಸುಂದರ್ ಶ್ರದ್ಧೆಯಿಂದ ಹೇಳಿದನು, ಪಂಡಿತರೇ, ನೀವು ಸೈಕಲ್ ಮೇಲೆ ಕುಳಿತುಕೊಳ್ಳಿ. ನಾನು ಕೂಡ ಹಳ್ಳಿಯ ಕಡೆಗೆ ಹೋಗುತ್ತಿದ್ದೇನೆ. ನಿಮ್ಮನ್ನು ಅಲ್ಲಿಗೆ ಬಿಡುತ್ತೇನೆ. ಪಂಡಿತರು ಸ್ನೇಹದಿಂದ ಶ್ಯಾಮ್ ಸುಂದರ್ನ ಸೈಕಲ್ ಮೇಲೆ ಕುಳಿತುಕೊಂಡರು. ದಾರಿಯಲ್ಲಿ ಅವರು ಸಂಕೋಚದಿಂದ ಕೇಳಿದರು, ಮಗ, ಇಂದಿನ ದಿನಗಳಲ್ಲಿ ಏನು ಮಾಡುತ್ತಿದ್ದೀಯಾ? ಆಗ ಶ್ಯಾಮ್ ಉತ್ತರ ನೀಡಿದನು, ಪಂಡಿತರೇ, ನಾನು ಪಟ್ಟಣದಲ್ಲಿ ಪಾನ್ ಅಂಗಡಿಯನ್ನು ತೆರೆದಿದ್ದೇನೆ. ಒಳ್ಳೆಯ ಸಂಪಾದನೆಯಾಗುತ್ತಿದೆ. ಮೇಲಾಗಿ ಹೊಲಗದ್ದೆಯೂ ಕೂಡ ಇದೆ. ನಾನು ಅಪ್ಪ ಅಮ್ಮನ ಒಬ್ಬನೇ ಮಗನಾಗಿದ್ದೇನೆ. ಭಗವಂತನ ಕೃಪೆಯಿಂದ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ. ಈಗ ನನ್ನ ಮದುವೆ ತಯಾರಿ ನಡೆಯುತ್ತಿದೆ. ಯಾವುದಾದರೂ ಯೋಗ್ಯ ಕನ್ಯೆಯು ದೊರೆತರೆ ಮದುವೆ ಮಾಡಿಕೊಳ್ಳುತ್ತೇನೆ. ನೀವಂತೂ ನಮ್ಮ ಮದುವೆಗೆ ಅವಶ್ಯವಾಗಿ ಬರಬೇಕು. ಪಂಡಿತರು ಖುಷಿಯಿಂದ ಹೇಳಿದರು, ಆಯಿತು ಮಗ, ನಾನು ಅವಶ್ಯವಾಗಿ ಬರುತ್ತೇನೆ. ನಾನೇ ಮದುವೆ ಮಾಡಿಸುತ್ತೇನೆ. ನನಗೆ ದಕ್ಷಿಣೆಯನ್ನು ಕೂಡ ನೀಡಬೇಕು. ಆಗ ಶ್ಯಾಮ್ ಸುಂದರ್ ನಗುತ್ತಾ ಹೇಳಿದನು, ಚಿಂತೆ ಮಾಡಬೇಡಿ, ನಮ್ಮ ಅಂಗಡಿ ಚೆನ್ನಾಗಿ ನಡೆಯುತ್ತಿದೆ. ದಕ್ಷಿಣೆಯನ್ನು ನೀವು ಕೇಳಿದಕ್ಕಿಂತ ಹೆಚ್ಚೇ ನೀಡುತ್ತೇನೆ. ನಾನೇನು ಜಿಪುಣನಲ್ಲ. ನಮಗೆ ಹಣದ ಯಾವುದೇ ಕೊರತೆ ಇಲ್ಲ. ಈಶ್ವರನ ಕೃಪೆ, ಭಕ್ತಿಯ ಫಲ, ಶುಭ ವೇಳೆ ಇದೆಲ್ಲದರ ಪ್ರತಿಫಲವಾಗಿ ಪಂಡಿತವರ ಜೀವನದಲ್ಲಿ ಮತ್ತೊಮ್ಮೆ ಆಶಾಕಿರಣ ಮೂಡಿತು. ಒಂದು ಆಸೆಯ ಬೆಳಕು ಮೂಡಿತು. ಇದೇ ಸನಾತನ ಶಕ್ತಿಯಾಗಿದೆ. ಸೇವಾ, ಭಕ್ತಿ ಹಾಗೂ ಧೈರ್ಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಪಂಡಿತರು ಗಂಭೀರವಾಗಿ ಹೇಳಿದರು, ಮಗ, ಒಂದು ಮಾತು ಹೇಳಬೇಕು. ನನಗೆ ಯಾವುದಾದರೂ ಒಂದು ಕೆಲಸವನ್ನು ಕೊಡಿಸು. ಅದರಲ್ಲಿ ನಶೆ ಇರಬಾರದು ಮತ್ತು ಅದರಿಂದ 4-6 ರೂಪಾಯಿ ಹಣವನ್ನು ಸಂಪಾದಿಸುವಂತಿರಬೇಕು. ಈ ದಾನವನ್ನು ಅವಲಂಬಿಸಿಕೊಂಡು ನನ್ನ ಮನೆ ಸಾಗುತ್ತಿಲ್ಲ. ಈಗ ನಾನು ಯಾವುದಾದರೂ ನೌಕರಿ ಮಾಡಬೇಕೆಂದು ಯೋಚಿಸಿದ್ದೇನೆ. ಆಗ ಶ್ಯಾಮ್ ಸುಂದರ್ ಸಹಜವಾದ ನಗುವಿನೊಂದಿಗೆ ಹೇಳಿದನು, ಪಂಡಿತರೇ, ನಮ್ಮ ಪಟ್ಟಣದಲ್ಲಿ ತುಂಬ ಜನ ವ್ಯಾಪಾರಿಗಳಿದ್ದಾರೆ. ನಾನು ಯಾರಲ್ಲಾದರೂ ಮಾತನಾಡಿ ಒಂದು ಅಂಗಡಿಯಲ್ಲಿ ನಿಮಗೆ ಕೆಲಸ ಕೊಡಿಸುತ್ತೇನೆ. ನೀವು ಅಲ್ಲಿ ಕೆಲಸ ಮಾಡಿದರೆ ಅಮಾವಾಸ್ಯೆ ಹುಣ್ಣಿಮೆಯ ದಿನ ನಿಮ್ಮ ಪುರೋಹಿತ ಕೆಲಸವನ್ನು ಕೂಡ ಮಾಡುತ್ತಿರಬಹುದು. ಇದರಿಂದ ನಿಮ್ಮ ಗೃಹಸ್ಥ ಜೀವನವೂ ಕೂಡ ತುಂಬ ಸುಲಭವಾಗಿ ನಡೆಯಬಹುದು. ಆಗ ಪಂಡಿತರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಸರಿ ಮಗ, ಅವಶ್ಯವಾಗಿ ಮಾತನಾಡು. ನಾಳೆಯೇ ನಾನು ಕೆಲಸಕ್ಕೆ ಬರುತ್ತೇನೆ. ಮಾತಿನಲ್ಲಿ ಇಬ್ಬರು ಹಳ್ಳಿಗೆ ಬಂದು ತಲುಪಿದರು. ಮನೆಯ ಬಳಿ ಬಂದು ಪಂಡಿತರು ಹೇಳಿದರು, ಮಗ, ನನ್ನನ್ನು ಇಲ್ಲಿಯೇ ಬಿಟ್ಟು ಬಿಡು. ಈಗ ನಾನು ಮನೆಗೆ ಹೋಗುತ್ತೇನೆ.
ಶಾಮು ಪಂಡಿತರನ್ನು ಸೈಕಲಿನಿಂದ ಇಳಿಸುತ್ತಾ ಪಂಡಿತರಿಗೆ ಆದರಪೂರ್ವಕವಾಗಿ ವಂದಿಸಿದನು ಮತ್ತು ಹೇಳಿದನು, ಪಂಡಿತರೇ, ನಾನು ವ್ಯಾಪಾರಿಗಳಲ್ಲಿ ಮಾತನಾಡಿ ನಿಮಗೆ ತಿಳಿಸುತ್ತೇನೆ. ಪಂಡಿತರು ತಲೆಯಾಡಿಸಿ ಅವನಿಗೆ ಆಶೀರ್ವಾದವನ್ನು ನೀಡಿದರು. ಶಾಮು ತನ್ನ ಕೆಲಸಕ್ಕೆ ಹೊರಟು ಹೋದನು. ಪಂಡಿತರು ಮನೆಗೆ ಬಂದು ತಲುಪುತ್ತಿದ್ದಂತೆ ಅವನ ಪತ್ನಿ ಶ್ಯಾಮ ಬಾಗಿಲಲ್ಲಿಯೇ ಜೋಳಿಗೆಯನ್ನು ತೆಗೆದುಕೊಂಡಳು. ಅವಳಿಗೆ ವಿಶ್ವಾಸವಿತ್ತು. ಅಮಾವಾಸ್ಯೆಯ ದಿನ ಹೇರಳವಾಗಿ ದಾನ ದೊರೆಯಬಹುದೆಂದುಕೊಂಡಿದ್ದಳು. ಇಂದು ತಮ್ಮ ಮಕ್ಕಳು ಸಂತೃಪ್ತರಾಗಿ ಭೋಜನವನ್ನು ಮಾಡಬಹುದು. ಮಗಳಂತೂ ಬುದ್ಧಿ ಬಲ್ಲವಳಾಗಿದ್ದಳು. ಆದರೆ ಮಗ ಕೇವಲ 12 ವರ್ಷದವನಾಗಿದ್ದ. ಪದೇ ಪದೇ ಊಟ ಬೇಕೆಂದು ಹಠ ಮಾಡುತ್ತಿದ್ದನು. ಶ್ಯಾಮ ಜೋಳಿಗೆಯನ್ನು ಎತ್ತಿಕೊಂಡಾಗ ಅದು ಹೆಚ್ಚು ಭಾರವಿರಲಿಲ್ಲ. ತಕ್ಷಣ ಅವಳು ಪಂಡಿತರ ಮುಖ ನೋಡಿದಳು. ಚಿಂತಿತಳಾಗಿ ಕೇಳಿದಳು, ಏನು ವಿಷಯ? ಇಂದು ಕೂಡ ಏನೂ ಸಿಗಲಿಲ್ಲವೇ? ಪಂಡಿತರು ಹೊರಗಡೆ ಕುಳಿತು ಬೀಸಣಿಗೆಯಿಂದ ಗಾಳಿ ಬೀಸಿಕೊಳ್ಳತೊಡಗಿದರು. ಇಂದು ಇಷ್ಟರಲ್ಲೇ ಎಲ್ಲವನ್ನೂ ನೋಡಿಕೋ. ನೀನೇನು ಚಿಂತೆ ಮಾಡಬೇಡ. ನಾನು ಒಬ್ಬನಲ್ಲಿ ಮಾತನಾಡಿದ್ದೇನೆ. ನಾಳೆಯಿಂದ ನಾನು ನೌಕರಿ ಮಾಡುತ್ತೇನೆ. ನೌಕರಿ ದೊರೆಯುತ್ತಿದ್ದಂತೆ ನಮ್ಮ ಎಲ್ಲ ದುಃಖವೂ ದೂರವಾಗುತ್ತದೆ. ಶ್ಯಾಮ ಪಂಡಿತರ ಬಳಿ ಬಂದು ಕುಳಿತುಕೊಂಡಳು. ನೀವು ನೌಕರಿ ಮಾಡುತ್ತೀರಾ? ಪಂಡಿತರು ಮುಗುಳ್ನಕ್ಕರು. ಅಯ್ಯೋ, ಕೂಲಿ ಮಾಡುವ ಕೆಲಸವಲ್ಲ, ಅಂಗಡಿಯಲ್ಲಿ ಸಾಮಾನು ನೀಡುವ ಕೆಲಸವಾಗಿದೆ. ಸೀರೆ, ಪಾತ್ರೆಗಳು, ಹೀಗೆ ಎಲ್ಲ ಸಾಮಾನುಗಳು ನೀಡುವ ಕೆಲಸವಾಗಿದೆ. ಭಗವಂತನ ಕೃಪೆಯಿಂದ ಎಲ್ಲವೂ ಸರಿ ಹೋಗುತ್ತದೆ. ನೀನೇನು ಚಿಂತೆ ಮಾಡಬೇಡ. ದುಃಖದ ನಂತರ ಅವಶ್ಯವಾಗಿ ಸುಖ ಬರಲೇಬೇಕು. ಶ್ಯಾಮ ಮುಗುಳ್ನಕ್ಕಳು. ನಾನು ನಿಮಗಾಗಿ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ಅವಳು ನೇರವಾಗಿ ದೇವರ ಕೋಣೆಗೆ ಹೋದಳು. ದುರ್ಗಾ ಮಾತೆಯ ಮುಂದೆ ಕೈ ಜೋಡಿಸಿ ಹೇಳಿದಳು, ಅಮ್ಮ, ಪ್ರತಿದಿನ ನಾವು ನಿಮ್ಮ ಪೂಜೆ ಮಾಡುತ್ತೇವೆ. ನಿನಗೆ ನಮ್ಮ ಬಡತನ ಕಾಣುವುದಿಲ್ಲವೇ? ನೀನು ಕೇವಲ ಶ್ರೀಮಂತರಿಗೆ ಮಾತ್ರ ಆಶೀರ್ವಾದ ನೀಡುತ್ತೀಯ. ನಮ್ಮ ಮಕ್ಕಳು ಹಸಿವಿನಿಂದ ಇರುವುದು ನಿನ್ನ ಕಣ್ಣಿಗೆ ಕಾಣಿಸುವುದಿಲ್ಲವೇ? ನಾವಂತೂ ಉಪವಾಸವಿರುತ್ತೇವೆ. ಆದರೆ ಮಕ್ಕಳು ಉಪವಾಸವಿರುವುದನ್ನು ನೋಡಲು ಸಾಧ್ಯವಾಗುತ್ತಿಲ್ಲ. ಒಂದು ವೇಳೆ ನಮ್ಮ ಭಕ್ತಿಯಲ್ಲಿ ಶಕ್ತಿ ಇದ್ದರೆ ಕೃಪೆ ತೋರು. ಅವಳು ಹೀಗೆ ಪ್ರಾರ್ಥನೆ ಮಾಡುತ್ತಿದ್ದಳು. ದುರ್ಗಾಮಾತೆಗೆ ಮುಡಿಸಿದ ಹೂ ಅವಳ ಕೈಯಲ್ಲಿ ಪ್ರಸಾದವಾಗಿ ಬಿತ್ತು. ಅಮ್ಮ ಆಶೀರ್ವಾದ ನೀಡಿದ್ದಾಳೆಂದು ಅವಳಿಗೆ ಅನಿಸಿತು. ಕಣ್ಣಿನಲ್ಲಿ ವಿಶ್ವಾಸದ ಹೊಳಪು ಮೂಡಿತು. ಅವಳು ತಾಯಿಯ ಚರಣಗಳಿಗೆ ವಂದಿಸುತ್ತಾ ಮರಳಿ ಅಡುಗೆ ಕೋಣೆಗೆ ಹೋಗಿ ಬೆಲ್ಲ ಹಾಗೂ ನೀರನ್ನು ತೆಗೆದುಕೊಂಡು ತನ್ನ ಪತಿಯ ಬಳಿಗೆ ಬಂದಳು. ಮತ್ತೆ ಹೇಳಿದಳು, ಸ್ವಲ್ಪ ಬೆಲ್ಲ ಮತ್ತು ನೀರನ್ನು ತೆಗೆದುಕೊಳ್ಳಿ. ಅಡುಗೆ ಮಾಡಲು ಹೋಗುತ್ತಿದ್ದೇನೆ. ರಾತ್ರಿ ನಾವೆಲ್ಲ ಸೇರಿ ಊಟ ಮಾಡೋಣ. ಪಂಡಿತರು ಹೇಳಿದರು, ಇಂದಂತೂ ನನ್ನ ಹೊಟ್ಟೆ ತುಂಬಿದೆ. ಶ್ಯಾಮ್ ಸುಂದರ್ ನನಗೆ ತಿಂಡಿಯನ್ನು ಕೊಡಿಸಿದ್ದನು. ನೀನು ಮಕ್ಕಳೊಂದಿಗೆ ಊಟ ಮಾಡು. ಆಗ ಶ್ಯಾಮ ನಕ್ಕಳು. ನಮ್ಮನ್ನು ಮೂರ್ಖರನ್ನಾಗಿ ಮಾಡಬೇಡಿ. ಏನು ಸಿಕ್ಕಿದೆಯೋ ನಾವೆಲ್ಲ ಸೇರಿ ತಿನ್ನೋಣ. ನಾಳೆಯಿಂದ ನೌಕರಿಗಾಗಿ ಹೋಗುತ್ತಿದ್ದೀರಿ. ಆನಂತರ ಹೊಟ್ಟೆ ತುಂಬ ಊಟ ಮಾಡೋಣ. ಏನು ಇರುತ್ತದೋ ಅದರಲ್ಲೇ ಸಂತೋಷ ಪಡೋಣ. ಪಂಡಿತರು ಶ್ಯಾಮಳ ಮುಖವನ್ನು ನೋಡಿದರು. ಮನದಲ್ಲೇ ಯೋಚಿಸಿದರು, ಈ ನಾರಿಯು ಎಂತೆಂಥ ಕಷ್ಟಗಳನ್ನು ಸಹಿಸಿಕೊಂಡಿದ್ದಾಳೆ. ಆದರೆ ಇವಳ ಆತ್ಮವಿಶ್ವಾಸ ಎಂದಿಗೂ ಕಡಿಮೆಯಾಗಿಲ್ಲ. ಇವಳೇ ನನ್ನ ನಿಜವಾದ ಶಕ್ತಿಯಾಗಿದ್ದಾಳೆ. ಆ ರಾತ್ರಿ ಶ್ಯಾಮ ತುಂಬ ಪ್ರೀತಿಯಿಂದ ಅಡುಗೆ ಮಾಡಿದಳು. ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿದಳು. ಮಿಕ್ಕಿದ ಊಟವನ್ನು ಪಂಡಿತರು ಮತ್ತು ಶ್ಯಾಮ ಅವರು ಮಾಡಿದರು. ರಾತ್ರಿ ತುಂಬ ಹೊತ್ತಾಗಿತ್ತು. ಪಂಡಿತರು ಮಂಚದ ಮೇಲೆ ಮಲಗಿಕೊಂಡರು. ಶ್ಯಾಮ ಅವರ ಕಾಲನ್ನು ಒತ್ತತೊಡಗಿದಳು. ನಿಜವಾಗಲೂ ನೀವು ನೌಕರಿ ಮಾಡುತ್ತೀರಾ? ಆಗ ಪಂಡಿತರು ಗಂಭೀರವಾಗಿ ಹೇಳಿದರು, ಹೌದು, ಈಗ ನಾನು ನೌಕರಿ ಮಾಡಲೇಬೇಕು. ದಾನದಿಂದ ನಮ್ಮ ಹೊಟ್ಟೆ ತುಂಬುತ್ತಿಲ್ಲ. ನಾಳೆ ನಾನು ಕೆಲಸಕ್ಕೆ ಹೋಗುತ್ತೇನೆ. ಸೇಠವರು ಒಳ್ಳೆಯವರಾಗಿದ್ದರೆ ಅವರಿಂದ ಮುಂಗಡ ಹಣವನ್ನು ತೆಗೆದುಕೊಂಡು ದಿನಸಿ ತೆಗೆದುಕೊಂಡು ಬರುತ್ತೇನೆ. ಹೇಗಾದರೂ ಇರಲಿ, ಮಕ್ಕಳು ಉಪವಾಸ ಬೀಳಬಾರದು. ಶ್ಯಾಮ ನೆಲದ ಮೇಲೆ ಮಲಗಿಕೊಂಡಳು. ನಿದ್ರಿಸಲು ಪ್ರಯತ್ನಿಸಿದಳು. ಆದರೆ ಮನದಲ್ಲಿ ಚಿಂತೆ ಕಾಡುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಅವಳು ನಿದ್ದೆ ಹೋದಳು. ಪಂಡಿತರು ರಾತ್ರಿಯಿಡೀ ಮಗ್ಗರು ಬದಲಿಸತೊಡಗಿದರು. ಮಕ್ಕಳ ಜೀವನವನ್ನು ಹೇಗೆ ಸುಧಾರಿಸಬೇಕು ಎಂಬ ಚಿಂತೆ ಮೂಡಿತ್ತು. ಬೆಳಿಗ್ಗೆ 4 ಗಂಟೆಗೆ ಎದ್ದರು. ನದಿಯಲ್ಲಿ ಸ್ನಾನ ಮಾಡಿ ದೇವರ ಪೂಜೆಗೆ ಕುಳಿತುಕೊಂಡರು. ಆರತಿಯ ಶಬ್ದ ಕೇಳಿಸುತ್ತಿದ್ದಂತೆ ಶ್ಯಾಮ ನಿದ್ದೆಯಿಂದ ಎದ್ದಳು ಮತ್ತು ಮನೆಯಿಂದ ಹೊರಗಡೆ ಬಂದು ಪಂಡಿತರಲ್ಲಿ ಮುಗುಳ್ನಗುತ್ತಾ ಕೇಳಿದಳು, ರಾತ್ರಿಯಿಡೀ ನೀವು ಮಲಗಿಲ್ಲವೇ? ಮಲಗಿದ್ದೆ, ಆದರೆ ಬೇಗ ಎದ್ದೆ ಎಂದು ನಗುತ್ತಾ ಪಂಡಿತರು ಹೇಳಿದರು. ಪೂಜೆಯನ್ನು ಬೇಗ ಮಾಡಿದೆ. ಈಗ ಪಟ್ಟಣಕ್ಕೆ ಹೋಗಬೇಕು. ಆಗ ಪಂಡಿತರ ಪತ್ನಿಯು ಸಂಶಯ ದೃಷ್ಟಿಯಿಂದ ನೋಡುತ್ತಾ ಹೇಳಿದಳು, ನೀವು ಹಾಲನ್ನು ಕರೆದಿರೆ? ಹೌದು, ಈಗ ಶುಂಠಿಯ ಚಹಾ ಮಾಡಿಕೊಡು. ಅವಳು ಬೆಲ್ಲದ ಚಹಾವನ್ನು ಮಾಡಿಕೊಟ್ಟಳು. ಕೇವಲ ಚಹಾ ಕುಡಿದು ಹೋಗುತ್ತೀರಾ? ನಮ್ಮ ಬಳಿ ಕೇವಲ 10 ಪೈಸೆ ಇದೆ. ದಾರಿ ಮಧ್ಯದಲ್ಲಿ ಏನಾದರೂ ತಿಂದು ಹೋಗುತ್ತೇನೆ. ಚಹಾ ಕುಡಿದು ಪಂಡಿತರು ಜೋಳಿಗೆ ಹಾಗೂ ಕೋಲನ್ನು ಎತ್ತಿಕೊಂಡರು. ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಮಾಡಿಸು ಎಂದಾಗ ಶ್ಯಾಮ ತಲೆ ಆಡಿಸಿದಳು. ಬಾಗಿಲ ಬಳಿಯಿಂದ ಹೊರ ಹೋಗುತ್ತಾ ಹೇಳಿದರು, ನಾನು ಆದಷ್ಟು ಬೇಗ ಮರಳಿ ಬರುತ್ತೇನೆ. ಪತ್ನಿಯ ಕಣ್ಣು ತುಂಬಿ ಬಂದಿತ್ತು. ಅವಳು ಯೋಚಿಸಿದಳು, ರಾತ್ರಿಯಿಡೀ ನಿದ್ದೆ ಮಾಡಲಿಲ್ಲ. ಆದರೂ ಈಗ ಒಬ್ಬರೇ ಪಟ್ಟಣಕ್ಕೆ ಹೋಗುತ್ತಿದ್ದಾರೆ.
ಎಂದು ಪತ್ನಿಯೂ ಕೂಡ ಸ್ನಾನಕ್ಕೆ ಹೊರಟು ಬಂದಳು. ದೇವರ ಕೋಣೆಯಲ್ಲಿ ಹೋಗಿ ದುರ್ಗಾಮಾತೆಯಲ್ಲಿ ಪ್ರಾರ್ಥನೆ ಮಾಡತೊಡಗಿದಳು. ಹೇ ಅಮ್ಮ, ಕೇವಲ ನಮ್ಮ ಪರೀಕ್ಷೆ ಮಾತ್ರ ಬಾಕಿ ಉಳಿದಿದೆಯೇ? ಈ ಪ್ರಪಂಚದಲ್ಲಿ ಇನ್ನೂ ಹಲವಾರು ಜನರಿದ್ದಾರೆ. ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಯಾವಾಗಲೂ ಹಸಿವಿನಿಂದ ಇರುತ್ತಾರೆ. ಪಂಡಿತರು ಎಷ್ಟೊಂದು ತಪಸ್ಸು ಮಾಡಿದ್ದರು, ಆದರೂ ನೌಕರಿಯನ್ನು ಹುಡುಕಬೇಕಾಗುತ್ತಿದೆ. ಒಂದು ವೇಳೆ ಇಂದು ನೀವು ನಮ್ಮ ಮೇಲೆ ಕೃಪೆ ತೋರದಿದ್ದರೆ ನಾನು ಇಂದಿನಿಂದ ನಿನ್ನ ಪೂಜೆಯನ್ನು ಮಾಡುವುದಿಲ್ಲ. ಇಷ್ಟು ಹೇಳಿ ಅವಳು ಎದ್ದಳು ಮತ್ತು ದೃಢ ಸ್ವರದಲ್ಲಿ ಹೇಳಿದಳು, ಎಲ್ಲಿಯವರೆಗೆ ನಮ್ಮ ದಿನಗಳು ಬದಲಾಗುವುದಿಲ್ಲವೋ ಅಲ್ಲಿಯವರೆಗೆ ನಿಮ್ಮ ಪೂಜೆ ಮಾಡುವುದಿಲ್ಲ. ಇಡೀ ದಿನ ಅವಳು ಮನೆಯ ಕೆಲಸದಲ್ಲಿಯೇ ತೊಡಗಿಕೊಂಡಳು. ಮಕ್ಕಳನ್ನು ಪಾಠಶಾಲೆಗೆ ಕಳುಹಿಸಿಕೊಟ್ಟಳು. ಸ್ವತಃ ತಾನು ಹಸುವಿನಿಂದ ಉಳಿದಳು. ಆದರೆ ಅವಳ ಮನದಲ್ಲಿ ಭಗವಂತನು ಯಾವುದಾದರೂ ಒಂದು ದಾರಿಯನ್ನು ತೋರಿಸುತ್ತಾನೆಂಬ ವಿಶ್ವಾಸವಿತ್ತು. ಅತ್ತ ಕಡೆ ಪಂಡಿತರು ನಡೆದುಕೊಂಡು ಹೋಗುತ್ತಾ 4 ಗಂಟೆಯ ಪ್ರಯಾಣದ ನಂತರ ಪಟ್ಟಣಕ್ಕೆ ಬಂದು ತಲುಪಿದರು. ಅಂಗಡಿಗಳು ಬಂದಾಗಿದ್ದವು. ಕೇವಲ ಶಾಮುವಿನ ಪಾನಂಗಡಿ ಮಾತ್ರ ತೆರೆದಿತ್ತು. ಪಂಡಿತರು ಅಲ್ಲೇ ನಿಂತರು. ಶಾಮುವು ಹೊರಬಂದು ಅವರ ಕಾಲು ಮುಟ್ಟಿ ನಮಸ್ಕರಿಸಿದನು. ಪಂಡಿತರೇ, ನೀವು ಬಂದ್ರಾ? ಬನ್ನಿ ಕುಳಿತುಕೊಳ್ಳಿ. ನಾನು ಒಬ್ಬ ಸೇಠ್ ಅವರೊಂದಿಗೆ ಮಾತನಾಡಿದ್ದೇನೆ. ಇಂದೇ ನಿಮ್ಮ ನೌಕರಿ ಮಾಡಬಹುದು. ಪಂಡಿತರು ಪ್ರಸನ್ನತೆಯಿಂದ ಹೇಳಿದರು. ಸರಿ ಮಗ, ಇಂದಿನಿಂದಲೇ ಕೆಲಸಕ್ಕೆ ಸೇರಿಕೊಳ್ಳುತ್ತೇನೆ. ಸ್ವಲ್ಪ ಹೊತ್ತಿನ ನಂತರ ಸೇಠ್ ಅಂಗಡಿಗೆ ಬಂದರು. ಶಾಮು ಅವರೊಂದಿಗೆ ಪಂಡಿತರನ್ನು ಪರಿಚಯ ಮಾಡಿಸಿದನು. ಸೇಠ್ ಅವರೇ, ನಾನು ನಿಮಗೆ ಒಬ್ಬರು ಪಂಡಿತರ ಬಗ್ಗೆ ಹೇಳಿದ್ದೇನಲ್ಲವೇ? ಅವರೇ ಪಂಡಿತರಾಗಿದ್ದಾರೆ. ಆಗ ಸೇಠ್ ಅವರು ಪಂಡಿತರ ಕಡೆಗೆ ನೋಡುತ್ತಾ ಹೇಳಿದರು, ಈ ಮೊದಲು ನೀವು ಯಾವುದಾದರೂ ಅಂಗಡಿಯಲ್ಲಿ ಕೆಲಸ ಮಾಡಿದ್ದೀರೇನು? ಆಗ ಪಂಡಿತರು ವಿನಮ್ರತೆಯಿಂದ ಉತ್ತರ ನೀಡಿದರು, ಇಲ್ಲ ಸೇಠ್ ಅವರೇ, ನಾನು ಪಂಡಿತನಾಗಿದ್ದೇನೆ. ಕಥೆಗಳನ್ನು, ಪೂಜೆ ಪುನಸ್ಕಾರಗಳನ್ನು ಮತ್ತು ಮದುವೆಯ ಕಾರ್ಯವನ್ನು, ಮಂಗಳ ಕಾರ್ಯಗಳನ್ನು ನಿರ್ವಹಿಸುವುದರಿಂದ ನನಗೆ ದಕ್ಷಿಣೆ ದೊರೆಯುತ್ತಿತ್ತು. ಅದರಿಂದ ನನ್ನ ಜೀವನ ನಡೆಯುತ್ತಿತ್ತು. ನಾನು ಈ ಹಿಂದೆ ಎಲ್ಲಿಯೂ ನೌಕರಿ ಮಾಡಿಲ್ಲ. ಸೇಠ್ ಅವರು ತಾತ್ಸಾರ ಮಾಡುತ್ತಾ ಹೇಳಿದರು, ಶಾಮು, ತಪ್ಪು ತಿಳಿದುಕೊಳ್ಳಬೇಡ. ನಮಗೆ ಅನುಭವವಿರುವ ವ್ಯಕ್ತಿ ಬೇಕು. ನಮ್ಮ ಅಂಗಡಿಯಲ್ಲಿ ಹಣದ ದೊಡ್ಡ ಮೊತ್ತದ ವ್ಯವಹಾರ ಲೆಕ್ಕಾಚಾರಗಳು ನಡೆಯುತ್ತವೆ. ಪಂಡಿತರು ಪೂಜೆಯಲ್ಲಿ ನಿಪುಣರಾಗಿರಬಹುದು, ಆದರೆ ಈ ಕೆಲಸವನ್ನು ಅವರಿಂದ ನಿರ್ವಹಿಸಲು ಸಾಧ್ಯವಿಲ್ಲ. ನನ್ನನ್ನು ಕ್ಷಮಿಸು, ನಾನು ಇವರಿಗೆ ನೌಕರಿಯನ್ನು ನೀಡಲು ಸಾಧ್ಯವಿಲ್ಲ. ಪಂಡಿತರು ಇದನ್ನು ಕೇಳಿ ನಿರಾಶೆಯಾದರು. ಶಾಮು ಪಂಡಿತರ ಹೆಗಲ ಮೇಲೆ ಕೈಯಿಟ್ಟು ಸಮಾಧಾನ ಮಾಡಿದನು. ಮತ್ತೊಂದು ಅಂಗಡಿಯಲ್ಲಿ ಮಾತನಾಡುತ್ತೇನೆ. ಎಲ್ಲಾದರೂ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತದೆ. ಆನಂತರ ಶಾಮು ಪಂಡಿತರನ್ನು ಕರೆದುಕೊಂಡು ಇಡೀ ಪಟ್ಟಣದಲ್ಲಿ ತಿರುಗಿದನು. ಕೆಲವು ಕಡೆಗಳಲ್ಲಿ ಕೆಲಸಗಾರರು ಇದ್ದರು. ಕೆಲವು ಅಂಗಡಿಗಳಲ್ಲಿ ಮಾಲೀಕರ ಮಕ್ಕಳು ಅಂಗಡಿಗಳನ್ನು ನಡೆಸುತ್ತಿದ್ದರು. ಕೊನೆಗೆ ಪಂಡಿತರು ಖಿನ್ನರಾಗಿ ಹೇಳಿದರು, ಶಾಮು, ನನ್ನ ಹಣೆಬರಹ ಚೆನ್ನಾಗಿಲ್ಲ. ನಾನು ಯೋಚಿಸಿದ್ದೆ, ನೌಕರಿ ಮಾಡಿಕೊಂಡು ಮಕ್ಕಳ ಹೊಟ್ಟೆ ತುಂಬಿಸೋಣ ಎಂದು ಅಂದುಕೊಂಡಿದ್ದೆ. ಈ ಕಷ್ಟದ ಪರಿಸ್ಥಿತಿಯನ್ನು ನಾನು ಹೇಗಾದರೂ ಮಾಡಿ ನಿಭಾಯಿಸಲೇಬೇಕು. ಮನೆಯಲ್ಲಿ ಅನ್ನದ ಕೊರತೆ ಇದೆ. ರಾತ್ರಿಯೇ ಎಲ್ಲ ಭೋಜನ ಖಾಲಿಯಾಗಿದೆ. ಇಂದು ಬೆಳಿಗ್ಗೆ ಕೂಡ ಏನೂ ಉಳಿದಿಲ್ಲ. ಈಗ ಮಕ್ಕಳಿಗೆ ಏನು ತಿನ್ನಿಸಲಿ? ಬಹುಶಃ ಇಂದು ನಾವು ನಮ್ಮ ಪರಿವಾರ ಹಸಿವಿನಿಂದಲೇ ಮಲಗಬೇಕಾಗುತ್ತದೆ. ಆಗ ಶಾಮು ದೃಢತೆಯಿಂದ ಹೇಳಿದನು, ಇಲ್ಲ ಪಂಡಿತರೇ, ನೀವು ನಿಮ್ಮ ಪರಿವಾರವನ್ನು ಹಸಿವಿನಿಂದ ಮಲಗಲು ಬಿಡುವುದಿಲ್ಲ. ನನ್ನ ಜೊತೆ ಬನ್ನಿ ಎಂದು ಹೇಳಿ ಅವನು ಪಂಡಿತರನ್ನು ಹತ್ತಿರದ ದಿನಸಿ ಅಂಗಡಿಗೆ ಕರೆದುಕೊಂಡು ಹೋದನು. ಅಲ್ಲಿ ಅಕ್ಕಿ, ಹಿಟ್ಟು, ತುಪ್ಪ, ಎಣ್ಣೆ, ಬೆಲ್ಲ, ಬೇಳೆ ಎಲ್ಲ ಅವಶ್ಯವಿರುವ ವಸ್ತುಗಳನ್ನು ಖರೀದಿಸಿ ಪಂಡಿತರಿಗೆ ನೀಡಿದನು ಮತ್ತು ಹೇಳಿದನು, ಪಂಡಿತರೇ, ಇದನ್ನು ತೆಗೆದುಕೊಳ್ಳಿ. ಈ ಸಾಮಗ್ರಿಗಳು ನಿಮಗೆ 2-3 ದಿನಗಳಿಗೆ ಸಾಕಾಗಬಹುದು. ಅಲ್ಲಿಯವರೆಗೆ ನಾನು ಬೇರೆ ಏನಾದರೂ ಪ್ರಯತ್ನ ಮಾಡುತ್ತೇನೆ. ನಿಮಗೆ ಸುದ್ದಿ ಮುಟ್ಟಿಸುತ್ತೇನೆ. ನೀವೇನು ಚಿಂತೆ ಮಾಡಬೇಡಿ. ಪಂಡಿತರು ಕೃತಜ್ಞರಾಗಿ ಹೇಳಿದರು, ಮಗನೇ, ಇಂದು ನೀನು ನಮಗೆ ತುಂಬ ಸಹಾಯವನ್ನು ಮಾಡಿದ್ದೀಯಾ. ನಿನ್ನ ಈ ಉಪಕಾರವನ್ನು ನಾನೆಂದೂ ಮರೆಯುವುದಿಲ್ಲ ಎಂದು ನಿನ್ನಲ್ಲಿ ಪ್ರಮಾಣ ಮಾಡುತ್ತೇನೆ. ನಿನ್ನ ಈ ಋಣವನ್ನು ಅವಶ್ಯವಾಗಿ ತೀರಿಸುತ್ತೇನೆ. ಆಗ ಶಾಮು ಮುಗುಳ್ನಗುತ್ತಾ ಹೇಳಿದನು, ಪಂಡಿತರೇ, ನೀವೇನು ಮಾತನಾಡುತ್ತಿದ್ದೀರಿ? ಇದು ನನ್ನ ಸೌಭಾಗ್ಯವಾಗಿದೆ. ನಿಮ್ಮಿಂದಾಗಿ ಎಂದು ನಾನು ಬದುಕಿದ್ದೇನೆ. ಮಗ, ನೀನು ನಮಗೆ ದಾನ ನೀಡಿದಂತೆ ನನಗೆ ಭಾಸವಾಗುತ್ತಿದೆ. ಆಗ ಶಾಮು ಪ್ರತ್ಯುತ್ತರ ನೀಡಿದನು, ಪಂಡಿತರೇ, ನೀವು ಕೂಡ ದಾನ ಸ್ವೀಕರಿಸುತ್ತೀರಿ. ಹಾಗೆ ನನ್ನ ಈ ದಾನವನ್ನು ಸ್ವೀಕರಿಸಿ ಎಂದಾಗ ಪಂಡಿತರು ಖುಷಿಯಾಗಿ ಸಾಮ್ಸುಂದರ್ಗೆ ಮನತುಂಬಿ ಆಶೀರ್ವಾದವನ್ನು ನೀಡುತ್ತಾ ದಿನಸಿಯನ್ನು ಎತ್ತಿಕೊಂಡು ತಮ್ಮ ಮನೆಗೆ ಮರಳಿದರು. ರಾತ್ರಿ ಪಂಡಿತರ ಪತ್ನಿಯು ಎಲ್ಲ ಕೆಲಸಗಳನ್ನು ಮುಗಿಸಿ ವಿಶ್ರಾಂತಿ ತೆಗೆದುಕೊಳ್ಳಲು ಮಲಗಿಕೊಂಡರು. ನಿದ್ದೆಯಲ್ಲಿ ಒಂದು ಸುಂದರವಾದ ಕನಸನ್ನು ಕಂಡರು. ಕನಸಿನಲ್ಲಿ ಒಬ್ಬಳು ಸುಂದರ ಸ್ತ್ರೀ ಕೆಂಪು ಸೀರೆಯಲ್ಲಿ ಆಭರಣಗಳನ್ನು ತೊಟ್ಟು ಶೃಂಗಾರ ಮಾಡಿಕೊಂಡು ಶ್ಯಾಮಲಾಳ ಮುಂದೆ ಪ್ರತ್ಯಕ್ಷವಾದಳು. ಅವಳನ್ನು ನೋಡುತ್ತಲೇ ಪಂಡಿತರ ಪತ್ನಿಗೆ ಒಂದು ರೀತಿಯ ನೆಮ್ಮದಿ ಹಾಗೂ ಸಂತೋಷ ಉಂಟಾಯಿತು ಮತ್ತು ಅವಳು ಹೇಳಿದಳು, ಅಮ್ಮ, ನೀವು ಯಾರು? ನಿಮ್ಮನ್ನು ನೋಡಿ ನನ್ನ ಮನ ತುಂಬಿ ಬಂದಿತು. ಆಗ ದಿವ್ಯಶ್ರೀ ಮಾತನಾಡಿದಳು, ನಾನು ಅವಳೇ. ನೀನು ಕೋಪ ಮಾಡಿಕೊಂಡು ಮಾತನಾಡುವುದನ್ನು ಬಿಟ್ಟಿದೆಯಲ್ಲ ಮತ್ತು ನನ್ನ ಮೇಲೆ ದೂರಿದ್ದೀಯಲ್ಲ. ಇದನ್ನು ಕೇಳಿ ಪಂಡಿತರ ಪತ್ನಿ ಅಚ್ಚರಿಗೊಂಡಳು. ಮಂಚದಿಂದ ಎದ್ದು ಅವಳ ಕಾಲಿಗೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಮತ್ತು ಹೇಳಿದಳು, ಹೇ ದುರ್ಗಾಮಾತೆ, ನನ್ನನ್ನು ಕ್ಷಮಿಸು.
ನಿನ್ನನ್ನು ಬಿಟ್ಟರೆ ನಮಗೆ ಬೇರೆ ಯಾರಿದ್ದಾರೆ? ಒಬ್ಬಳು ಮಗಳು ಅಮ್ಮನಲ್ಲಿ ಕೋಪ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ? ಆಗ ದುರ್ಗಾಮಾತೆಯು ಶ್ಯಾಮಲಾಳನ್ನು ಕರುಣೆ ತುಂಬಿದ ದೃಷ್ಟಿಯಲ್ಲಿ ನೋಡಿ ತನ್ನ 2 ಕೈಗಳಿಂದ ಎತ್ತಿಕೊಂಡಳು ಮತ್ತು ತುಂಬ ಸಲುಗೆಯಿಂದ ಹೇಳಿದಳು, ಹೌದು ಮಗಳೇ, ನೀನು ನನ್ನ ಮೇಲೆ ಕೋಪ ಮಾಡಿಕೊಳ್ಳಬಹುದು. ಆ ಅಧಿಕಾರ ನಿನಗಿದೆ. ಆದರೆ ಒಂದು ನೆನಪಿಡು, ಯಾವ ರೀತಿ ಕರ್ಮ ಮಾಡುತ್ತೀಯೋ ಅದೇ ರೀತಿ ಫಲ ದೊರೆಯುತ್ತದೆ. ನಿಮ್ಮಿಬ್ಬರ ಕೆಲವು ಪೂರ್ವಜನ್ಮದ ಕರ್ಮದ ಫಲವಾಗಿ ನಿಮಗೆ ಇಂಥ ಕಷ್ಟದ ಸಮಯ ಬಂದಿದೆ. ನೀನೇನು ಚಿಂತೆ ಮಾಡಬೇಡ. ನಾನು ನಿನ್ನ ಅಮ್ಮ. ಒಂದು ವೇಳೆ ನೀನು ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡುತ್ತೀಯ ಎಂದಾಗ ನಾನು ನಿಮ್ಮ ಕಷ್ಟವನ್ನು ಪರಿಹರಿಸದಿದ್ದರೆ ನಾನು ಇದ್ದು ಏನು ಪ್ರಯೋಜನ? ಮಾತೆಯು ಸ್ನೇಹಪೂರ್ವಕವಾಗಿ ಹೇಳಿದಳು, ನೀವಿಬ್ಬರು ಪೂರ್ವಜನ್ಮದಲ್ಲಿ ಬೇರೆ ಯಾರಿಗೂ ತುಂಬ ಕಷ್ಟವನ್ನು ನೀಡಿದ್ದೀರಿ. ಆದ್ದರಿಂದ ನಿಮಗೆ ಈ ಜನ್ಮದಲ್ಲಿ ಈ ಕಷ್ಟ ದೊರೆತಿದೆ. ನೀವು ಇದರಿಂದ ಹೊರಬರುವ ಉಪಾಯವನ್ನು ನಾನು ಹೇಳುತ್ತೇನೆ. ನೀವು ಪಂಡಿತರಲ್ಲಿ ಹೋಗಿ ಹೇಳಿ. ಅವರು ರಾಜನ ಬಳಿ ಹೋಗಿ ರಾಜನನ್ನು ಭೇಟಿಯಾಗಬೇಕು ಮತ್ತು ಇದೇ ವಾಕ್ಯವನ್ನು ಹೇಳಬೇಕು, ಮಹಾರಾಜರೇ, ಪುಣ್ಯದ ಮೂಲ ಪಾತಾಳದಲ್ಲಿದೆ, ಮತ್ತೇನಿಲ್ಲ. ಇದನ್ನು ಕೇಳಿ ಪಂಡಿತರ ಪತ್ನಿಯು ಮಾತೆಗೆ ಕೈಜೋಡಿಸುತ್ತಾ ಹೇಳಿದಳು, ಓ ಅಮ್ಮ, ನಾನು ಅವಶ್ಯವಾಗಿ ಹೇಳುತ್ತೇನೆ. ಆದರೆ ಪಂಡಿತರು ನನ್ನ ಮಾತನ್ನು ಕೇಳುವುದಿಲ್ಲ. ಅಮ್ಮ ಮುಗುಳ್ನಕ್ಕಳು. ಈ ಬಾರಿ ಅವರು ಒಪ್ಪಿಕೊಳ್ಳುತ್ತಾರೆ. ಯಾವ ಕೆಲಸಕ್ಕಾಗಿ ಅವರು ಹೋಗಿದ್ದರೋ ಆ ಕೆಲಸ ಸಫಲವಾಗಿಲ್ಲ. ನೀನು ಅವರಿಗೆ ತುಂಬ ಒತ್ತಾಯ ಮಾಡಿದರೆ ಒಪ್ಪಿಕೊಳ್ಳುತ್ತಾರೆ. ಆನಂತರ ಮಾತೆ ದುರ್ಗೆಯು ಪಂಡಿತರ ಪತ್ನಿಗೆ ಆಶೀರ್ವಾದ ನೀಡುತ್ತಾ ಹೇಳಿದಳು, ಪುತ್ರಿ, ನಾವು ಈಗ ಹೋಗುತ್ತೇವೆ. ಇಂದಿನಿಂದ ನೀನು ನನ್ನ ಮೇಲೆ ಕೋಪಿಸಿಕೊಳ್ಳಬೇಡ. ನಿನ್ನ ಕಾರ್ಯ ಪೂರ್ಣಗೊಂಡಿತು. ಇದರಿಂದ ಜೀವನದಲ್ಲಿ ನಿನಗೆ ಯಾವುದೇ ವಸ್ತುವಿನ ಕೊರತೆಯಾಗುವುದಿಲ್ಲ. ಮತ್ತೊಂದು ವಿಷಯ, ಇನ್ನು ಮುಂದೆ ನೀನು ಎಂದಿಗೂ ಅಳಬೇಡ, ಏಕೆಂದರೆ ನಿನ್ನ ಕಣ್ಣೀರನ್ನು ನನ್ನಿಂದ ನೋಡಲು ಸಾಧ್ಯವಾಗುವುದಿಲ್ಲ. ಇಷ್ಟು ಹೇಳಿ ಮಾತೆ ದುರ್ಗೆಯು ಮಾಯವಾದಳು. ಪಂಡಿತರ ಪತ್ನಿಯ ಕಣ್ಣು ತೆರೆಯಿತು. ಅವಳು ಮಂಚದ ಮೇಲೆ ಎದ್ದು ಕುಳಿತಳು. ಮನದಲ್ಲಿ ಹಲವಾರು ಯೋಚನೆಗಳು ಬಂದವು. ಮಾತೆ ನಿಜವಾಗಿಯೂ ನನಗೆ ದರ್ಶನ ನೀಡಿದಳೆ. ಅವಳು ತನ್ನ ಮುಖವನ್ನು ಸ್ಪರ್ಶಿಸಿ ನೋಡಿದಳು. ಕಣ್ಣುಗಳು ಹಾಗೂ ಕೂದಲುಗಳು ತೇವವಾಗಿದ್ದವು. ಇದು ಒಂದು ಸಾಧಾರಣ ಕನಸಾಗಿರಲಿಲ್ಲ ಎಂದು ಅವಳಿಗೆ ವಿಶ್ವಾಸ ಮೂಡಿತು. ಮಾತೆ ದುರ್ಗೆಯು ಸ್ವತಃ ತನಗೆ ದರ್ಶನ ನೀಡಿದಳು. ಸಂಜೆ ಪಂಡಿತರು ಪ್ರಸನ್ನ ಭಾವದಿಂದ ಮನೆಗೆ ಮರಳುತ್ತಿದ್ದರು. ಸಂಜೆ ದೀಪವನ್ನು ಬೆಳಗುವ ಪವಿತ್ರ ಸಮಯವಾಗಿತ್ತು. ಪಂಡಿತರ ಪತ್ನಿಯು ನೀರನ್ನು ತುಂಬಿದಳು, ಸ್ನಾನ ಮಾಡಿದಳು. ನಂತರ ದುರ್ಗಾಮಾತೆಯ ಚರಣಗಳಲ್ಲಿ ಶರಣು ಹೋದಳು. ಕಣ್ಣಿನಲ್ಲಿ ಶ್ರದ್ಧೆ ಇತ್ತು, ಹೃದಯದಲ್ಲಿ ಕೃತಜ್ಞತೆ ಇತ್ತು. ಹೇ ದುರ್ಗಾಮಾತೆಯೇ, ನಮ್ಮ ಕಷ್ಟಗಳನ್ನು ಪರಿಹರಿಸಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ದೀಪವನ್ನು ಬೆಳಗಲು ನಮ್ಮ ಬಳಿ ತೈಲವಿಲ್ಲ ಅಷ್ಟೇ. ಆದರೂ ಕೇವಲ ನಾನು ಕೈಜೋಡಿಸಿ ನಿನಗೆ ಪ್ರಣಾಮ ಮಾಡುತ್ತೇನೆ. ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ, ನಮ್ಮ ಬಳಿ ಎಲ್ಲ ಸಾಧನಗಳು ಬರಲಿ, ಆಗ ದೀಪವನ್ನು ಬೆಳಗುತ್ತೇನೆ. ಇಂದು ಪಂಡಿತರ ಮಡದಿಯು ಪ್ರಸನ್ನಳಾಗಿದ್ದಳು. ಖುಷಿ ಖುಷಿಯಿಂದ ಯೋಚಿಸತೊಡಗಿದಳು. ಪಂಡಿತರು ಇಂದು ನನ್ನ ಮಾತನ್ನು ಅವಶ್ಯವಾಗಿ ಕೇಳುತ್ತಾರೆ. ಒಂದು ವೇಳೆ ಈ ಬಾರಿ ಅವರು ಮಹಾರಾಜರ ಬಳಿ ಹೋಗದಿದ್ದರೆ ನಾನು ಅವರೊಂದಿಗೆ ಮಾತನಾಡುವುದಿಲ್ಲ. ರಾತ್ರಿಯಾಗತೊಡಗಿತು. ಆದರೆ ಪಂಡಿತರು ಮರಳಿ ಬರಲಿಲ್ಲ. ಪಂಡಿತರ ಪತ್ನಿಯು ನೆರೆಹೊರೆಯವರ ಮನೆಯಿಂದ ಹಿಟ್ಟು ಹಾಗೂ ತುಪ್ಪವನ್ನು ಸಾಲವಾಗಿ ತೆಗೆದುಕೊಂಡು ಬಂದಳು. ಮಕ್ಕಳಿಗಾಗಿ ರೊಟ್ಟಿ ಮಾಡಿ ತುಪ್ಪವನ್ನು ಹಚ್ಚಿ ತಿನ್ನಲು ನೀಡಿದಳು. ಮಕ್ಕಳು ಮಲಗಿದರು. ಆದರೆ ಅವಳ ದೊಡ್ಡ ಮಗಳು ರಾಧಾ ಇನ್ನೂ ಎಚ್ಚರವಾಗಿದ್ದಳು. ಅವಳು ಬಾಗಿಲ ಬಳಿ ಬಂದು ಅಮ್ಮನ ಬಳಿ ಕುಳಿತುಕೊಂಡು ಚಿಂತಿತಳಾಗಿ ಹೇಳಿದಳು, ಅಮ್ಮ, ನೀವು ನಮಗಂತೂ ಊಟ ನೀಡಿದ್ದೀರಿ, ಆದರೆ ಸ್ವತಃ ನೀವು ಏಕೆ ಊಟ ಮಾಡಲಿಲ್ಲ? ಪಂಡಿತರ ಪತ್ನಿಯು ಸ್ನೇಹದಿಂದ ತನ್ನ ಮಗಳು ರಾಧಾಳ ಕಡೆಗೆ ನೋಡುತ್ತಾ ಹೇಳಿದಳು, ಮಗಳೇ, ಇನ್ನೂ ಏಕೆ ಮಲಗಲಿಲ್ಲ? ಹೋಗಿ ಮಲಗಿಕೋ. ಅಪ್ಪಾಜಿ ಮರಳಿ ಬಂದಾಗ ನಾವಿಬ್ಬರು ಸೇರಿ ಊಟ ಮಾಡುತ್ತೇವೆ. ಇಲ್ಲಿಯವರೆಗೂ ಅವರು ಮರಳಿ ಬಂದಿಲ್ಲ. ಅದಕ್ಕಾಗಿ ನಾನು ತುಂಬ ಚಿಂತೆಗೊಳಗಾಗಿದ್ದೇನೆ. ತುಂಬ ರಾತ್ರಿಯಾಗಿದೆ, ಇನ್ನೂ ಮನೆಗೆ ಬಂದಿಲ್ಲ. ರಾಧಾಳು ತನ್ನ ಅಮ್ಮನ ಮುಖದಲ್ಲಿ ಚಿಂತೆಯನ್ನು ಕಂಡಳು ಮತ್ತು ಹೇಳಿದಳು, ಅಮ್ಮ, ನೀವೇನು ಚಿಂತೆ ಮಾಡಬೇಡಿ. ಅಪ್ಪ ದಾರಿ ಮಧ್ಯದಲ್ಲಿ ಬರುತ್ತಿರಬಹುದು. ಆಗ ಪಂಡಿತರ ಪತ್ನಿಯು ಪ್ರೀತಿಯಿಂದ ತನ್ನ ಮಗಳ ತಲೆಯನ್ನು ನೇವರಿಸುತ್ತಾ, ಇಬ್ಬರು ಅಮ್ಮ ಮಗಳು ಪಂಡಿತರಿಗಾಗಿ ಕಾಯುತ್ತಿರುವಾಗ ದೂರದಲ್ಲಿ ಯಾರೋ ಬರುತ್ತಿರುವುದನ್ನು ನೋಡಿದರು. ಆಗ ರಾಧಾ ಹೇಳಿದಳು, ಅಮ್ಮ ನೋಡು, ಅಪ್ಪಾಜಿ ಬರುತ್ತಿದ್ದಾರೆ. ಆಗ ಪಂಡಿತರ ಪತ್ನಿಯು ಬೀದಿಯ ಕಡೆಗೆ ನೋಡಿದಾಗ ಪಂಡಿತರು ಬರುತ್ತಿರುವುದನ್ನು ನೋಡಿದಳು. ಅವಳ ಮನಸ್ಸಿನ ಎಲ್ಲ ಚಿಂತೆಗಳು ಮಾಯವಾದವು. ಮನ ಪ್ರಸನ್ನವಾಯಿತು. ಆಗ ರಾಧಾಳಿಗೆ ಹೇಳಿದಳು, ಈಗ ನೀನು ಹೋಗಿ ಮಲಗಿಕೋ. ನಿಮ್ಮ ಅಪ್ಪಾಜಿಗೆ ಊಟ ನೀಡಿದ ನಂತರ ನಿನ್ನ ಬಳಿ ಬಂದು ಮಾತನಾಡುತ್ತೇನೆ. ರಾಧಾ ಮಲಗಲು ಹೊರಟು ಹೋದಳು. ಪಂಡಿತರು ನಿಧಾನವಾಗಿ ಮನೆಯ ಕಡೆಗೆ ಬಂದರು. ತನ್ನ ಪತ್ನಿ ಎಚ್ಚರವಾಗಿರುವುದನ್ನು ನೋಡಿ ಅಚ್ಚರಿಗೊಂಡರು ಮತ್ತು ಕೇಳಿದರು, ನೀನು ಇನ್ನೂ ಮಲಗಿಲ್ಲವೇ? ಪತ್ನಿ ಹೇಳಿದಳು, ನಿಂದು ನೀವು ಬರುವುದು ತಡವಾಯಿತೆಂದು ತಿಳಿದೇ ನಾನು ನಿಮಗಾಗಿ ಕಾಯುತ್ತಿದ್ದೇನೆ. ಆಗ ಪಂಡಿತರು ಹೇಳಿದರು, ಹಾಂ, ತಡವಂತೂ ಆಗಿದೆ. ದಾರಿ ಮಧ್ಯದಲ್ಲಿ ಬರುವಾಗ ಮಕ್ಕಳು ಉಪವಾಸವೇ ಮಲಗಿದ್ದಾರೇನೋ ಎಂದು ಯೋಚಿಸುತ್ತಿದ್ದೆ. ಆಗ ಪಂಡಿತರ ಪತ್ನಿಯ ದೃಷ್ಟಿಯು ಅವರ ಜೋಳಿಗೆಯ ಕಡೆಗೆ ಹೋಯಿತು. ಅದರಲ್ಲಿ ತಿಂಡಿ ತಿನಿಸುಗಳ ಸಾಮಗ್ರಿಗಳು ತುಂಬಿದ್ದವು.
ಆದರೆ ಅವರ ಮುಖದಲ್ಲಿ ಪ್ರಸನ್ನ ಭಾವವಿರಲಿಲ್ಲ. ಅವರ ಜೋಳಿಗೆಯ ಸಾಮಾನುಗಳನ್ನು ತೆಗೆದುಕೊಳ್ಳುತ್ತಾ ಪತ್ನಿ ಹೇಳಿದಳು, ಇಂದು ಮಕ್ಕಳಿಗೆ ತಿನ್ನಲು ಏನೂ ಇರಲಿಲ್ಲ ಎಂದಾಗ ಪಂಡಿತರು ಹೇಳಿದರು, ಹಾಗಾದರೆ ಮಕ್ಕಳು ಉಪವಾಸವೇ ಮಲಗಿದ್ದಾರೇನು? ಪತ್ನಿ ಹೇಳಿದಳು, ಇಲ್ಲ, ನಾನು ನೆರೆಮನೆಯ ಪಂಡಿತರ ಪತ್ನಿಯಿಂದ ಹಿಟ್ಟು ಹಾಗೂ ತುಪ್ಪವನ್ನು ಉದಾರವಾಗಿ ಪಡೆದುಕೊಂಡು ಬಂದಿದ್ದೇನೆ. ರೊಟ್ಟಿ ಮಾಡಿ ಮಕ್ಕಳಿಗೆ ತುಪ್ಪದೊಂದಿಗೆ ತಿನ್ನಿಸಿದೆ. ಅವರು ತೃಪ್ತರಾಗಿ ಮಲಗಿದ್ದಾರೆ. ನಿಮಗೆ ಇಂದು ಕೆಲಸ ಸಿಕ್ಕಿಲ್ಲ ಎಂದು ನನಗೆ ಗೊತ್ತು. ಪಂಡಿತರು ಆಶ್ಚರ್ಯದಿಂದ ಕೇಳಿದರು, ನಿನಗೆ ಹೇಗೆ ಗೊತ್ತಾಯಿತು? ಆಗ ಪತ್ನಿಯು ಮುಗುಳ್ನಗುತ್ತಾ ಹೇಳಿದಳು, ಮೊದಲು ಸ್ನಾನ ಮಾಡಿ, ಎಲ್ಲವನ್ನು ಆನಂತರ ಹೇಳುತ್ತೇನೆ. ಪಂಡಿತರು ಅಂಗಳದಲ್ಲಿ ಸ್ನಾನ ಮಾಡಲು ಶುರು ಮಾಡಿದರು. ಅತ್ತ ಕಡೆ ಪತ್ನಿಯು ಒಲೆ ಹಚ್ಚಿ ರೊಟ್ಟಿ ಮಾಡಲು ಶುರು ಮಾಡಿದಳು. ಇಡೀ ಅಡಿಗೆ ಕೋಣೆಯಲ್ಲಿ ಹೊಗೆಯಾಡತೊಡಗಿತು. ಅವಳು ಯೋಚಿಸಿದಳು, ಒಂದು ವೇಳೆ ಹಣ ದೊರೆತರೆ ಹೊರಗಡೆ ಒಂದು ಕೋಣೆಯನ್ನು ಕಟ್ಟಿಸುತ್ತೇನೆ. ಅಲ್ಲಿ ಒಲೆಯನ್ನು ಹೂಡುತ್ತೇನೆ. ಹೊಗೆಯು ಪಂಡಿತರ ಕಣ್ಣಿಗೂ ಕೂಡ ಹೋಯಿತು. ಅವರ ಕಣ್ಣಿಂದ ಕಣ್ಣೀರು ಸುರಿಯಿತು. ಸ್ನಾನದ ನಂತರ ಪತ್ನಿಯ ಬಳಿ ಬಂದರು ಮತ್ತು ಅವಳ ಮಾತಿಗೆ ನಗತೊಡಗಿದರು. ಒಂದು ವೇಳೆ ನಮ್ಮ ಬಳಿ ಹಣ ಬಂದರೆ ನಿಜವಾಗಲೂ ಹೊಸ ಕೋಣೆಯನ್ನು ಕಟ್ಟಿಸೋಣ. ಮಕ್ಕಳಿಗೂ ಕೂಡ ಬೇರೆ ಬೇರೆ ಕೋಣೆ ಮಾಡೋಣ. ಸೌದೆ ಒಲೆಯ ಜಾಗದಲ್ಲಿ ಇದ್ದಿಲಿನ ಒಲೆಯನ್ನು ಬಳಸೋಣ. ಪತ್ನಿಯು ಮಂದವಾಗಿ ಮುಗುಳ್ನಕ್ಕಳು. ಪಂಡಿತರಿಗೆ ಊಟವನ್ನು ಬಡಿಸಿದಳು. ಆನಂತರ ಪಂಡಿತರ ಪತ್ನಿಯೂ ಕೂಡ ಊಟ ಮಾಡಿ ಪಾತ್ರೆಯನ್ನು ತೊಳೆದಿಟ್ಟು ಕೋಣೆಗೆ ಬಂದಳು. ಪಂಡಿತರು ಮಂಚದ ಮೇಲೆ ಕುಳಿತು ಯೋಚಿಸುತ್ತಿದ್ದರು. ಪತ್ನಿಯು ಬಂದು ಅವರ ಕಾಲನ್ನು ಒತ್ತತೊಡಗಿದಳು ಮತ್ತು ಹೇಳಿದಳು, ಪಂಡಿತರೇ, ನಾನು ನಿಮ್ಮಲ್ಲಿ ಒಂದು ಮಾತನ್ನು ಹೇಳಬೇಕೆಂದಿದ್ದೇನೆ. ಒಂದು ವೇಳೆ ನೀವು ನನ್ನ ಮಾತನ್ನು ಒಪ್ಪಿಕೊಂಡರೆ ನಮ್ಮ ಅದೃಷ್ಟ ತೆರೆಯುತ್ತದೆ. ಪಂಡಿತರು ಶಾಂತ ಭಾವದಿಂದ ಕೇಳಿದರು, ಏನು ಹೇಳಬೇಕೆಂದಿದೆಯಾ ಹೇಳು. ಆಗ ಪತ್ನಿ ಹೇಳಿದಳು, ಇಂದು ನಾನು ಮಧ್ಯಾಹ್ನ ಒಂದು ಸುಂದರವಾದ ಕನಸನ್ನು ಕಂಡೆ. ದುರ್ಗಾ ಮಾತೆಯು ಕನಸಿನಲ್ಲಿ ನನಗೆ ದರ್ಶನವನ್ನು ನೀಡಿದಳು. ಅವಳು ನನಗೆ ಒಂದು ಉಪಾಯವನ್ನು ಹೇಳಿದ್ದಾಳೆ. ಆಗ ಪಂಡಿತರು ಹೇಳಿದರು, ನಿನ್ನ ಕನಸು ಸತ್ಯವಾಗಿದ್ದರೆ ಇದರಲ್ಲಿ ನಮಗೆ ಹಾನಿಯಾಗುವ ವಿಷಯವೇನಿಲ್ಲ. ಹೇಳು, ದುರ್ಗಾಮಾತೆ ಕನಸಿನಲ್ಲಿ ಏನು ಹೇಳಿದ್ದಾಳೆ? ಆಗ ಪತ್ನಿಯು ದೃಢಸ್ವರದಲ್ಲಿ ಹೇಳಿದಳು, ಅಮ್ಮ ಹೇಳಿದ್ದಾಳೆ, ನೀವು ರಾಜನ ದರ್ಬಾರಿಗೆ ಹೋಗಿ ಕೇವಲ ಇಷ್ಟನ್ನು ಹೇಳಬೇಕು, ಮಹಾರಾಜರೇ, ಪುಣ್ಯದ ಮೂಲ ಬೇರು ಪಾತಾಳದಲ್ಲಿದೆ, ಮತ್ತೇನಿಲ್ಲ. ಆಗ ಪಂಡಿತರು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಹೇಳಿದರು, ನೀನು ಯಾವಾಗಲೂ ಮಹಾರಾಜರ ಬಳಿ ಹೋಗಲು ಹೇಳುತ್ತೀಯ. ಅವರು ನಮಗೆ ಯಾವುದೇ ಸಹಾಯವನ್ನು ಮಾಡುವುದಿಲ್ಲ. ಆಗ ಪಂಡಿತರ ಪತ್ನಿಯು ವಿನಮ್ರತೆಯಿಂದ ಹೇಳಿದಳು, ಇದು ಮಾತೆ ರಾಣಿಯ ಆದೇಶವಾಗಿದೆ. ದಯವಿಟ್ಟು ನೀವು ನನ್ನ ಮಾತನ್ನು ಕೇಳಿ. ಒಂದು ವೇಳೆ ನೀವು ಒಮ್ಮೆ ಹೋಗಿ ರಾಜನ ಬಳಿ ಈ ಮಾತನ್ನು ಹೇಳಿದರೆ ನಮ್ಮ ಅದೃಷ್ಟ ಬದಲಾಗಬಹುದು. ಆಗ ಪಂಡಿತರು ಬಡಬಡಿಸುತ್ತಾ ಹೇಳಿದರು, ಎಷ್ಟೇ ಹೇಳಿದರೂ ನಿನ್ನ ಹಠವೇ ಮುಗಿಯುವುದಿಲ್ಲ. ನಾನು ದರ್ಬಾರಿಗೆ ಹೋಗಿ ಏನು ಮಾಡಲಿ? ನಮ್ಮ ಕೆಲಸ ಪೂಜೆ ಪುನಸ್ಕಾರ ಮಾಡುವುದು. ಆಗ ಪತ್ನಿಯು ಕಾಲನ್ನು ಒತ್ತುತ್ತಾ ಹೇಳಿದಳು, ನಾನು ಸುಳ್ಳು ಹೇಳುವುದಿಲ್ಲ. ಇದು ದುರ್ಗಾಮಾತೆಯ ಕನಸಾಗಿದೆ. ನೀವೊಮ್ಮೆ ಅಲ್ಲಿಗೆ ಹೋಗಿ ನೋಡಿ. ಇದರಿಂದ ಭೂಮಿಯೇನು ಬಾಯಿ ತೆರೆಯುವುದಿಲ್ಲ. ಒಂದು ವೇಳೆ ಏನೂ ಆಗದಿದ್ದರೆ ನಾನು ನಿಮ್ಮಲ್ಲಿ ಪ್ರಮಾಣ ಮಾಡುತ್ತೇನೆ, ಮುಂದೆ ಎಂದೂ ಕೂಡ ನಿಮಗೆ ರಾಜನ ಬಳಿ ಹೋಗಲು ಹೇಳುವುದಿಲ್ಲ. ಆಗ ಪಂಡಿತರು ಮುಗುಳ್ನಗುತ್ತಾ ಹೇಳಿದರು, ಹೇಗಿದ್ದರೂ ನಿನಗೆ ಕೋಪ ಬಂದಾಗ ನಿನ್ನ ಮುಖ ಇನ್ನೂ ಸುಂದರವಾಗಿ ಕಾಣುತ್ತದೆ. ಪತ್ನಿಯು ಹುಬ್ಬೇರಿಸುತ್ತಾ ಅವರ ಕೈ ಪ್ರೀತಿಯಿಂದ ತಳ್ಳುತ್ತಾ ಹೇಳಿದಳು, ಬಿಡಿ, ನೀವು ನನ್ನ ಮಾತು ಕೇಳುವುದಿಲ್ಲ ಎಂದ ಮೇಲೆ ನನ್ನಲ್ಲಿ ಮಾತು ಕೂಡ ಆಡಬೇಡಿ ಎಂದು ಅವಳು ತನ್ನ ಮಕ್ಕಳ ಬಳಿಗೆ ಸಾಗತೊಡಗಿದಳು. ಆಗ ಪಂಡಿತರು ಅವಳ ಕೈಯನ್ನು ಹಿಡಿದು ಹೇಳಿದರು, ಆಯಿತು ಚಿನ್ನ, ನಿನ್ನ ಮಾತಿನಂತೆ ನಾನು ಹೋಗಲು ಒಪ್ಪಿಕೊಂಡಿದ್ದೇನೆ. ನಾನು ರಾಜರ ಬಳಿಗೆ ಹೋಗುತ್ತೇನೆ. ಆದರೆ ಹೇಳು, ನಾನು ಅಲ್ಲಿಗೆ ಹೋಗಿ ಏನು ಹೇಳಬೇಕು? ಆಗ ಪಂಡಿತರ ಪತ್ನಿಯು ಸಂತೋಷದಿಂದ ಹೇಳಿದಳು, ಕೇವಲ ಇಷ್ಟೇ ಹೇಳಬೇಕು, ಮಹಾರಾಜರೇ, ಪುಣ್ಯದ ಮೂಲ ಪಾತಾಳದಲ್ಲಿದೆ. ಪಂಡಿತರು ಸ್ವಲ್ಪ ಹೊತ್ತು ಯೋಚಿಸಿದರು ಮತ್ತು ಹೇಳಿದರು, ಸರಿ, ಇದು ದುರ್ಗಾಮಾತೆಯ ಆದೇಶವಾಗಿದ್ದರೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಈಗ ಮಲಗಿಕೋ, ನನಗೂ ಕೂಡ ಮಲಗಲು ಬಿಡು. ಈಗ ಪಂಡಿತರ ಪತ್ನಿಯ ಮುಖವು ಪ್ರಸನ್ನತೆಯಿಂದ ತುಂಬಿ ತುಳುಕಿತು. ಇಬ್ಬರು ಖುಷಿ ಖುಷಿಯಿಂದ ಮಲಗಿಕೊಂಡರು. ಪಂಡಿತರು ಕೇಳಿದರು, ಈಗ ನನ್ನ ಮೇಲೆ ಕೋಪವಿಲ್ಲ ತಾನೇ? ಪತ್ನಿಯು ನಗುತ್ತಾ, ಇಲ್ಲ, ನನಗೇನು ಕೋಪವಿಲ್ಲ. ನಾನು ಕೇವಲ ಮಕ್ಕಳಿಗಾಗಿ ಚಿಂತಿತಳಾಗಿದ್ದೇನೆ. ಒಂದು ವೇಳೆ ನಾವು 2 ದಿನ ಹಸಿದುಕೊಂಡಿದ್ದರೂ ತೊಂದರೆ ಇಲ್ಲ. ಮಕ್ಕಳು ಹಸಿದಿರುವುದನ್ನು ನೋಡಲು ಸಾಧ್ಯವಿಲ್ಲ. ಪಂಡಿತರು ದೀರ್ಘವಾದ ಉಸಿರನ್ನು ಬಿಟ್ಟರು. ಆಯಿತು, ಈಗ ಹೋಗಿ ಮಲಗಿಕೋ. ನಾಳೆ ನಾನು ರಾಜನ ದರ್ಬಾರಿಗೆ ಹೋಗಬೇಕು. ಬೆಳಿಗ್ಗೆ 4 ಗಂಟೆಗೆ ಪಂಡಿತರು ಎದ್ದರು. ಎದ್ದವರೇ ಬಾವಿಯಿಂದ ನೀರು ತಂದು ಅಂಗಳದಲ್ಲಿ ಇಟ್ಟರು. ಪಂಡಿತರ ಪತ್ನಿಯೂ ಎದ್ದಳು. ಇಬ್ಬರು ಸ್ನಾನ ಮಾಡಿದರು. ತಂಪಾದ ನೀರಿನಿಂದ ಅವರಲ್ಲಿ ತಾಜಾತನ ಮೂಡಿತು. ಆನಂತರ ಪಂಡಿತರು ಪೂಜೆ ಮಾಡಿದರು. ಪತ್ನಿಯು ಬೇಗ ಬೇಗ ಅವರಿಗಾಗಿ ರೊಟ್ಟಿಯನ್ನು ಮಾಡಿದಳು. ಶಾಮು ಕಳಿಸಿಕೊಟ್ಟ ದಿನಸಿಯಲ್ಲಿ ತರಕಾರಿಗಳು ಕೂಡ ಇದ್ದವು. ಪಂಡಿತರು ಹೇಳಿದರು, ಬೆಳಿಗ್ಗೆ ಹಸಿವಾಗುವುದಿಲ್ಲ. ರೊಟ್ಟಿ ಹಾಗೂ ಪಲ್ಯವನ್ನು ಬುತ್ತಿ ಕಟ್ಟಿಕೊಡು. ನಾನು ದಾರಿ ಮಧ್ಯದಲ್ಲಿ ತಿನ್ನುತ್ತೇನೆ. ಮಡಿಕೆ ಹಾಗೂ ಹಗ್ಗವನ್ನು ಕೂಡ ಚೀಲದಲ್ಲಿ ಇರಿಸು. ದಾರಿ ಮಧ್ಯದಲ್ಲಿ ಬಾವಿ ನದಿಗಳು ಸಿಗಬಹುದು.
ಪತ್ನಿಯು ರೊಟ್ಟಿ ಹಾಗೂ ಪಲ್ಯದ ಬುತ್ತಿ ಕಟ್ಟಿ ಹಗ್ಗ ಹಾಗೂ ಮಡಿಕೆಯನ್ನು ಪಂಡಿತರಿಗೆ ಚೀಲದಲ್ಲಿ ಕಟ್ಟಿಕೊಟ್ಟಳು. ಹಿಂದಿನ ಕಾಲದಲ್ಲಿ ಜನರು ದೀರ್ಘ ಪ್ರಯಾಣವನ್ನು ಹೀಗೆ ಮಾಡುತ್ತಿದ್ದರು. ಅವರ ಬಳಿ ಚಿಕ್ಕ ಬಿಂದಿಗೆ ಹಾಗೂ ಹಗ್ಗವಿರುತ್ತಿತ್ತು. ದಾರಿ ಮಧ್ಯದಲ್ಲಿ ಅವರು ನೀರನ್ನು ತೆಗೆದುಕೊಂಡು ಕುಡಿಯುತ್ತಿದ್ದರು. ಪಂಡಿತರು ಕೂಡ ಇದೇ ಪರಂಪರೆಗೆ ಅನುಗುಣವಾಗಿ ಬಿಂದಿಗೆ ಹಾಗೂ ಹಗ್ಗವನ್ನು ತೆಗೆದುಕೊಂಡು ಹೊರಟರು. ಜೋಳಿಗೆಯಲ್ಲಿ ರೊಟ್ಟಿಗಳಿದ್ದವು. ಮನದಲ್ಲಿ ದುರ್ಗಾಮಾತೆಯ ಆಶೀರ್ವಾದವಿತ್ತು. ಪತ್ನಿಯು ಬಾಗಿಲ ಬಳಿ ನಿಂತು ಅವರನ್ನೇ ನೋಡುತ್ತಿದ್ದಳು. ಅವಳಿಗೀಗ ಎಲ್ಲವೂ ಸರಿಯಾಗುತ್ತದೆ ಎಂಬ ವಿಶ್ವಾಸವಿತ್ತು. ಅವಳು ತಕ್ಷಣ ದೇವರ ಕೋಣೆಗೆ ಹೋದಳು ಮತ್ತು ದುರ್ಗಾಮಾತೆಗೆ ಕೈ ಮುಗಿದಳು. ಹೇ ಮಾತೆಯೇ, ನಮ್ಮ ಪಂಡಿತರ ರಕ್ಷಣೆ ಮಾಡು. ಅವರು ನಿಮ್ಮ ಆದೇಶವನ್ನು ಪಾಲನೆ ಮಾಡಲು ರಾಜನ ಅರಮನೆಗೆ ಹೋಗುತ್ತಿದ್ದಾರೆ. ಇದರಿಂದ ನಮ್ಮ ಜೀವನವನ್ನು ಬದಲಾಯಿಸಿ. ಈಗ ಪಂಡಿತರ ಪತ್ನಿಗೆ ಯಾವುದೇ ಸಂಶಯವಿರಲಿಲ್ಲ. ಅಮ್ಮನ ಆದೇಶವು ವ್ಯರ್ಥವಾಗುವುದಿಲ್ಲ ಎಂದು ಯೋಚಿಸಿ ಎಲ್ಲಿಯವರೆಗೆ ಪಂಡಿತರು ಕಾಣುತ್ತಾರೋ ಅಲ್ಲಿಯವರೆಗೂ ದಾರಿಯುದ್ದಕ್ಕೂ ಪಂಡಿತರನ್ನೇ ನೋಡುತ್ತಲೇ ಇದ್ದರು. ಅವರು ಕಣ್ಮರೆಯಾದ ನಂತರ ಮಂದಿರಕ್ಕೆ ಬಂದಳು. ಹೇ ದುರ್ಗಾಮಾತೆಯೇ, ನಾನು ನಿಮ್ಮ ಆದೇಶವನ್ನು ಪಾಲನೆ ಮಾಡಿದ್ದೇನೆ. ಈಗ ಅವರಿಗೆ ಜಯ ದೊರೆಯುವಂತೆ ಕೃಪೆ ನೀಡಿ. ಇಲ್ಲದೇ ಹೋದರೆ ಪಂಡಿತರು ಕೋಪಗೊಂಡು ತುಂಬ ಮಾತನಾಡಬಹುದು. ಅವಳು ತುಂಬ ಹೊತ್ತಿನವರೆಗೆ ಅಮ್ಮನ ಚರಣಗಳಲ್ಲಿ ಪ್ರಾರ್ಥನೆ ಮಾಡತೊಡಗಿದಳು. ಅತ್ತ ಕಡೆ ಪಂಡಿತರು ದಾರಿಯುದ್ದಕ್ಕೂ ನಡೆಯುತ್ತಾ ತಮ್ಮ ವಸ್ತ್ರವನ್ನೇ ನೋಡಿಕೊಳ್ಳತೊಡಗಿದರು. ಇಂದು ಅವರು ಯಾವ ಬಟ್ಟೆಯನ್ನು ತೊಟ್ಟಿದ್ದರೆಂದರೆ ಅದು ಮದುವೆಯ ಸಮಯದಲ್ಲಿ ತೊಟ್ಟ ಬಟ್ಟೆಯಾಗಿತ್ತು. ಅವರ ಮದುವೆಯು 20 ವರ್ಷಗಳ ಹಿಂದೆ ನಡೆದಿತ್ತು. ಆದರೆ ಈ ಬಟ್ಟೆಯನ್ನು ಅವರು ವಿಶೇಷ ಸಂದರ್ಭಗಳಿಗಾಗಿ ಇಟ್ಟಿದ್ದರು. ಇಂದು ರಾಜನ ದರ್ಬಾರಿಗೆ ಹೋಗಲು ಅವರು ಅದೇ ವಿಶೇಷ ಬಟ್ಟೆಯನ್ನು ಧರಿಸಿದ್ದರು. ಅದನ್ನು ಕಟ್ಟಿಗೆಯ ಇದ್ದಿಲುಗಳಿಂದ ಇಸ್ತ್ರಿ ಮಾಡಿದ್ದರು. ಒಬ್ಬ ಭಕ್ತರು ಅವರಿಗೆ ಹೊಸ ಶಲ್ಯವನ್ನು ನೀಡಿದ್ದರು. ಅದನ್ನು ತಮ್ಮ ಭುಜದ ಮೇಲೆ ಹಾಕಿಕೊಂಡು ಹಣೆಗೆ ತಿಲಕವನ್ನು ಇಟ್ಟುಕೊಂಡು ಅನಿಶ್ಚಿತತೆ ಹಾಗೂ ಹೆದರಿಕೆಯೊಂದಿಗೆ ಅವರು ಮುಂದೆ ಸಾಗಿದರು. ಯೋಚಿಸತೊಡಗಿದರು. ಹೆಂಡತಿಯ ಮಾತಿನಂತೆ ರಾಜನ ದರ್ಬಾರಿಗೆ ಹೋಗುತ್ತಿದ್ದೇನೆ. ಆದರೆ ಅಲ್ಲಿಗೆ ಹೋದ ಮೇಲೆ ಏನಾಗುತ್ತದೆ? ಇದು ಯಾರಿಗೂ ಗೊತ್ತಿಲ್ಲ. ಇಲ್ಲಿಯವರೆಗೂ ಎಂದಿಗೂ ರಾಜನನ್ನು ಭೇಟಿಯಾಗಲು ಹೋಗಲಿಲ್ಲ. ಒಂದು ವೇಳೆ ನನ್ನನ್ನು ನೋಡುತ್ತಲೇ ಹೊರಗೆ ಹಾಕಿದರೆ? ಆದರೂ ಪತ್ನಿಯ ಮಾತನ್ನು ಒಪ್ಪಿಕೊಂಡಿದ್ದೇನೆ. ಈಗ ಏನೇ ಆಗಲಿ ಆನಂತರ ನೋಡಿಕೊಳ್ಳುತ್ತೇನೆ. ಸಂಜೆಯವರೆಗೂ ಪಂಡಿತರು ಪ್ರಯಾಣ ಬೆಳೆಸಿ ಅರಮನೆಗೆ ಬಂದು ತಲುಪಿದರು. ಅವರು ದಾರಿ ಮಧ್ಯದಲ್ಲಿ ಏನನ್ನೂ ತಿನ್ನಲಿಲ್ಲ ಮತ್ತು ಏನನ್ನೂ ಕುಡಿಯಲಿಲ್ಲ. ಜೋಳಿಗೆಯಲ್ಲಿ ರೊಟ್ಟಿ ಹಾಗೂ ಪಲ್ಯ ಇದ್ದರೂ ಅವರಿಗೆ ಹಸಿವಾಗಲಿಲ್ಲ. ಅರಮನೆಯ ಭವ್ಯ ದ್ವಾರದ ಮುಂದೆ ಬಂದು ನಿಂತಾಗ ಅವರು ಹೆದರಿ ಹಿಂದೆ ಸರಿದರು. ಎಲ್ಲ ಕಡೆಗೂ ಸೈನಿಕರ ಕಾವಲು ಇತ್ತು. ಅವರ ಹೃದಯ ವೇಗವಾಗಿ ಬಡಿದುಕೊಳ್ಳತೊಡಗಿತು. ಪಂಡಿತರು ಯೋಚಿಸಿದರು, ಇಲ್ಲಿಂದ ಸುಮ್ಮನೆ ಹೊರಟು ಹೋಗುವುದೇ ಒಳ್ಳೆಯದು. ರಾಜ ಕೋಪಗೊಂಡು ನನಗೆ ಯಾವುದಾದರೂ ದಂಡವನ್ನು ನೀಡಿದರೆ? ಇದನ್ನು ಯೋಚಿಸಿ ಅವರು ಹಿಂತಿರುಗಿ ಬರುವವರಿದ್ದರು. ಆಗ ತನ್ನ ಮಕ್ಕಳ ಮುಗ್ಧ ಮುಖ ಅವರ ಕಣ್ಣ ಮುಂದೆ ಬಂದಿತು. ಒಂದು ವೇಳೆ ಮರಳಿ ಹೊರಟರೆ ಮಕ್ಕಳು ಹಸಿದೇ ಇರುತ್ತಾರೆ ಮತ್ತು ದುರ್ಗಾಮಾತೆ ಆದೇಶವು ಪೂರ್ಣಗೊಳ್ಳುವುದಿಲ್ಲ. ಈ ವಿಚಾರ ಅವರ ಮನಸ್ಸಿನಲ್ಲಿ ಮೂಡುತ್ತಿದ್ದಂತೆ ಅವರ ಧೈರ್ಯವು ಇಮ್ಮಡಿಯಾಯಿತು. ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಅವರು ಮಹಲಿನ ಕಡೆಗೆ ಸಾಗಿ ಬಂದರು. ಬಾಗಿಲ ಬಳಿ ಬಂದು ನೋಡಿದಾಗ ಬಾಗಿಲುಗಳು ಚಿನ್ನ ಬೆಳ್ಳಿಯಿಂದ ಮಾಡಲ್ಪಟ್ಟಿದ್ದ ಕಲಾಕೃತಿಗಳಿಂದ ಅಲಂಕಾರಗೊಂಡಿತ್ತು. ಅದನ್ನು ನೋಡಿ ಪಂಡಿತರು ಸ್ತಬ್ಧರಾದರು. ಆಗ ಒಬ್ಬ ಸೈನಿಕ ಅವರನ್ನು ನೋಡಿದನು. ಮಾತೆ ದುರ್ಗಿಯ ಕೃಪೆಯಿಂದ ಪಂಡಿತರು ಅಲ್ಲಿಯವರೆಗೆ ಬಂದು ತಲುಪಿದ್ದರು. ಆದರೆ ಒಬ್ಬ ಸೈನಿಕ ಅವರನ್ನು ನೋಡಿ ಅವರ ಕಡೆಗೆ ಬರುತ್ತಿದ್ದಾಗ ಅವರ ಹಣೆಯ ಮೇಲೆ ಬೆವರ ಹನಿಗಳು ಮೂಡಿದವು. ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಭಯವು ಅವರನ್ನು ಆವರಿಸಿತು. ಈ ಸೈನಿಕನು ತನ್ನನ್ನು ಹಿಡಿದುಕೊಂಡು ದರ್ಬಾರಿಗೆ ಕರೆದುಕೊಂಡು ಹೋಗುತ್ತಾನೆ. ಆನಂತರ ರಾಜ ನನ್ನನ್ನು ಏನು ಮಾಡಬಹುದು? ನನ್ನನ್ನು ನೇಣುಗಂಬಕ್ಕೆ ಏರಿಸಬಹುದು. ಆದರೆ ಸೈನಿಕನು ಅವರ ಬಳಿ ಬರುತ್ತಿದ್ದಂತೆ ಕೈ ಜೋಡಿಸಿ ನಮಸ್ಕರಿಸಿದನು. ಪಂಡಿತರು ಆಶೀರ್ವಾದ ನೀಡುತ್ತಾ ಹೇಳಿದರು, ಮಗ, ನಾನು ಧನ್ಯನಾಗಿದ್ದೇನೆ. ಈಶ್ವರರು ನಿನಗೆ ಒಳ್ಳೆಯದನ್ನು ಮಾಡಲಿ. ಆಗ ಸೈನಿಕನು ಆದರಪೂರ್ವಕವಾಗಿ ಕೇಳಿದನು, ಪಂಡಿತರೇ, ನೀವು ಮಹಾರಾಜರನ್ನು ಭೇಟಿಯಾಗಬೇಕೇ? ಅವರು ವಿನಮ್ರತೆಯಿಂದ ಉತ್ತರ ನೀಡಿದರು, ಹೌದು ಮಗ, ನನ್ನ ಹೆಸರು ಪಂಡಿತ್ ದೀನ್ ದಯಾಳು. ನಾನು ಹಳ್ಳಿಯಿಂದ ಬಂದಿದ್ದೇನೆ. ಮಹಾರಾಜರ ದರ್ಬಾರು ನಡೆಯುತ್ತಿದೆ. ನೀವು ನೇರವಾಗಿ ಅವರ ದರ್ಬಾರಿಗೆ ಹೋಗಿ. ಆಗ ಸೈನಿಕರು ತನ್ನ ಜೊತೆಗಾರ ಸೈನಿಕನಿಗೆ ಹೇಳಿದರು, ಪಂಡಿತರಿಗೆ ಒಳಗೆ ಹೋಗಲು ಬಿಡಿ. ಬಾಗಿಲನ್ನು ತೆರೆಯಲಾಯಿತು. ಪಂಡಿತರಿಗೆ ಒಳಗಡೆ ಹೋಗಲು ಅವಕಾಶ ನೀಡಲಾಯಿತು. ಅರಮನೆಯ ಒಳಗಿನ ದೃಶ್ಯವು ಇನ್ನೂ ಅದ್ಭುತವಾಗಿತ್ತು. ಅರಮನೆಯ ಒಳಗಿನ ಅಲಂಕಾರವೆಲ್ಲವೂ ಚಿನ್ನದಲ್ಲಿ ಮಾಡಿದಂತೆ ಗೋಚರವಾಗುತ್ತಿತ್ತು. ಇಡೀ ವಾತಾವರಣವು ನಕ್ಷತ್ರದಂತೆ ಹೊಳೆಯುತ್ತಿತ್ತು. ಎದುರಿಗೆ ಒಂದು ಉದ್ಯಾನವನವಿತ್ತು. ಅಲ್ಲಿ ಬಣ್ಣ ಬಣ್ಣದ ಹೂಗಳು ಅರಳಿದ್ದವು. ಹಲವಾರು ಸುಂದರವಾದ ವೃಕ್ಷಗಳಿಂದ ಸುಸಜ್ಜಿತವಾದ ಹೊರಾಂಗಣವು ಕಂಗೊಳಿಸುತ್ತಿತ್ತು. ಮೊದಲ ಬಾರಿಗೆ ಇಂಥ ಸ್ಥಳಕ್ಕೆ ಬಂದ ಪಂಡಿತರು ಮೂಕ ವಿಸ್ಮಿತರಾದರು. ಆಗ ಮತ್ತೊಬ್ಬ ಸೈನಿಕನು ಅಲ್ಲಿಗೆ ಬಂದನು. ಪಂಡಿತರಿಗೆ ಪ್ರಣಾಮ ಮಾಡಿ ಹೇಳಿದನು, ಪಂಡಿತರೇ, ಮಹಾರಾಜರ ದರ್ಬಾರನ್ನು ಅರಮನೆಯ ಹೊರಗೆ ಆಯೋಜಿಸಲಾಗಿದೆ. ದಯವಿಟ್ಟು ನೀವು ಈ ಮಾರ್ಗದಿಂದ ಹೋಗಿ ಎಂದು ಹೇಳಿ ಅವನು ಪಂಡಿತರನ್ನು ರಾಜನ ದರ್ಬಾರಿನ ಕಡೆಗೆ ಕರೆದುಕೊಂಡು ಬಂದನು. ಪಂಡಿತರು ನಿಧಾನವಾಗಿ ಮುಂದೆ ಬಂದರು.
ದರ್ಬಾರಿನ ಬಳಿಗೆ ಬರುತ್ತಿದ್ದಂತೆ ಅವರ ಕಾಲುಗಳು ತಡವರಿಸಿದಂತಾಯಿತು. ಎದುರುಗಡೆ ಎತ್ತರವಾದ ಸ್ಥಳದಲ್ಲಿ ರಾಜನ ಸಿಂಹಾಸನವಿತ್ತು. ಕೆಳಗಡೆ ದರ್ಬಾರಿನ ಸಭಿಕರು, ಮಂತ್ರಿ ಮಹೋದಯರು ರಾಜನನ್ನು ನೋಡಲು ತಲೆ ಎತ್ತಿ ನೋಡಬೇಕಾಗಿತ್ತು. ಪಂಡಿತರು ದ್ವಾರದಲ್ಲಿ ನಿಂತು ಹೆದರಿಕೆ ಹಾಗೂ ಸಂಕೋಚದಿಂದ ತುಂಬಿ ಹೋದರು. ನಂತರ ದುರ್ಗಾಮಾತೆಯ ಸ್ಮರಣೆ ಮಾಡಿ ಯೋಚಿಸಿದರು. ಈಗ ಹಿಂತಿರುಗಿ ಹೋಗುವ ಪ್ರಶ್ನೆಯೇ ಇಲ್ಲ. ಇಲ್ಲಿಯವರೆಗೆ ಬಂದು ತಲುಪಿದ್ದೇನೆ ಎಂದರೆ ದುರ್ಗಾಮಾತೆಯ ಆಶೀರ್ವಾದ ನನ್ನ ಮೇಲೆ ಇದೆ. ನಾನು ಬಂದ ಉದ್ದೇಶವನ್ನು ಮುಗಿಸಿಯೇ ಹೋಗುತ್ತೇನೆ. ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತದೆ. ಅವನು ತನ್ನ ಹಣೆಯ ಬೆವರನ್ನು ಒರೆಸಿಕೊಂಡನು. ಹೆದರಿಕೆಯನ್ನು ಬಿಟ್ಟು ಗಂಭೀರವಾಗಿ ದರ್ಬಾರಿಗೆ ಪ್ರವೇಶ ಮಾಡಿದನು. ಆ ಸಮಯದಲ್ಲಿ ರಾಜ ವೀರೇಂದ್ರ ಪ್ರತಾಪ್ ಕುಮಾರ್ ಯಾವುದೋ ಮೊಕದ್ದಮೆಯನ್ನು ಬಗೆಹರಿಸುತ್ತಿದ್ದನು. ಪಂಡಿತರು ಕಂಬದ ಬಳಿ ನಿಂತು ತಮ್ಮ ಸರದಿಗಾಗಿ ಕಾಯತೊಡಗಿದರು. ಮೊಕದ್ದಮೆಯು ಮುಗಿಯಿತು. ಸಭಿಕರೆಲ್ಲರೂ ಜಯಕಾರ ಕೂಗಿದರು. ಪಂಡಿತರು ದರ್ಬಾರಿನಲ್ಲಿ ಮುಂದೆ ಬಂದರು. ಪದೇ ಪದೇ ಹಣೆಯ ಬೆವರನ್ನು ಒರೆಸಿಕೊಳ್ಳುತ್ತಾ ಮುಂದೆ ಸಾಗಿ ಬಂದರು. ರಾಜನು ಪದೇ ಪದೇ ಪಂಡಿತರನ್ನೇ ನೋಡುತ್ತಾ ಹೇಳಿದನು, ಪಂಡಿತರೇ, ನಮ್ಮ ದರ್ಬಾರಿಗೆ ನಿಮಗೆ ಸ್ವಾಗತ. ನೀವು ಹೇಗಿದ್ದೀರಿ? ನೀವು ಇಲ್ಲಿಗೆ ಬಂದ ಕಾರಣವೇನು? ಆಗ ಪಂಡಿತರು ಮುಗುಳ್ನಗುತ್ತಾ ಹೇಳಿದರು, ಮಹಾರಾಜರೇ, ನಿಮ್ಮ ಕೃಪೆಯಿಂದ ಎಲ್ಲವೂ ಸುಭಿಕ್ಷವಾಗಿದೆ. ಆಗ ಮಹಾರಾಜರು ಕೇಳಿದರು, ಏನಾದರೂ ಸಮಸ್ಯೆ ಇದೆಯೇ? ಆಗ ಪಂಡಿತರು ದುರ್ಗಾಮಾತೆಯನ್ನು ನೆನಪಿಸಿಕೊಂಡು ನಿರಾಳವಾಗಿ ಹೇಳಿದರು, ಮಹಾರಾಜರೇ, ನಿಮ್ಮ ಸಮಸ್ಯೆ ಇದ್ದರೆ ಹೇಳಿ. ನಾನಂತೂ ಕೇವಲ ಒಂದೇ ಮಾತನ್ನು ಹೇಳಲು ಬಂದಿದ್ದೇನೆ. ಪುಣ್ಯದ ಮೂಲ ಪಾತಾಳದಲ್ಲಿದೆ. ಹೀಗೆ ಹೇಳುತ್ತಲೇ ಅವರ ಮಧ್ಯೆ ಒಂದು ದಿವ್ಯ ದೃಷ್ಟಿ ಮೂಡಿತು. ಮಾತೆ ದುರ್ಗೆಯ ಕೃಪೆ ಅವರ ಮೇಲಿತ್ತು. ರಾಜನು ಧ್ಯಾನವಿಟ್ಟು ಪಂಡಿತರ ಮಾತನ್ನು ಕೇಳಿದನು ಮತ್ತು ಆಳವಾಗಿ ಅದರ ಬಗ್ಗೆ ಯೋಚಿಸಿದನು. ಯಾವುದೇ ಪ್ರಶ್ನೆ ಕೇಳದೆ ರಾಜನು ಮಂತ್ರಿಗೆ ಸನ್ನೆ ಮಾಡಿ ಹೇಳಿದನು, ಪಂಡಿತರಿಗೆ 1 ಚೀಲ ಚಿನ್ನದ ವರಹವನ್ನು ನೀಡಬೇಕು ಎಂದು ಆದೇಶ ನೀಡಿದನು. ಮಂತ್ರಿಯು ಹಾಗೆ ಮಾಡಿದನು. ಚಿನ್ನದ ನಾಣ್ಯಗಳಿಂದ ತುಂಬಿದ ಚೀಲವನ್ನು ಪಂಡಿತರಿಗೆ ಒಪ್ಪಿಸಲಾಯಿತು. ಆನಂತರ ಪಂಡಿತರು ಮಹಾರಾಜರಲ್ಲಿ ಕೇಳಿದರು, ಮಹಾರಾಜರೇ, ಈಗ ನಾನು ಹೋಗಬಹುದೇ? ಆಗ ಮಹಾರಾಜ ಹೇಳಿದರು, ಹೌದು ಪಂಡಿತರೇ, ನಿಮ್ಮ ಯಾವುದೇ ಸಮಸ್ಯೆ ಇಲ್ಲವೆಂದ ಮೇಲೆ ನೀವು ಇಲ್ಲಿಂದ ಹೋಗಬಹುದು. ಪಂಡಿತರು ಆಶೀರ್ವಾದದೊಂದಿಗೆ ರಾಜನಿಗೆ ಪ್ರಣಾಮ ಮಾಡಿದರು ಮತ್ತು ದರ್ಬಾರಿನಿಂದ ಹೊರಗೆ ಬಂದರು. ಅವರ ಹೆಜ್ಜೆಗಳು ಭೂಮಿಯ ಮೇಲೆ ನಿಲ್ಲುತ್ತಿರಲಿಲ್ಲ. ಅವರು ಪಟ್ಟಣದ ಪೇಟೆಗೆ ಬಂದರು. ಎಲ್ಲಕ್ಕೂ ಮೊದಲು ಮನೆ ದಿನಸಿ ಖರೀದಿ ಮಾಡಿದರು. ಅಕ್ಕಿ, ಬೇಳೆ, ಹಿಟ್ಟು, ತುಪ್ಪ, ಮಸಾಲ, ಎಣ್ಣೆ ಮುಂತಾದವುಗಳನ್ನು ಖರೀದಿಸಿದರು ಮತ್ತು ಮಕ್ಕಳಿಗಾಗಿ ಬಟ್ಟೆ ಹಾಗೂ ಪಾದರಕ್ಷೆ, ಪತ್ನಿಗಾಗಿ ಬಣ್ಣ ಬಣ್ಣದ ಸೀರೆ ಮತ್ತು ತಮಗಾಗಿಯೂ ಕೂಡ 2 ಜೋಡಿ ಬಟ್ಟೆಯನ್ನು ಖರೀದಿಸಿದರು. ಆದರೂ ಚಿನ್ನದ ವರಹಗಳ ಚೀಲವು ಇನ್ನೂ ಭಾರವಾಗಿತ್ತು. ಅವರು ದುರ್ಗೆ ಮಾತೆಗೆ ಧನ್ಯವಾದ ಹೇಳಿದರು. ಆನಂತರ ಎದುರಿಗಿರುವ ಕುದುರೆ ಗಾಡಿಯವನಲ್ಲಿ ಹೇಳಿದರು, ಬಾಡಿಗೆ ಎಷ್ಟು? ಆಗ ಕುದುರೆ ಗಾಡಿಯವನು ಹೇಳಿದನು, ನೀವು ಬ್ರಾಹ್ಮಣರು, ನಿಮ್ಮಿಂದ ಬಾಡಿಗೆಯನ್ನು ಹೇಗೆ ತೆಗೆದುಕೊಳ್ಳಲಿ? ನೀವು ಎಷ್ಟು ಕೊಡುತ್ತೀರೋ ಕೊಡಿ. ಪಂಡಿತರು ಕುದುರೆ ಗಾಡಿಯಲ್ಲಿ ಕುಳಿತು ಸಂತೋಷದಿಂದ ತನ್ನ ಹಳ್ಳಿಯ ಕಡೆಗೆ ಹೊರಟು ಬಂದರು. ಇಂತಹ ಸುಖ ಅವರು ತಮ್ಮ ಜೀವನದಲ್ಲಿ ಎಂದಿಗೂ ನೋಡಿರಲಿಲ್ಲ. ಹಳ್ಳಿಗೆ ಬಂದು ತಲುಪುತ್ತಿದ್ದಂತೆ ಕುದುರೆ ಗಾಡಿಯವನು ಅವರನ್ನು ಮನೆಯ ಬಳಿ ತಂದು ಬಿಟ್ಟನು. ಪಂಡಿತರು ಅವನಿಗೆ ಧನ್ಯವಾದ ಹೇಳಿ ಅವನ ಕೈಯಲ್ಲಿ ಹಣವನ್ನು ಇಟ್ಟರು. ಕುದುರೆ ಗಾಡಿಯವನು ತುಂಬ ಖುಷಿಯಾದನು. ಪಂಡಿತರೇ, ನನ್ನ ಹೆಸರು ರಘು. ನೀವು ಪಟ್ಟಣಕ್ಕೆ ಹೋಗಬೇಕೆಂದರೆ ನನಗೆ ಹೇಳಿ, ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಪಂಡಿತರು ಅವನಿಗೆ ಆಶೀರ್ವಾದವನ್ನು ನೀಡಿ ಜೋಳಿಗೆಯನ್ನು ಎತ್ತಿಕೊಂಡು ಮನೆಯ ಒಳಗೆ ಬಂದರು. ಅಕ್ಕಪಕ್ಕದವರೆಲ್ಲರೂ ಅಚ್ಚರಿಯಿಂದ ನೋಡುತ್ತಿದ್ದರು, ಏಕೆಂದರೆ ಪಂಡಿತರು ಕುದುರೆ ಗಾಡಿಯಲ್ಲಿ ಬಂದಿದ್ದರು. ಅವರ ಜೋಳಿಗೆ ಸಾಮಾನುಗಳಿಂದ ತುಂಬಿ ಹೋಗಿತ್ತು. ಅವಶ್ಯವಾಗಿ ರಾಜನು ನೌಕರಿ ನೀಡಿರಬೇಕು. ಪಂಡಿತರ ಮುಖದ ಮೇಲೆ ಶಾಂತಿ ಹಾಗೂ ಪ್ರಸನ್ನತೆ ಇತ್ತು. ಬಾಗಿಲ ಬಳಿ ತಲುಪುತ್ತಿದ್ದಂತೆ ಅವರ ಪತ್ನಿ ಶ್ಯಾಮ ಮುಗುಳ್ನಕ್ಕೂ ಸ್ವಾಗತ ಮಾಡಿದಳು ಮತ್ತು ಪಂಡಿತರು ಒಳಬರುತ್ತಿದ್ದಂತೆ ಬಾಗಿಲನ್ನು ಹಾಕಿದಳು. ಆಗ ಪಂಡಿತರು ಹೇಳಿದರು, ಬಾಗಿಲನ್ನು ಏಕೆ ಹಾಕಿಕೊಂಡಿದ್ದೀಯಾ? ಆಗ ಶ್ಯಾಮ ನಿಧಾನವಾಗಿ ಹೇಳಿದಳು, ಪಕ್ಕದ ಮನೆಯವರು ಮಾತನಾಡಿಕೊಳ್ಳುತ್ತಿದ್ದರು. ಅವರ ದೃಷ್ಟಿ ನಮ್ಮ ಮೇಲೆ ಬೀಳಬಾರದು. ಬಲ್ಲವರು ಹೇಳಿದ್ದಾರೆ, ದೃಷ್ಟಿ ತಗುಲಿದರೆ ಎಲ್ಲ ಖುಷಿಯೂ ಹೊರಟು ಹೋಗುತ್ತದೆ. ಪಂಡಿತರು ಮುಗುಳ್ನಗುತ್ತಾ ಹೇಳಿದರು, ಇಂದು ಎಷ್ಟೋ ದಿನಗಳಾದ ಮೇಲೆ ಮನೆಯಲ್ಲಿ ನಗು ಮೂಡಿದೆ. ಮಾತೆ ದುರ್ಗೆಯ ಕೃಪೆಯಿಂದ ನಮಗೆ ಈ ಸಂತೋಷ ಲಭಿಸಿದೆ. ಆನಂತರ ಮಕ್ಕಳ ಜೊತೆ ಕುಳಿತುಕೊಂಡು ಹೇಳಿದರು, 2 ಜೋಳಿಗೆಯಲ್ಲಿ ದಿನಸಿ ಸಾಮಗ್ರಿಗಳಿವೆ, ಮತ್ತೆ ಉಳಿದೆಲ್ಲವೂ ಬಟ್ಟೆಗಳಾಗಿವೆ. ಶ್ಯಾಮಾಳು ಒಂದೊಂದಾಗಿ ಸಾಮಾನುಗಳನ್ನು ಅಡುಗೆ ಮನೆಯಲ್ಲಿ ಇಡಲು ಶುರು ಮಾಡಿದಳು. ಅವಳ ಮನಸ್ಸು ಆನಂದದಿಂದ ತುಂಬಿ ತುಳುಕಿತು. ಅವಳ ಬಡತನ ಮಾಯವಾಗಿದೆ ಎನ್ನುವಂತೆ ಈಗ ತೋರುತ್ತಿತ್ತು. ಇನ್ನು ಮುಂದೆ ತಮ್ಮ ಮಕ್ಕಳು ಉಪವಾಸವಿರಬೇಕಾಗಿಲ್ಲ ಎಂದು ಅವಳು ತುಂಬ ಖುಷಿಯಾದಳು. ಪಂಡಿತರ ಮಗಳು ಖುಷಿಯಿಂದ ಹೇಳಿದಳು, ಅಪ್ಪಾಜಿ, ಲಂಗ ದಾವಣಿ ತುಂಬ ಸುಂದರವಾಗಿದೆ. ಆಗ ಪಂಡಿತರು ಗರ್ವದಿಂದ ಹೇಳಿದರು, ಮಗಳೇ, ಇದು ನಿನ್ನ ಇಷ್ಟವೆಂದು ನನಗೆ ಗೊತ್ತಿತ್ತು. ಆದ್ದರಿಂದ ನಾನು ಇದನ್ನೇ ಆಯ್ಕೆ ಮಾಡಿಕೊಂಡೆ. ಮಗನು ಕೂಡ ಪ್ರಸನ್ನನಾಗಿ ಹೇಳಿದನು, ನೋಡಿ, ಈ ಜುಬ್ಬ ಎಷ್ಟೊಂದು ಸುಂದರವಾಗಿ ಕಾಣುತ್ತಿದೆ. ಆಗ ಪಂಡಿತರು ಮುಗುಳ್ನಕ್ಕೂ ಶ್ಯಾಮಾಳ ಕಡೆಗೆ ನೋಡಿದರು. ಈಗ ನೀನು ಕೂಡ ಈ ಸೀರೆಯನ್ನು ಉಟ್ಟು ತೋರಿಸು. ನಾನು ನಿನಗಾಗಿ ಈ ಸೀರೆಯನ್ನು ತುಂಬ ಪ್ರೀತಿಯಿಂದ ಆಯ್ಕೆ ಮಾಡಿದ್ದೇನೆ.
ಶ್ಯಾಮ ನಾಚಿಕೆ ಪಟ್ಟುಕೊಳ್ಳುತ್ತಾ ಹೇಳಿದಳು, ಮಕ್ಕಳ ಮುಂದೆ ಈ ರೀತಿ ಮಾತನಾಡುತ್ತಿದ್ದೀರಾ? ನಾಳೆ ಇದನ್ನು ತೊಳೆದು ಮಾತೆಗೆ ಅರ್ಪಿಸಿ ಆಮೇಲೆ ನಾನು ತೊಟ್ಟುಕೊಳ್ಳುತ್ತೇನೆ. ಪಂಡಿತರು ನಗುತ್ತಾ ಹೇಳಿದರು, ಸರಿ, ನಿನ್ನ ಇಚ್ಛೆಯಂತೆ ಆಗಲಿ. ಈಗ ಆದಷ್ಟು ಬೇಗ ಭೋಜನವನ್ನು ತಯಾರಿಸು. ನನಗೆ ತುಂಬ ಹಸಿವಾಗಿದೆ. ಅಲ್ಲಿಯವರೆಗೆ ನಾನು ಸ್ನಾನ ಮಾಡುತ್ತೇನೆ. ಪಂಡಿತರ ಸ್ನಾನದ ನಂತರ ಮರಳಿ ಬಂದಾಗ ಅಡುಗೆ ಕೋಣೆಯಲ್ಲಿ ಭೋಜನದ ಘಮಘಮ ಪರಿಮಳ ಮೂಗಿಗೆ ಬಡಿಯುತ್ತಿತ್ತು. ಶ್ಯಾಮಳು ವಿಶೇಷ ರೀತಿಯಲ್ಲಿ ಆಲೂಗಡ್ಡೆ ತರಕಾರಿ ಪಲ್ಯವನ್ನು ಮತ್ತು ಬಿಸಿ ಬಿಸಿಯಾದ ಪೂರಿಯನ್ನು ಮಾಡಿದ್ದಳು. ಪಂಡಿತರಿಗೆ ಪೂರಿ ಎಂದರೆ ತುಂಬ ಇಷ್ಟವಾಗಿತ್ತು. ಅವರು ಪೂಜೆಯನ್ನು ಸಮಾಪ್ತಿ ಮಾಡುತ್ತಾ ಮಕ್ಕಳನ್ನು ಕರೆದುಕೊಂಡು ಅಡುಗೆ ಕೋಣೆಗೆ ಬಂದರು ಮತ್ತು ಪತ್ನಿಯಲ್ಲಿ ಹೇಳಿದರು, ಶ್ರೀಮತಿಯವರೇ, ನಿಮ್ಮ ಭೋಜನದ ಪರಿಮಳದಿಂದ ನಮ್ಮ ಹಸಿವು ಇನ್ನೂ ಹೆಚ್ಚಾಗಿದೆ. ಶ್ಯಾಮಳು ಮುಗುಳ್ನಗುತ್ತಾ ಎಲ್ಲರ ಮುಂದೆ ಪೂರಿ ಹಾಗೂ ಪಲ್ಯದ ತಟ್ಟೆಯನ್ನು ನೀಡಿದಳು. ಪಂಡಿತರು, ಶ್ಯಾಮ ಹಾಗೂ ಮಕ್ಕಳು ಎಲ್ಲರೂ ಖುಷಿ ಖುಷಿಯಿಂದ ಊಟವನ್ನು ಮಾಡತೊಡಗಿದರು. ಭೋಜನದ ನಂತರ ಪಂಡಿತರು ಪ್ರಸನ್ನರಾಗಿ ಹೇಳಿದರು, ಶ್ರೀಮತಿಯವರೇ, ನಾನು ಮಿಠಾಯಿಯನ್ನು ಕೂಡ ತೆಗೆದುಕೊಂಡು ಬಂದಿದ್ದೇನೆ. ಒಂದೊಂದಾಗಿ ಎಲ್ಲರಿಗೂ ನೀಡಿದ ನಂತರವೇ ಭೋಜನ ಸಂಪೂರ್ಣವಾಗಿ ಸಂತೃಪ್ತವಾಗುವುದು. ಶ್ಯಾಮಳು ಮಿಠಾಯಿಯ ಡಬ್ಬವನ್ನು ತೆಗೆದಳು ಮತ್ತು ಒಂದೊಂದಾಗಿ ಎಲ್ಲರಿಗೂ ನೀಡಿದಳು. ಎಲ್ಲರೂ ಮಿಠಾಯಿಯ ಆನಂದವನ್ನು ಸವಿದರು. ಭೋಜನದ ನಂತರ ಎಲ್ಲರೂ ಅಡುಗೆ ಕೋಣೆಯಿಂದ ಎದ್ದು ಹೋದರು. ಮಕ್ಕಳು ಹೊಸ ಬಟ್ಟೆಯಲ್ಲಿ ನೆಲದ ಮೇಲೆ ಆರಾಮಾಗಿ ಮಲಗಿದರು. ಪಂಡಿತರು ಮಂಚದ ಮೇಲೆ ಒರಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳತೊಡಗಿದರು. ಶ್ಯಾಮ ಅವರ ಕೈಕಾಲು ಒತ್ತತೊಡಗಿದಳು. ಇದರಿಂದ ಪಂಡಿತರು ದೀರ್ಘವಾದ ನಿದ್ರೆಗೆ ಜಾರಿದರು. ತುಂಬ ದಿನಗಳ ನಂತರ ಅವರ ಇಡೀ ಪರಿವಾರವು ತೃಪ್ತರಾಗಿ ಊಟ ಮಾಡಿದರು. ಮಾತೆ ದುರ್ಗೆಯ ಕೃಪೆಯಿಂದ ಇಂದು ಮನೆಯಲ್ಲಿ ಸಂತೋಷ ಹಾಗೂ ಸುಖದ ವಾತಾವರಣ ನಿರ್ಮಾಣವಾಗಿತ್ತು. ಬೆಳಗ್ಗೆ ಪಂಡಿತರ ಪತ್ನಿಯು ಏಳುತ್ತಿದ್ದಂತೆ ಬಾವಿಯ ನೀರನ್ನು ತಂದು ಕುಡಿಯುವ ನೀರಿನ ಮಡಕೆಗೆ ತುಂಬಿದಳು. ಆನಂತರ ಪಂಡಿತರು ಕೂಡ ಎದ್ದರು ಮತ್ತು ಬಿಸಿ ನೀರಿನಿಂದ ಸ್ನಾನ ಮಾಡತೊಡಗಿದರು. ಸ್ನಾನ ಮಾಡುತ್ತಾ ತನ್ನ ಪತ್ನಿಯಲ್ಲಿ ಕೇಳಿದರು, ಶ್ಯಾಮ, ಇಂದೇನು ಮಾಡಬೇಕು? ಇಂದು ಕೂಡ ರಾಜನ ದರ್ಬಾರಿಗೆ ಹೋಗಬೇಕೇನು? ಆಗ ಶ್ಯಾಮ ಆತ್ಮವಿಶ್ವಾಸದಲ್ಲಿ ಹೇಳಿದಳು, ಹೌದು ಪಂಡಿತರೆ, ಇಂದು ಕೂಡ ನೀವು ರಾಜನ ದರ್ಬಾರಿಗೆ ಹೋಗಬೇಕು. ಎಲ್ಲಿಯವರೆಗೆ ಮಾತೆ ದುರ್ಗೆಯ ಕೃಪೆ ನಮ್ಮ ಮೇಲೆ ಇದೆಯೋ ನೀವು ಪ್ರತಿದಿನ ದರ್ಬಾರಿಗೆ ಹೋಗಬೇಕು. ಮಾತೆಯ ಆದೇಶವಿದೆ. ಆದ್ದರಿಂದ ನೀವು ದರ್ಬಾರಿಗೆ ಹೋಗಬೇಕು. ಇಂದು ಕೂಡ ನೀವು ಹೋಗಿ ಅದೇ ಮಾತನ್ನು ಹೇಳಬೇಕು. ಮಹಾರಾಜರೇ, ಪುಣ್ಯದ ಮೂಲ ಪಾತಾಳದಲ್ಲಿದೆ. ದುರ್ಗಾ ಮಾತೆಯ ಆದೇಶದಂತೆ ನೀವು ಪ್ರತಿದಿನ ದರ್ಬಾರಿಗೆ ಹೋಗುವುದು ಅತ್ಯವಶ್ಯಕವಾಗಿದೆ. ಅಲ್ಲಿಗೆ ಹೋಗಿ ಅದೇ ಮಾತನ್ನು ಹೇಳಬೇಕು. ಆದರೆ ಎಂದಾದರೂ ಒಂದು ದಿನ ಮಹಾರಾಜರು ಇದರ ಅರ್ಥವೇನು ಎಂದು ಕೇಳಿದರೆ ನಾನು ಅದಕ್ಕೆ ಸರಿಯಾದ ಉತ್ತರ ನೀಡಲು ಅಸಮರ್ಥನಾದರೆ ಅವರು ನನಗೆ ದಂಡವನ್ನು ನೀಡುವುದಿಲ್ಲವೇ ಎಂದು ಪಂಡಿತರು ಸಂದೇಹಪಟ್ಟಾಗ ಶ್ಯಾಮ ನಗುತ್ತಾ ಹೇಳಿದಳು, ನೀವೇನು ಚಿಂತೆ ಮಾಡಬೇಡಿ. ದುರ್ಗಾ ಮಾತೆಯ ಮೇಲೆ ವಿಶ್ವಾಸವಿಡಿ. ಯಾವುದಾದರೂ ಉಪಾಯ ಸಿಕ್ಕೇ ಸಿಗುವುದು. ಆಗ ಪಂಡಿತರು ಹೇಳಿದರು, ಹಾಗಾದರೆ ಒಂದು ಕೆಲಸ ಮಾಡು. ದುರ್ಗಾಮಾತೆಯಲ್ಲಿ ಇದರ ಅರ್ಥವೇನೆಂದು ನೀನೇ ಕೇಳಿಬಿಡು. ಅಮ್ಮನ ಹೇಳಿಕೆಯಂತೆ ನಾವು ಶೂಲಗಂಬಕ್ಕೆ ಏರಬಾರದಲ್ಲವೇ? ಆಗ ಪಂಡಿತರ ಪತ್ನಿಯು ಸ್ನೇಹಪೂರ್ವಕವಾಗಿ ನೋಡುತ್ತಾ ಹೇಳಿದಳು, ದುರ್ಗಾಮಾತೆಯ ಮಾತನ್ನು ಒಪ್ಪಿಕೊಳ್ಳಿ, ಎಲ್ಲವೂ ಸರಿಯಾಗುತ್ತದೆ. ಪಂಡಿತರು ಸ್ನಾನಾದಿ ಕಾರ್ಯಗಳನ್ನು ಮಾಡಿದರು ಮತ್ತು ತಯಾರಾಗಿ ಅರಮನೆಯ ಕಡೆಗೆ ನಡೆದರು. ಶ್ಯಾಮಳು ಪಂಡಿತರು ಹೋಗುತ್ತಿರುವುದನ್ನು ನೋಡಿ ಮನದಲ್ಲೇ ದುರ್ಗಾಮಾತೆಯಲ್ಲಿ ಪ್ರಾರ್ಥಿಸಿದಳು, ಹೇ ಮಾತೆ, ಪಂಡಿತರನ್ನು ರಕ್ಷಿಸು. ಅವರ ಯಾತ್ರೆಯು ಸಫಲವಾಗುವಂತೆ ಮಾಡು. ಪಂಡಿತರು ಹೋದ ನಂತರ ಅವರ ಪತ್ನಿಯು ದುರ್ಗಾಮಾತೆಯ ಪೂಜೆಯಲ್ಲಿ ತಲ್ಲೀನಳಾದಳು. ಅವಳ ಶ್ರದ್ಧೆ ಹಾಗೂ ವಿಶ್ವಾಸದ ದೀಪ ಬೆಳಗುತ್ತಿತ್ತು. ಅವಳಿಗೆ ಸಂಪೂರ್ಣ ವಿಶ್ವಾಸವಿತ್ತು, ಅಮ್ಮನ ಪ್ರಾರ್ಥನೆಯಿಂದ ನಮ್ಮ ಎಲ್ಲ ಕಷ್ಟಗಳು ದೂರವಾಗುವುದು ಮತ್ತು ನನ್ನ ಪತಿಯ ರಾಜಭವನದ ಕಡೆಗೆ ಪ್ರಯಾಣವೂ ಕೂಡ ಸಫಲವಾಗುವುದು. ದಾರಿ ಮಧ್ಯದಲ್ಲಿ ಪಂಡಿತರು ಯೋಚಿಸುತ್ತಾ ಸಾಗಿದರು. ಪತ್ನಿಯ ಹೇಳಿಕೆಯಂತೆ ಪ್ರತಿದಿನ ನಾನು ದರ್ಬಾರಿಗೆ ಹೋಗುತ್ತಿದ್ದೇನೆ. ಒಂದು ವೇಳೆ ಮಹಾರಾಜರು ಪುಣ್ಯದ ಮೂಲ ಪಾತಾಳವಾಗಿದೆ, ಈ ವಾಕ್ಯದ ಅರ್ಥವೇನೆಂದು ಕೇಳಿದರೆ ನನಗೆ ಉತ್ತರ ನೀಡಲು ತಿಳಿಯಲಿಲ್ಲ ಎಂದರೆ ಏನು ಮಾಡುವುದು? ಒಂದು ವೇಳೆ ಮಹಾರಾಜರು ಸಿಟ್ಟಾಗಿ ನನ್ನನ್ನು ಬಂಧಿಸಿದರೆ ಅಥವಾ ಇಲ್ಲಿಯವರೆಗೆ ನೀಡಿದ ಚಿನ್ನದ ವರಹಗಳನ್ನು ಮರಳಿ ಕೇಳಿದರೆ? ಹೀಗೆಲ್ಲ ಯೋಚಿಸುತ್ತಾ 2 ಗಂಟೆಯ ಯಾತ್ರೆಯ ನಂತರ ಅವರು ರಾಜಮಹಲಿನ ದರ್ಬಾರಿನ ದ್ವಾರದ ಬಳಿ ಬಂದು ತಲುಪಿದರು. ಈಗ ಸೈನಿಕರು ಕೂಡ ಪಂಡಿತರನ್ನು ಗುರುತು ಹಿಡಿಯುತ್ತಿದ್ದರು. ಆದ್ದರಿಂದ ಅವರನ್ನು ದರ್ಬಾರಿನ ಒಳಗೆ ಕಳುಹಿಸಿಕೊಡುತ್ತಿದ್ದರು. ಪಂಡಿತರು ನಿರಾಳವಾಗಿ ದರ್ಬಾರಿನ ಒಳಗೆ ಬಂದರು. ರಾಜನು ತನ್ನ ಸಭೆಯಲ್ಲಿ ವ್ಯಸ್ತನಾಗಿದ್ದನು. ಸಭೆಯು ಮುಗಿಯುತ್ತಿದ್ದಂತೆ ರಾಜನು ಪಂಡಿತರನ್ನು ನೋಡಿದನು. ಪಂಡಿತರು ನಿಸ್ಸಂದೇಹದಿಂದ ಅದೇ ಮಾತನ್ನು ಪುನರಾವರ್ತಿಸಿದರು, ಮಹಾರಾಜರೇ, ಪುಣ್ಯದ ಮೂಲ ಪಾತಾಳದಲ್ಲಿದೆ. ರಾಜನು ಏನನ್ನು ಪ್ರಶ್ನಿಸದೆ ತನ್ನ ಮಂತ್ರಿಗೆ ಪಂಡಿತರಿಗೆ 2 ಚಿನ್ನದ ವರಹಗಳ ಚೀಲವನ್ನು ನೀಡಿ ಎಂದು ಆದೇಶ ನೀಡಿದನು. ಮಂತ್ರಿ ಆಶ್ಚರ್ಯದಿಂದ ಆದೇಶವನ್ನು ಕೇಳಿದನು ಮತ್ತು ತಕ್ಷಣ ಚೀಲಗಳನ್ನು ನೀಡಿದನು. ಹೀಗೆ ಇದೇ ರೀತಿಯಲ್ಲಿ 1 ತಿಂಗಳವರೆಗೆ ನಡೆಯತೊಡಗಿತು. ಪಂಡಿತರು ಪ್ರತಿದಿನ ಹೋಗುತ್ತಿದ್ದರು, ಅದೇ ಮಾತನ್ನು ಹೇಳುತ್ತಿದ್ದರು ಮತ್ತು ರಾಜ ನೀಡಿದ ಚಿನ್ನದ ವರಹಗಳ ಚೀಲಗಳನ್ನು ತೆಗೆದುಕೊಳ್ಳುತ್ತಿದ್ದರು. ನಿಧಾನವಾಗಿ ಪಂಡಿತರ ಜೀವನ ಬದಲಾಗತೊಡಗಿತು. ಅವರ ಮನೆಯ ಪರಿಸ್ಥಿತಿಯೂ ಕೂಡ ಸುಧಾರಿಸಿತು.
ಅವರು ಸುಂದರವಾದ ದೊಡ್ಡದಾದ ಮನೆಯನ್ನು ಕಟ್ಟಿಸಿದರು. ನೌಕರರನ್ನು ಕೆಲಸಕ್ಕೆ ನೇಮಿಸಿಕೊಂಡರು ಮತ್ತು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲೊಬ್ಬ ಬ್ರಾಹ್ಮಣ ಮಹಿಳೆಯನ್ನು ನೇಮಿಸಿಕೊಂಡರು. ಈಗ ಅವರ ಪರಿವಾರವು ಒಳ್ಳೆಯ ಭೋಜನದ ಆನಂದವನ್ನು ಸವಿಯುತ್ತಿತ್ತು. ಮೆತ್ತನೆ ಹಾಸಿಗೆಯಲ್ಲಿ ಮಲಗುತ್ತಿದ್ದರು. ಆದರೆ ಸುಖದ ನಡುವೆಯೂ ಪಂಡಿತರಿಗೆ ಒಂದು ವಿಚಾರ ಮಾತ್ರ ಚಿಂತೆಗೀಡು ಮಾಡಿತ್ತು. ಒಂದು ವೇಳೆ ರಾಜನು ಪುಣ್ಯದ ಮೂಲ ಪಾತಾಳದಲ್ಲಿದೆ, ಇದರ ಅರ್ಥವನ್ನು ಕೇಳಿದರೆ, ನಾನು ಉತ್ತರ ನೀಡದೇ ಹೋದರೆ, ನೀಡಿದ ಚಿನ್ನದ ವರಹಗಳನ್ನು ಮರಳಿ ಕೇಳಿದರೆ ಆಗ ನಾನೇನು ಮಾಡಲಿ? ಹೀಗೆ ಸಂದೇಹ ಪಡುತ್ತಾ ಒಂದು ರಾತ್ರಿ ಪಂಡಿತರು ತನ್ನ ಪತ್ನಿಯಲ್ಲಿ ಹೇಳಿದರು, ಶ್ಯಾಮ, ಈಗ ನಮ್ಮ ಭವ್ಯವಾದ ಮನೆಯನ್ನು ಕಟ್ಟಿಸಿಕೊಂಡಿದ್ದೇವೆ. ಆಳು ಕಾಳುಗಳು ಇದ್ದಾರೆ. ನಾವೇಕೆ ನಮ್ಮ ಮಗಳಿಗೆ ಒಳ್ಳೆಯ ಹುಡುಗನನ್ನು ಹುಡುಕಬಾರದು? ಮಗಳಿಗಾಗಿ ನಾಳೆ ಹುಡುಗನನ್ನು ಹುಡುಕಲು ಹೋಗೋಣ. ಪಂಡಿತರೇ, ನೀವೆಂತಹ ಮಾತನಾಡುತ್ತಿದ್ದೀರಿ? ಅವಳಿಗಿನ್ನೂ ವಯಸ್ಸಾಗಿಲ್ಲ, ಅವಳು ದೊಡ್ಡವಳಾಗಲಿ. ಆಗ ಪಂಡಿತರು ಸಿಟ್ಟಾಗಿ ಹೇಳಿದರು, ನಿನಗೆ ಇದು ಅರ್ಥವಾಗುವುದಿಲ್ಲ. ಈಗ ಮಹಾರಾಜರು ನಮ್ಮ ಮೇಲೆ ಕೃಪೆ ತೋರುತ್ತಿದ್ದಾರೆ. ಚಿನ್ನದ ವರಹಗಳು ಬರುವ ಚೀಲಗಳು ಬಂದಾದರೆ ನಮ್ಮನ್ನು ಶೂಲಕ್ಕೆ ಏರಿಸಲಾಗುವುದು. ನೀನು ಕೂಡ ಬಂಧನಕ್ಕೆ ಒಳಗಾಗುತ್ತೀಯ. ಆಗ ಶ್ಯಾಮ ನಗುತ್ತಾ ಹೇಳಿದಳು, ಸರಿ, ನೀವು ಜೈಲಿನ ಊಟ ಮಾಡಿ. ರಾಜನು ನಮ್ಮನ್ನು ಉಪವಾಸ ಮಾತ್ರ ಸಾಯಿಸುವುದಿಲ್ಲ. ಆಗ ಪಂಡಿತರು ಚಾದರವನ್ನು ಹೊದ್ದುಕೊಳ್ಳುತ್ತಾ ಹೇಳಿದರು, ನಿನಗಂತೂ ಖುಷಿಯಾಗುತ್ತಿದೆ. ಇದೇ ಗಂಡಾಂತರಕ್ಕೆ ನೀನು ನನ್ನನ್ನು ತಳ್ಳಿದ್ದೀಯಾ? ಒಂದು ವೇಳೆ ಆ ರೀತಿ ಏನಾದರೂ ಆದರೆ ನೀನು ಖುಷಿಯಿಂದ ಹಬ್ಬವನ್ನು ಆಚರಿಸು. ಆಗ ಶ್ಯಾಮ ನಗುತ್ತಾ ಹೇಳಿದಳು, ನೀವೇನು ಚಿಂತೆ ಮಾಡಬೇಡಿ. ಮಾತಾ ರಾಣಿಯ ಮೇಲೆ ನಂಬಿಕೆ ಇಡಿ. ಏನೂ ತೊಂದರೆಯಾಗುವುದಿಲ್ಲ. ಈಗ ನೀವು ಸುಮ್ಮನೆ ಮಲಗಿಕೊಳ್ಳಿ. ನಮಗೂ ಕೂಡ ಮಲಗಲು ಬಿಡಿ. ಪಂಡಿತರು ವಿಚಾರದಲ್ಲಿ ಮುಳುಗಿದರು. ಸ್ವಲ್ಪ ಹೊತ್ತಿನ ನಂತರ ಅವರು ಸುಸ್ತಾಗಿ ಆಳವಾದ ನಿದ್ದೆಯಲ್ಲಿ ಮುಳುಗಿದರು. ಶ್ಯಾಮ ಕೂಡ ಅವರ ಬಳಿ ಮಲಗಲು ಪ್ರಯತ್ನಿಸಿದಳು. ಕೊನೆಯಲ್ಲಿ ನಿದ್ದೆಯ ಮಡಿಲಿಗೆ ಜಾರಿದಳು. ಇದೇ ದಿನಚರಿಯಾಯಿತು. ಪಂಡಿತರು ಪ್ರತಿದಿನ ದರ್ಬಾರಿಗೆ ಹೋಗುತ್ತಿದ್ದರು. ಅದೇ ವಾಕ್ಯವನ್ನು ಹೇಳುತ್ತಿದ್ದರು. ಪುಣ್ಯದ ಮೂಲ ಪಾತಾಳದಲ್ಲಿದೆ ಎಂದು ಹೇಳಿದಾಗ ರಾಜನು ಪ್ರತಿ ಬಾರಿಯೂ ಅವರಿಗೆ ಚಿನ್ನದ ವರಹಗಳ ಚೀಲವನ್ನು ನೀಡುತ್ತಿದ್ದರು. ಇದೇ ರೀತಿ ಹಲವಾರು ದಿನಗಳವರೆಗೆ ನಡೆಯತೊಡಗಿತು. ಈ ಮಧ್ಯದಲ್ಲಿ ಕೆಲವರ ಮನಸ್ಸಿನಲ್ಲಿ ಪಂಡಿತರ ಬಗ್ಗೆ ಮತ್ಸರದ ಭಾವನೆ ಮೂಡಿತು. ಅವರು ತಮ್ಮ ತಮ್ಮಲ್ಲಿ ಮಾತನಾಡಿಕೊಂಡರು, ಇಲ್ಲಿ ಪಂಡಿತರು ಪ್ರತಿದಿನ ಬರುತ್ತಾರೆ, ಮತ್ತೇನು ಹೇಳುವುದಿಲ್ಲ, ಒಂದೇ ವಾಕ್ಯವನ್ನು ಹೇಳುತ್ತಾರೆ ಮತ್ತು ಮಹಾರಾಜರು ಅವರಿಗೆ ಚೀಲ ತುಂಬಿಸಿ ಚಿನ್ನದ ವರಹಗಳನ್ನು ನೀಡುತ್ತಾರೆ. ಮಹಾರಾಜರು ಕೂಡ ಎಷ್ಟೊಂದು ಮೂರ್ಖರಾಗಿದ್ದಾರೆ. ಇದರ ಅರ್ಥವೇನೆಂದು ಅವರು ಕೇಳುತ್ತಲೂ ಇಲ್ಲ. ಅವರಲ್ಲಿನ ಕೆಲವು ದರ್ಬಾರಿಗಳು ಮೊದಲೇ ರಾಜನ ಮೇಲೆ ಕೋಪಗೊಂಡಿದ್ದರು. ಅವರು ಪಂಡಿತರ ಅದೃಷ್ಟಕ್ಕೆ ಹೊಟ್ಟೆಕಿಚ್ಚು ಪಟ್ಟುಕೊಳ್ಳುತ್ತಿದ್ದರು ಮತ್ತು ರಾಜನ ವರ್ತನೆಗೆ ಸವಾಲುಗಳನ್ನು ಕೇಳುತ್ತಿದ್ದರು. ಅದೇ ಸಮಯದಲ್ಲಿ ರಾಜನ ಪುತ್ರನು ರಾಜಕುಮಾರ ಅದೇ ಮಾರ್ಗದಲ್ಲಿ ಸಾಗುತ್ತಿದ್ದನು. ಅವನು ದರ್ಬಾರಿನ ಜನರ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡನು. ಆದರೆ ಯಾರೂ ರಾಜಕುಮಾರನನ್ನು ನೋಡಲಿಲ್ಲ. ಅವನು ಸುಮ್ಮನೆ ತನ್ನ ಅರಮನೆಗೆ ಮರಳಿ ಬಂದನು ಮತ್ತು ಹಾಸಿಗೆ ಮೇಲೆ ಮಲಗಿಕೊಂಡು ಆಳವಾದ ವಿಚಾರದಲ್ಲಿ ಮುಳುಗಿದನು. ಮಹಾರಾಣಿಯು ತನ್ನ ಪುತ್ರನು ದುಃಖಿತನಾಗಿರುವುದನ್ನು ನೋಡಿದಳು ಮತ್ತು ತನ್ನ ಪುತ್ರನ ಈ ಅವಸ್ಥೆಯ ಕಾರಣ ಏನೆಂದು ತಿಳಿದುಕೊಳ್ಳಲು ಬಯಸಿದಳು. ಅವನ ಮುಖದಲ್ಲಿ ಸ್ಪಷ್ಟವಾದ ಕ್ರೋಧವಿತ್ತು. ರಾಣಿಯು ರಾಜಕುಮಾರನನ್ನು ಹಿಂಬಾಲಿಸಲು ತೀರ್ಮಾನಿಸಿದಳು. ಅವಳು ರಾಜಕುಮಾರನ ಹಿಂದೆ ಹಿಂದೆ ಹೋದಳು. ಅವನು ತನ್ನ ಅರಮನೆಯ ಬಾಗಿಲನ್ನು ಬಂದ್ ಮಾಡಿದನು ಮತ್ತು ಹೊರಗಡೆ ನಿಂತ ಸೈನಿಕರಲ್ಲಿ ಹೇಳಿದನು, ಒಂದು ವೇಳೆ ಯಾರಾದರೂ ನನ್ನ ಬಗ್ಗೆ ಕೇಳಿದರೆ ನಾನು ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಹೇಳಿ. ಯಾರೂ ನನಗೆ ತೊಂದರೆ ನೀಡಬಾರದು. ಮಹಾರಾಣಿ ಇದನ್ನು ಕೇಳಿ ಸುಮ್ಮನಿದ್ದಳು. ಅಷ್ಟಕ್ಕೂ ನಮ್ಮ ರಾಜಕುಮಾರನಿಗೆ ಏನಾಗಿದೆ? ಸಂಜೆ ಮಹಾರಾಜರು ದರ್ಬಾರನ್ನು ಮುಗಿಸಿ ತಮ್ಮ ಅಂತಃಪುರಕ್ಕೆ ಬಂದರು. ಅವರು ಮಹಾರಾಣಿಯ ಮುಖದ ಮೇಲೆ ಉದಾಸೀನತೆಯನ್ನು ನೋಡಿದರು ಮತ್ತು ಕೇಳಿದರು, ಮಹಾರಾಣಿ, ಏನು ವಿಷಯ? ನೀವು ಇಷ್ಟೇಕೆ ಚಿಂತಿತರಾಗಿದ್ದೀರಿ? ಆಗ ಮಹಾರಾಣಿ ಹೇಳಿದಳು, ಮಹಾರಾಜರೇ, ಇಂದು ರಾಜಕುಮಾರ ತನ್ನನ್ನು ಅಂತಃಪುರದಲ್ಲಿ ಬಂದ್ ಮಾಡಿಕೊಂಡಿದ್ದಾನೆ. ಅವನು ಯಾರೊಂದಿಗೂ ಮಾತನಾಡುತ್ತಿಲ್ಲ. ದಯವಿಟ್ಟು ಕೃಪೆ ತೋರಿ ನೀವು ಹೋಗಿ ನೋಡಿ. ಅವನಿಗೆ ಯಾವ ದುಃಖ ಕಾಡುತ್ತಿದೆ ಎಂದು ತಿಳಿದುಕೊಳ್ಳಿ. ರಾಜನು ಗಂಭೀರತೆಯಿಂದ ಯೋಚಿಸಿದನು. ಪುತ್ರನಿಗೆ ಯಾವ ಚಿಂತೆ ಕಾಡುತ್ತಿರಬಹುದು? ಆಗ ರಾಜಕುಮಾರನು ತಂದೆ ತಾಯಿಯ ಮುಂದೆ ತನ್ನ ದುಃಖವನ್ನು ತೋಡಿಕೊಂಡನು. ಇಂದು ನಾನು ನಗರವನ್ನು ಸುತ್ತಾಡಲು ಹೋಗಿದ್ದೆ. ದರ್ಬಾರಿನ ಜನರು ಹೇಳಿದ ಮಾತಿನಿಂದ ನನ್ನ ಮನ ವಿಚಲಿತಗೊಂಡಿತು. ರಾಜಕುಮಾರನು ಮಹಾರಾಜರಲ್ಲಿ ಕೇಳಿದನು, ಪಂಡಿತ್ ದೀನ್ ದಯಾಳು ಎನ್ನುವವರು ನಿಮ್ಮ ದರ್ಬಾರಿಗೆ ಬರುತ್ತಾರೇನೋ? ಆಗ ರಾಜನು ಶಾಂತ ಸ್ವರದಲ್ಲಿ ಹೇಳಿದನು, ಹಾಂ, ಅವರು ಪ್ರತಿದಿನ ಬರುತ್ತಾರೆ. ಅವರಿಂದ ನನಗೇನು ತೊಂದರೆಯಾಗಿದೆ? ಆಗ ರಾಜಕುಮಾರನು ದುಃಖಿತನಾದವನಂತೆ ಹೇಳಿದನು, ಅಪ್ಪಾಜಿ, ನಾನು ನಿಮ್ಮ ಬಗ್ಗೆ ಜನರು ಹೀಗೆ ಮಾತನಾಡಿಕೊಳ್ಳುವುದನ್ನು ಕೇಳಿದೆ. ನೀವು ಪಂಡಿತರ ಮಾತಿನ ಮೇರೆಗೆ ಮೂರ್ಖರಾಗುತ್ತಿದ್ದೀರಿ ಮತ್ತು ಅವರ ಪ್ರಕಾರ ಪುಣ್ಯದ ಮೂಲ ಪಾತಾಳದಲ್ಲಿದೆ. ಈ ಮಾತಿನ ಅರ್ಥವೇನೆಂದು ಎಂದಿಗೂ ಪಂಡಿತರಲ್ಲಿ ಕೇಳುತ್ತಿಲ್ಲ ಎಂದು ಅವರ ಆರೋಪವಾಗಿದೆ. ಮತ್ತು ಪ್ರತಿದಿನ ಚೀಲ ತುಂಬಿ ಪಂಡಿತರಿಗೆ ಚಿನ್ನದ ವರಹಗಳನ್ನು ನೀಡಲಾಗುತ್ತದೆ. ರಾಜ್ಯದ ಜನರು ನಿಮ್ಮ ಬಗ್ಗೆ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ರಾಜನು ದೀರ್ಘವಾದ ನಿಟ್ಟುಸಿರು ಬಿಟ್ಟನು ಮತ್ತು ಹೇಳಿದನು, ಪ್ರಿಯ ಪುತ್ರ, ನಾನು ಎಂದಿಗೂ ಪ್ರಶ್ನೆ ಕೇಳದೇ ಇರುವುದು ಇದು ಸತ್ಯವಾಗಿದೆ. ಆದರೆ ಯಾವಾಗ ಪಂಡಿತರು ಈ ಮಾತನ್ನು ಹೇಳುತ್ತಾರೋ
ಆಗ ನನ್ನೊಳಗೆ ಒಂದು ಅನುಪಮವಾದ ಶಾಂತಿ ಮೂಡುತ್ತದೆ ಮತ್ತು ನನ್ನ ಆತ್ಮವು ಅವರಿಗೆ ಚಿನ್ನದ ವರಹಗಳನ್ನು ನೀಡು ಎಂದು ಸೂಚನೆ ನೀಡುತ್ತಿರುವಂತೆ ಭಾಸವಾಗುತ್ತದೆ. ಈ ಭಾವನೆಯನ್ನು ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಆಗ ರಾಜಕುಮಾರನು ಆಗ್ರಹಿಸಿದನು, ಈಗ ನೀವು ಪ್ರಶ್ನೆಗಳನ್ನು ಕೇಳಲೇಬೇಕು, ಏಕೆಂದರೆ ನಮ್ಮ ಪ್ರಜೆಗಳು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳಬಾರದು. ಆಗ ರಾಜನು ವಿಚಾರ ಮಾಡುತ್ತಾ ಹೇಳಿದನು, ಸರಿ ಪುತ್ರ, ನಾನು ನಾಳೆ ಪಂಡಿತರಲ್ಲಿ ಅವಶ್ಯವಾಗಿ ಈ ಪ್ರಶ್ನೆಯನ್ನು ಕೇಳುತ್ತೇನೆ. ಈಗ ನೀನು ವಿಶ್ರಾಂತಿಯನ್ನು ತೆಗೆದುಕೋ. ರಾಜ ಹಾಗೂ ರಾಣಿ ಬೆಳಗಾಗುವುದನ್ನೇ ಎದುರು ನೋಡತೊಡಗಿದರು. ಮಾರನೇ ದಿನ ಪಂಡಿತ್ ದೀನ್ ದಯಾಳು ಅವರು ನಿಗದಿತ ಸಮಯಕ್ಕೆ ದರ್ಬಾರಿಗೆ ಹಾಜರಾದರು. ತಲೆಯನ್ನು ತಗ್ಗಿಸಿ ಅವರು ಅದೇ ಮಾತನ್ನು ಹೇಳಿದರು, ಮಹಾರಾಜರೇ, ಪುಣ್ಯದ ಮೂಲ ಪಾತಾಳದಲ್ಲಿದೆ. ಆಗ ರಾಜನು ಮಹಾಮಂತ್ರಿಗಳಿಗೆ ಹೇಳಿದನು, ಪಂಡಿತರಿಗೆ ಚಿನ್ನದ ವರಹಗಳನ್ನು ನೀಡಿ. ಮಂತ್ರಿಯು ಚೀಲವನ್ನು ತೆಗೆದುಕೊಂಡು ಮುಂದೆ ಬರುತ್ತಿದ್ದಂತೆ ಮಹಾರಾಜರು ಕೈಯೆತ್ತಿ ಹೇಳಿದರು, ಪಂಡಿತರೇ, ನಾವು ಈ ವಾಕ್ಯದ ಅರ್ಥವೇನೆಂದು ತಿಳಿದುಕೊಳ್ಳಲು ಬಯಸಿದ್ದೇವೆ. ಪಂಡಿತರೇ, ಪುಣ್ಯದ ಮೂಲ ಪಾತಾಳದಲ್ಲಿದೆ. ಇದರ ಅರ್ಥವೇನೆಂದು ವಿವರಿಸಿ ಹೇಳಿ. ಪಂಡಿತರು ಕೆಲವು ಕ್ಷಣ ಮೌನವಾದರು ಮತ್ತು ಕೈಜೋಡಿಸಿ ಹೇಳಿದರು, ಮಹಾರಾಜರೇ, ಕೃಪೆ ತೋರಿ ಇಂದು ನನ್ನನ್ನು ಮನ್ನಿಸಿ, ನಾಳೆ ಒಂದು ದಿನ ಅವಕಾಶ ಕೊಡಿ. ಆಗ ಮಹಾರಾಜರು ತಲೆಯಾಡಿಸುತ್ತಾ ಹೇಳಿದರು, ಸರಿ ಪಂಡಿತರೇ, ನಾಳೆ ನೀವು ಅವಶ್ಯವಾಗಿ ಉತ್ತರ ನೀಡಬೇಕು. ಈಗ ನೀವು ಮನೆಗೆ ಹೋಗಿ. ಪಂಡಿತರು ಚೀಲವನ್ನು ತೆಗೆದುಕೊಂಡರು. ಆದರೆ ಅವರ ಮನಸ್ಸು ಭಾರವಾಯಿತು. ಹೊರಗಡೆ ಬರುತ್ತಿದ್ದಂತೆ ಅವರು ಯೋಚಿಸಿದರು, ಈಗ ಈ ಮಾತು ಗುಪ್ತವಾಗೇನೂ ಉಳಿದಿಲ್ಲ. ನಾನು ಈ ವಿಷಯವನ್ನು ಶ್ಯಾಮಲಾಳಿಗೆ ಹೋಗಿ ಹೇಳಬೇಕು. ಇನ್ನು ಮುಂದೆ ಅವಳು ನನ್ನ ಮುಖವನ್ನು ನೋಡಲು ಸಾಧ್ಯವಿಲ್ಲ. ನಾಳೆ ರಾಜ ನನಗೆ ಅವಶ್ಯವಾಗಿ ನೇಣುಗಂಬಕ್ಕೆ ಏರಿಸುತ್ತಾನೆ ಎಂದು ಯೋಚಿಸುತ್ತಾ ಉದಾಸೀನ ಮನಸ್ಸಿನಿಂದ ನಗರದ ಬೀದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಕುದುರೆ ಗಾಡಿಯವನು ಅವರನ್ನು ನೋಡಿ ನಿಲ್ಲಿಸಿದನು ಮತ್ತು ಹೇಳಿದನು, ಪಂಡಿತರೇ, ಬನ್ನಿ, ನಿಮ್ಮನ್ನು ಹಳ್ಳಿಗೆ ಬಿಟ್ಟು ಬರುತ್ತೇನೆ. ಪಂಡಿತರು ಸುಮ್ಮನೆ ಕುಳಿತುಕೊಂಡರು. ಕುದುರೆ ಗಾಡಿಯವನು ಅವರ ಕಳೆಗುಂದಿದ ಮುಖವನ್ನು ನೋಡಿ ಹೇಳಿದನು, ಪಂಡಿತರೇ, ಇಂದು ನಿಮ್ಮ ಮುಖ ಏಕೆ ಕಳೆಗುಂದಿದೆ? ನೀವು ಯಾವಾಗಲೂ ನಗುತ್ತಾ ಇರುತ್ತಿದ್ರಿ. ಪಂಡಿತರು ಮೃದು ಸ್ವರದಲ್ಲಿ ಹೇಳಿದರು, ಏನೂ ಇಲ್ಲ ಸಹೋದರ, ಮನಸ್ಸು ಸ್ವಲ್ಪ ಉದಾಸೀನವಾಗಿದೆ. ಯಾವುದು ಸರಿಯಿಲ್ಲ ಎಂದು ತೋರುತ್ತಿದೆ. ಕುದುರೆ ಗಾಡಿಯವನಿಗೆ ಎಲ್ಲ ಅರ್ಥವಾಯಿತು. ಏನನ್ನೂ ಹೇಳದೆ ಅವರನ್ನು ಮನೆಗೆ ಬಿಟ್ಟು ಬಂದನು. ಮನೆಗೆ ಬಂದು ತಲುಪುತ್ತಿದ್ದಂತೆ ಪಂಡಿತರು ಜೋಳಿಗೆಯನ್ನು ಒಂದು ಮೂಲೆಯಲ್ಲಿ ಎಸೆದರು. ಶ್ಯಾಮ ಓಡೋಡಿ ಬಂದಳು. ಪಂಡಿತರೇ, ಏನಾಯಿತು? ಜೋಳಿಗೆಯನ್ನು ಹಾಗೆ ಏಕೆ ಎಸೆಯುತ್ತಿದ್ದೀರಿ? ಆಗ ಪಂಡಿತರು ನಿರ್ದಯ ಸ್ವರದಲ್ಲಿ ಹೇಳಿದರು, ನಿನ್ನ ಚಿನ್ನದ ವರಹಗಳ ಚೀಲವನ್ನು ತೆಗೆದುಕೋ. ಇದು ಕೊನೆಯ ಚಿನ್ನದ ವರಹದ ಚೀಲವಾಗಿದೆ. ನಾಳೆ ಮಹಾರಾಜರು ನನಗೆ ಮರಣದಂಡನೆಯನ್ನು ನೀಡುತ್ತಾರೆ. ಆಗ ಶ್ಯಾಮ ಹೈರಾಣಾದಳು. ಆ ರೀತಿ ಏನಾಯಿತು? ಮಹಾರಾಜರು ಏನಾದರೂ ಹೇಳಿದ್ದಾರೇನು? ಆಗ ಪಂಡಿತರು ಹೇಳಿದರು, ಮೊದಲು ನೀರನ್ನು ಕೊಡು. ಅವರ ಮಗಳು ಓಡುತ್ತಾ ನೀರನ್ನು ತೆಗೆದುಕೊಂಡು ಬಂದಳು. ಅಪ್ಪಾಜಿ, ತೆಗೆದುಕೊಳ್ಳಿ, ನೀರನ್ನು ಕುಡಿಯಿರಿ. ಪಂಡಿತರು ದುಃಖದಿಂದ ತನ್ನ ಮಗಳ ಕಡೆಗೆ ನೋಡಿದರು. ಕೊಡು ಮಗಳೇ, ಬಹುಶಃ ಕೊನೆಯ ಬಾರಿ ನೀರನ್ನು ಕುಡಿಯುತ್ತಿದ್ದೇನೆ. ನಾಳೆ ಏನಾಗುತ್ತದೋ ಯಾರಿಗೆ ಗೊತ್ತು? ಆಗ ಶ್ಯಾಮ ಬಳಿಗೆ ಬಂದು ಕುಳಿತುಕೊಂಡಳು. ಗಾಳಿಯಲ್ಲಿ ಮಾತು ತೇಲಿ ಬಿಡಬೇಡಿ. ವಿಷಯ ಏನು ಎಂದು ಮೊದಲು ಹೇಳಿ. ಮಹಾರಾಜರು ಪುಣ್ಯದ ಮೂಲ ಪಾತಾಳದಲ್ಲಿದೆ. ಇದರ ಅರ್ಥವೇನೆಂದು ಕೇಳಿದ್ದಾರೆ. ನನಗೆ ಇದರ ಯಾವುದೇ ಅರ್ಥ ಗೊತ್ತಿಲ್ಲ. ಒಂದು ವೇಳೆ ನಾನು ಉತ್ತರ ನೀಡಲು ಅಸಮರ್ಥನಾದರೆ ನಾಳೆ ನನ್ನನ್ನು ಗಲ್ಲಿಗೆ ಏರಿಸಬಹುದು. ಈಗ ಹೇಳು, ಏನು ಮಾಡಬೇಕು? ಆಗ ಶ್ಯಾಮ ಮುಗುಳ್ನಗುತ್ತಾ ಹೇಳಿದಳು, ಪಂಡಿತರೇ, ಕೇವಲ ಇಷ್ಟೇ ಮಾತಿಗೆ ನೀವು ಚಿಂತಿತರಾಗಿದ್ದೀರೇನು? ಮೊದಲು ಸ್ನಾನ ಮಾಡಿ, ನಾನು ನಿಮಗೆ ಬಿಸಿ ಬಿಸಿ ಊಟವನ್ನು ಬಡಿಸುತ್ತೇನೆ. ಆನಂತರ ರಾಜನಿಗೆ ಏನು ಉತ್ತರ ನೀಡಬೇಕೆಂದು ಹೇಳುತ್ತೇನೆ. ಪಂಡಿತರು ಹೈರಾಣಾದರು. ನೀನು ಉತ್ತರ ನೀಡುತ್ತೀಯಾ? ಶ್ಯಾಮ ಆತ್ಮವಿಶ್ವಾಸದಿಂದ ಹೇಳಿದಳು, ಹೌದು, ಮೊದಲು ಸ್ನಾನ ಮಾಡಿ. ಪಂಡಿತರು ಸ್ನಾನ ಮಾಡಿದರು. ಅಲ್ಲಿಯವರೆಗೆ ಶ್ಯಾಮ ಬಿಸಿ ಬಿಸಿಯಾದ ಭೋಜನವನ್ನು ಪಂಡಿತರಿಗೆ ಬಡಿಸಿದಳು. ಎಲ್ಲರೂ ತುಂಬ ಪ್ರೇಮಪೂರ್ವಕವಾಗಿ ಭೋಜನವನ್ನು ಮಾಡಿದರು. ಭೋಜನದ ನಂತರ ಪಂಡಿತರು ತಮ್ಮ ಕೋಣೆಗೆ ಹೋದರು. ಮಂಚದ ಮೇಲೆ ಮಲಗಿಕೊಂಡು ದೀರ್ಘವಾದ ನಿದ್ದೆಗೆ ಜಾರಿದರು. ಆಗ ಶ್ಯಾಮ ಕೋಣೆಗೆ ಬಂದಾಗ ಪಂಡಿತರು ಗೊರಕೆ ಹೊಡೆಯುತ್ತಿರುವುದನ್ನು ನೋಡಿ ಮುಗುಳ್ನಕ್ಕಳು. ಮನದಲ್ಲಿಯೇ ಹೇಳಿದಳು, ಬಹುಶಃ ಇವರ ಚಿಂತೆ ದೂರವಾಗಿದೆ ಎಂದು ಅನಿಸುತ್ತಿದೆ. ಮತ್ತು ತನ್ನಷ್ಟಕ್ಕೆ ತಾನು ಹೇಳಿಕೊಂಡಳು, ರಾಜನಿಗೆ ಏನು ಹೇಳಬೇಕೆಂದು ನಾನು ನಾಳೆ ಬೆಳಿಗ್ಗೆ ಪಂಡಿತರಿಗೆ ಹೇಳುತ್ತೇನೆ. ಮಹಾರಾಜರಿಗೆ ಏನನ್ನು ತೋರಿಸಬೇಕೆಂದು ಹೇಳುತ್ತೇನೆ. ಅಮ್ಮ ದುರ್ಗಾಮಾತೆಯ ಕೃಪೆಯಿಂದ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಬೆಳಗಾಗುತ್ತಿದ್ದಂತೆ ಪಂಡಿತರು ಎದ್ದರು ಮತ್ತು ಯೋಚಿಸಿದರು, ಶ್ಯಾಮ ನಿಜವಾಗಲೂ ಇದಕ್ಕೆ ಉತ್ತರ ನೀಡಲು ಸಾಧ್ಯವೇ? ಶ್ಯಾಮ ತಿಂಡಿಯನ್ನು ತಂದು ಮುಂದಿಟ್ಟಳು. ಪಂಡಿತರೇ, ಇಂದು ನಿಮಗೆ ಇಷ್ಟವಾದ ತಿಂಡಿಯನ್ನು ಮಾಡಿದ್ದೇನೆ. ಆಗ ಶ್ಯಾಮ ಮುಗುಳ್ನಗುತ್ತಾ ಅವರ ಕಡೆ ನೋಡಿದಳು. ಪಂಡಿತರ ಮುಖ ಗಂಭೀರವಾಗಿತ್ತು. ಅವರು ಉದಾಸೀನತೆಯಿಂದ ಹೇಳಿದರು, ನನಗೆ ತಿಂಡಿ ಮಾಡಲು ಮನಸ್ಸಾಗುತ್ತಿಲ್ಲ. ಈಗ ಹೇಳು, ಪುಣ್ಯದ ಮೂಲ ಪಾತಾಳದಲ್ಲಿದೆ. ಇದರ ಅರ್ಥ ಏನೆಂದು ಹೇಳು. ನಾನು ರಾಜರಿಗೆ ಏನು ಉತ್ತರ ನೀಡಬೇಕು? ಶ್ಯಾಮ ಮತ್ತೆ ಮುಗುಳ್ನಗುತ್ತಾ ಹೇಳಿದಳು, ಮೊದಲು ನೀವು ತಿಂಡಿ ಮಾಡಿ, ಆನಂತರ ಎಲ್ಲವನ್ನೂ ಹೇಳುತ್ತೇನೆ.
ಪಂಡಿತರು ತಟ್ಟೆಯಲ್ಲಿ ಇಟ್ಟ ಸಿಹಿ ತಿಂಡಿಯನ್ನು ತೆಗೆದುಕೊಳ್ಳುತ್ತಾ ಹೇಳಿದರು, ಶ್ಯಾಮ, ನಾನು ಇನ್ನು ಚಿಂತೆಗೀಡಾಗುವಂತೆ ಮಾಡಬೇಡ. ನಾನು ಮೊದಲೇ ಚಿಂತಿತನಾಗಿದ್ದೇನೆ. ಆಗ ಶ್ಯಾಮ ಶಾಂತ ಭಾವದಿಂದ ಹೇಳಿದಳು, ನೀವು ಕೇವಲ ರಾಜನನ್ನು ಒಂದು ಕೆರೆಯ ಬಳಿ ಕರೆದುಕೊಂಡು ಹೋಗಬೇಕು. ಅಲ್ಲಿ ಹೋಗಿ ಕಣ್ಣು ಮುಚ್ಚಿಕೊಂಡು ನಿಂತು ಹೇಳಿ, ಪುಣ್ಯದ ಮೂಲ ಪಾತಾಳದಲ್ಲಿದೆ. ಆನಂತರ ಏನಾಗುತ್ತದೆಯೋ ನೀವು ಹಾಗೂ ರಾಜರು ಇಬ್ಬರು ಆ ದೃಶ್ಯವನ್ನು ಕಣ್ತುಂಬ ನೋಡುತ್ತೀರಿ. ಪಂಡಿತರು ದೀರ್ಘವಾದ ನಿಟ್ಟುಸಿರು ಬಿಟ್ಟರು ಮತ್ತು ಹೇಳಿದರು, ನೋಡು, ನಾನು ಹೇಳುವುದನ್ನು ಸರಿಯಾಗಿ ಅರ್ಥ ಮಾಡಿಕೊ. ನಾವು ನೇಣುಗಂಬ ಏರುವುದು ಮಾತ್ರ ಬಾಕಿ ಇದೆ. ಒಂದು ವೇಳೆ ನೀನು ಹೇಳಿದ ಹಾಗೆ ಸಂಭವಿಸಲ್ಲ ಎಂದಾದರೆ ನಮಗೆ ಅಪಾಯ ಕಾದಿಟ್ಟ ಬುತ್ತಿ. ನಮಗೆ ನೇಣು ಶಿಕ್ಷೆ ಕೂಡ ಆಗಬಹುದು. ಒಂದು ವೇಳೆ ಇದು ಸತ್ಯವಾದರೆ ನಾವು ಶ್ರೀಮಂತರಾಗುತ್ತೇವೆ. ಆನಂತರ ಯಾರೂ ನಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಆಗ ಶ್ಯಾಮ ಆತ್ಮವಿಶ್ವಾಸದಿಂದ ಹೇಳಿದಳು, ಅಮ್ಮ ದುರ್ಗಾಮಾತೆಯಲ್ಲಿ ವಿಶ್ವಾಸವಿಡಿ. ಅಮ್ಮ ಎಂದಿಗೂ ತನ್ನ ಭಕ್ತರ ತಲೆಯ ಮೇಲಿಟ್ಟ ಆಶೀರ್ವಾದದ ಹಸ್ತವನ್ನು ಹಿಂತೆಗೆದುಕೊಳ್ಳುವುದಿಲ್ಲ. ಪಂಡಿತರು ತಮ್ಮ ಜೋಳಿಗೆಯನ್ನು ಎತ್ತಿಕೊಂಡರು ಮತ್ತು ಹೇಳಿದರು, ಸರಿ, ಮಾತೆ ದುರ್ಗೆಯ ಹೆಸರನ್ನು ಹೇಳಿಕೊಂಡು ನಾನು ಹೋಗುತ್ತಿದ್ದೇನೆ. ಈಗ ಎಲ್ಲವೂ ಅವಳ ಕೈಯಲ್ಲಿದೆ. ಪಂಡಿತರು ಹೋದ ನಂತರ ಶ್ಯಾಮ ದುರ್ಗಾಮಾತೆಯ ಮಂದಿರಕ್ಕೆ ಹೋದಳು. ದುರ್ಗಾಮಾತೆಯ ಮೂರ್ತಿಯ ಮುಂದೆ ಕೈಜೋಡಿಸಿ ಹೇಳಿದಳು, ಹೇ ಮಹಾರಾಣಿ, ಎಲ್ಲವೂ ನಿನ್ನ ಕೃಪೆಯ ಮೇಲೆಯೇ ಅವಲಂಬಿತವಾಗಿದೆ. ನೀನೇ ನಮಗೆ ಕೃಪೆಯ ಮಾರ್ಗವನ್ನು ತೋರಿದ್ದೀಯಾ. ನೀನು ತೋರಿಸಿದ ಮಾರ್ಗವನ್ನೇ ನಾನು ಪಂಡಿತರಿಗೆ ಹೇಳಿದ್ದೇನೆ. ಪಂಡಿತರು ದರ್ಬಾರಿಗೆ ಬಂದು ತಲುಪಿದಾಗ ಅಲ್ಲಿ ಉಪಸ್ಥಿತರಿದ್ದ ಎಲ್ಲರೂ ಅವರನ್ನು ನೋಡಿ ನಗುತ್ತಿದ್ದರು. ಪಂಡಿತರಿಗೆ ಅರ್ಥವಾಯಿತು, ಜನರು ತನ್ನನ್ನು ನೋಡಿ ವ್ಯಂಗ್ಯವಾಡಿಕೊಳ್ಳುತ್ತಿದ್ದಾರೆ. ಮನದಲ್ಲಿ ಹೇಳಿಕೊಂಡರು, ಹೇ ದುರ್ಗಾಮಾತೆಯೇ, ಎಲ್ಲವೂ ಈಗ ನಿನ್ನ ಕೈಯಲ್ಲಿದೆ. ಆಗ ಒಬ್ಬ ದರ್ಬಾರಿಯು ಘೋಷಣೆ ಮಾಡಿದನು, ಮಹಾರಾಜರು ದರ್ಬಾರಿಗೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ರಾಜರು ಬಂದರು, ಸಿಂಹಾಸನದ ಮೇಲೆ ವಿರಾಜಮಾನರಾದರು. ಪಂಡಿತರು ಕೈಜೋಡಿಸಿ ಮಹಾರಾಜರಿಗೆ ನಮಸ್ಕರಿಸಿದರು. ಮಹಾರಾಜರು ಮುಗುಳ್ನಕ್ಕರು ಮತ್ತು ಹೇಳಿದರು, ಪಂಡಿತರೇ, ಇಂದು ನಾವು ನಿಮ್ಮ ಪುಣ್ಯದ ಮೂಲ ಪಾತಾಳದಲ್ಲಿದೆ ಈ ಪದದ ಅರ್ಥವನ್ನು ತಿಳಿದುಕೊಳ್ಳಲು ಬಯಸಿದ್ದೇವೆ. ಕೃಪೆ ತೋರಿ ನಮಗೆ ಹೇಳಿ. ಪಂಡಿತರು ನಿವೇದನೆ ಮಾಡಿಕೊಂಡರು, ಮಹಾರಾಜರೇ, ಪುಣ್ಯದ ಮೂಲ ಪಾತಾಳವಾಗಿದೆ. ಇದು ಉತ್ತರ ಹೇಳಿ ಅರ್ಥ ಮಾಡಿಸುವ ವಿಷಯವಲ್ಲ. ಇದು ಕಣ್ಣಾರೆ ನೋಡಿ ಅನುಭವಿಸುವ ವಿಷಯವಾಗಿದೆ. ದಯವಿಟ್ಟು ನೀವು ಹಾಗೂ ದರ್ಬಾರಿಗಳೆಲ್ಲರೂ ನನ್ನ ಜೊತೆ ಕೆರೆಯ ಸಮೀಪಕ್ಕೆ ಬನ್ನಿ. ಆಗ ರಾಜನು ಎಲ್ಲರನ್ನೂ ಶಾಂತಗೊಳಿಸಿದನು ಮತ್ತು ಹೇಳಿದನು, ನಾವೆಲ್ಲರೂ ಪಂಡಿತರ ಜೊತೆಗೆ ಕೆರೆಯ ಬಳಿಗೆ ಹೋಗೋಣ. ಯಾರಿಗೆ ಇಷ್ಟವೋ ಅವರು ನಮ್ಮ ಜೊತೆ ಬರಬಹುದು. ರಥ ಕೂಡ ತಯಾರಾಯಿತು. ಪಂಡಿತರನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಮಹಾರಾಜರು ಸುಂದರವಾದ ಸ್ವಚ್ಛವಾದ ಕೆರೆಯ ಬಳಿಗೆ ಬಂದರು. ಕೆರೆಯ ವಾತಾವರಣವು ಅತ್ಯಂತ ಮನಮೋಹಕವಾಗಿತ್ತು. ಹೂಗಳು, ಹಣ್ಣುಗಳು, ತಂಪಾದ ಗಾಳಿ, ಕಮಲದ ಹೂಗಳ ಮೇಲೆ ಮಕರಂದವನ್ನು ಹೀರುತ್ತಿರುವ ಪಕ್ಷಿಗಳು ಎಲ್ಲವೂ ಮನಮೋಹಕವಾಗಿ ತೋರುತ್ತಿತ್ತು. ಆಗ ಮಂತ್ರಿ ಹೇಳಿದರು, ಈ ಸ್ಥಳವು ಅತ್ಯಂತ ಸುಂದರವಾಗಿದೆ. ಇದೊಂದು ಅತಿ ದಿವ್ಯ ಸ್ಥಳವಾಗಿದೆ. ಆಗ ಪಂಡಿತರು ಹೇಳಿದರು, ಮಹಾರಾಜರೇ, ಬನ್ನಿ, ಕೆರೆಯ ಸಮೀಪ ಹೋಗೋಣ. ಕೆರೆಯ ಸಮೀಪ ಬಂದ ನಂತರ ಪಂಡಿತರು ಕಣ್ಣುಗಳನ್ನು ಮುಚ್ಚಿ ಏರಿದ ಸ್ವರದಲ್ಲಿ ಹೇಳಿದರು, ಪುಣ್ಯದ ಮೂಲ ಪಾತಾಳದಲ್ಲಿದೆ. ಆಗ ಕೆರೆಯ ನೀರು ಬತ್ತಿ ಹೋಯಿತು. ಅದರ ಒಳಗಿಂದ ಒಂದು ಚಿನ್ನದ ಮೆಟ್ಟಿಲುಗಳು ಗೋಚರಿಸಿದವು. ಪಂಡಿತರು ರಾಜನ ಕಡೆಗೆ ನೋಡಿದರು. ಬನ್ನಿ, ಈ ಮೆಟ್ಟಿಲುಗಳಿಂದ ಕೆಳಗಿಳಿದು ಹೋಗೋಣ. ಆಗ ಮಹಾರಾಜರು ಮಂತ್ರಿಗಳಲ್ಲಿ ಹೇಳಿದರು, ನೋಡಿ, ಪುಣ್ಯದ ಮೂಲ ಯಾವುದಾಗಿದೆ. ಪಂಡಿತರು ಮನದಲ್ಲಿಯೇ ಮಾತೆ ದುರ್ಗೆಯ ಸ್ಮರಣೆ ಮಾಡುತ್ತಾ ಮುಂದೆ ಸಾಗಿದರು. ಮೆಟ್ಟಿಲುಗಳು ಕೊನೆಗೊಂಡಾಗ ಎಲ್ಲರೂ ದಂಗಾಗಿ ಹೋದರು. ಅಲ್ಲಿ ಒಂದು ಭವ್ಯವಾದ ನಗರವಿತ್ತು. ಮುತ್ತು, ರತ್ನ, ವಜ್ರ ವೈಡೂರ್ಯಗಳಿಂದ ಕಂಗೊಳಿಸುತ್ತಿರುವ ಸುಂದರವಾದ ನಗರವಿತ್ತು. ರಾಜನು ಮೂಕವಿಸ್ಮಿತನಾದನು. ಪಂಡಿತರೇ, ಇದೇ ಪಾತಾಳದ ಮೂಲವಾಗಿದೆಯೇ? ಪಂಡಿತರು ಹೌದು ಎಂದು ತಲೆಯಾಡಿಸಿದರು. ಆಗ ಮಹಾರಾಜರು ಕೇಳಿದರು, ಈ ಮಹಾನಗರವು ಯಾವ ಮಹಾರಾಜನ ನಗರವಾಗಿದೆ? ಆಗ ಪಂಡಿತರು ಒಬ್ಬ ಸ್ಥಾನೀಯ ವ್ಯಕ್ತಿಯಲ್ಲಿ ಕೇಳಿದರು. ಆಗ ಅವನು ಹೇಳಿದನು, ಓ ಬ್ರಾಹ್ಮಣ ದೇವರೇ, ಈ ಮಹಾನಗರವು ಭೂಮಿಯ ಮೇಲೆ ಲೆಕ್ಕವಿಲ್ಲದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡುತ್ತಿರುವ ಆ ಮಹಾನ್ ರಾಜನ ನಗರವಾಗಿದೆ. ಅವನು ಈ ಜೀವನದಿಂದ ಯಾವಾಗ ಮುಕ್ತನಾಗುತ್ತಾನೋ ಆಗ ಈ ನಗರದಲ್ಲಿ ರಾಜ್ಯಭಾರ ಮಾಡುತ್ತಾನೆ. ಆಗ ರಾಜ ಕೇಳಿದನು, ಆ ಮಹಾರಾಜ ಯಾರು? ಆ ವ್ಯಕ್ತಿಯು ಮುಗುಳ್ನಗುತ್ತಾ ಹೇಳಿದನು, ಸ್ವಯಂ ಪ್ರತಾಪ್ ನಾರಾಯಣ. ಈ ನಗರವು ಅವರಿಗಾಗಿ ನಿರ್ಮಿಸಲಾಗಿದೆ. ಆಗ ಮಹಾರಾಜರು ಪಂಡಿತರ ಕಡೆಗೆ ನೋಡಿದರು. ಆಗ ಪಂಡಿತರು ಮುಗುಳ್ನಗುತ್ತಾ ಹೇಳಿದರು, ಮಹಾರಾಜರೇ, ಈಗ ನೀವು ಪುಣ್ಯದ ಮೂಲ ಪಾತಾಳವಾಗಿದೆ ಇದರ ಅರ್ಥವನ್ನು ತಿಳಿದುಕೊಂಡಿದ್ದೀರಿ. ಅವರು ಕೆರೆಯಿಂದ ಹೊರಬರುತ್ತಿದ್ದಂತೆ ಇಡೀ ಕೆರೆಯ ನೀರು ತುಂಬಿತ್ತು. ಮತ್ತೊಮ್ಮೆ ಕಮಲಗಳು ಅರಳಿದವು. ರಾಜನು ರಥದಲ್ಲಿ ಪಂಡಿತರನ್ನು ಕುಳ್ಳಿರಿಸಿದನು. ನಗರಕ್ಕೆ ಬರುತ್ತಿದ್ದಂತೆ ಮಂತ್ರಿಗೆ ಆದೇಶ ನೀಡಿದನು, ಪಂಡಿತರಿಗಾಗಿ ಪ್ರತಿದಿನ ಒಂದು ರಥ ಹಾಗೂ ಸಿಪಾಯಿಯನ್ನು ನಿಯುಕ್ತಿಗೊಳಿಸಿ. ಪಂಡಿತರು ರಾಜ ಮರ್ಯಾದೆಯ ಜೊತೆಗೆ ತನ್ನ ಹಳ್ಳಿಗೆ ಮರಳಿದರು. ಈ ಮೊದಲು ಯಾರಿಗೆ ಪಂಡಿತರ ಬಗ್ಗೆ ಚಿಂತೆ ಇರಲಿಲ್ಲವೋ ಅವರೆಲ್ಲರೂ ಈಗ ಪಂಡಿತರಿಗೆ ಪ್ರಣಾಮಗಳನ್ನು ಹೇಳತೊಡಗಿದರು. ಆದರೂ ಪಂಡಿತರು ವಿನಯವಂತರಾಗಿದ್ದರು. ಅವರು ಮನೆಗೆ ಬಂದು ತಲುಪಿದಾಗ ಶ್ಯಾಮ ಬಾಗಿಲ ಬಳಿ ನಗುತ್ತಾ ನಿಂತಿದ್ದಳು.
ಕುದುರೆ ರಥ ಓಡಿಸುವವನು ಹೇಳಿದನು, ಪಂಡಿತರೇ, ನಾಳೆ ಮತ್ತೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಮರಳಿ ಬರುತ್ತೇನೆ, ನೀವು ತಯಾರಾಗಿರಿ. ಮುಗುಳುನಕ್ಕು ಶ್ಯಾಮಳೆಗೆ ಹೇಳಿದರು, ಬಿಸಿ ನೀರನ್ನು ತಯಾರು ಮಾಡು. ಸ್ನಾನ ಮಾಡಿ ಮಾತೆ ದುರ್ಗೆಯನ್ನು ಪೂಜೆ ಮಾಡಬೇಕೆಂಬ ಮನಸ್ಸಾಗಿದೆ. ಸ್ನಾನ ಮಾಡಿ ಅವರು ಮಾತೆ ದುರ್ಗೆಯ ಮೂರ್ತಿಯ ಮುಂದೆ ಕೈ ಜೋಡಿಸಿದರು. ಹೇ ಮಾತೆಯೇ, ನೀವು ನನ್ನ ಮರ್ಯಾದೆ ಕಾಪಾಡಿದ್ದೀರಿ. ನಿಮಗೆ ಕೋಟಿ ಕೋಟಿ ನಮನಗಳು. ಮಾರನೇ ದಿನವೂ ಕೂಡ ಪಂಡಿತರು ಮತ್ತೆ ರಾಜಮಹಲಿಗೆ ಬಂದು ತಲುಪಿದರು. ರಾಜನು ಮತ್ತೆ ಚಿನ್ನ, ಬೆಳ್ಳಿ, ವಜ್ರಗಳ ಚೀಲವನ್ನು ನೀಡಿದನು. ಈಗ ಪಂಡಿತರು ನಗರದ ಕೆಲವು ಬಲಾಢ್ಯ ಧನಿಕರಲ್ಲಿ ಒಬ್ಬರಾಗಿದ್ದರು. ಆದರೆ ಈಗಲೂ ಕೂಡ ಅವರ ಹೃದಯದಲ್ಲಿ ವಿನಯವಿತ್ತು. ಒಂದು ದಿನ ರಾಜ ಹೇಳಿದನು, ಪಂಡಿತರೇ, ನಾವು ಇಂದು ಶಿಕಾರಿಗಾಗಿ ಹೋಗುತ್ತಿದ್ದೇವೆ. ನಮಗೆ ಯಾವ ಸಫಲತೆ ದೊರೆಯಬಹುದು? ಆಗ ಪಂಡಿತರು ಮುಗುಳ್ನಗುತ್ತಾ ಹೇಳಿದರು, ನಿಮಗೆ ಅವಶ್ಯವಾಗಿ ಸಫಲತೆ ದೊರೆಯುತ್ತದೆ. ಆದರೆ ನಾನೊಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಆಗ ರಾಜನು ಹೇಳಿದನು, ಹೇಳಿ ಪಂಡಿತರೇ. ಅದಕ್ಕೆ ಪಂಡಿತರು ಉತ್ತರಿಸಿದರು, ನೀವು ಅವಶ್ಯವಾಗಿ ವನಕ್ಕೆ ಹೋಗಿ ಕೃಪೆ ತೋರಿ. ನೀವು ಯಾವುದೇ ಮುಗ್ಧ ಜೀವಿಗಳನ್ನು ಹತ್ಯೆ ಮಾಡಬೇಡಿ. ಅವುಗಳಿಗೂ ಕೂಡ ಪ್ರಾಣವಿದೆ, ಇವಕ್ಕೂ ಬದುಕುವ ಹಕ್ಕಿದೆ. ಹೇಗೆ ನಿಮ್ಮ ರಾಜ್ಯದಲ್ಲಿ ನೀವು ಮರಣದಂಡನೆ ನೀಡುವುದನ್ನು ನಿಷೇಧಿಸಿದ್ದರೋ ಹಾಗೆಯೇ ಈ ಯಾವುದೇ ತಪ್ಪು ಮಾಡದ ಮುಗ್ಧ ಜೀವಿಗಳನ್ನು ಕೂಡ ರಕ್ಷಿಸುವುದು ನಿಮ್ಮ ಆದ್ಯ ಕರ್ತವ್ಯವಾಗಿದೆ. ದಯೆ ಹಾಗೂ ಕರುಣೆ ರಾಜನ ಎಲ್ಲಕ್ಕಿಂತ ದೊಡ್ಡ ಧರ್ಮವಾಗಿದೆ. ನೀವು ಪ್ರಜೆಗಳ ಅನ್ನದಾತರಾಗಿದ್ದೀರಿ. ಅಂದ ಮೇಲೆ ಈ ಮುಗ್ಧ ಪ್ರಾಣಿಗಳ ಮೇಲೆ ನಿಮ್ಮ ಕ್ರೌರ್ಯವನ್ನು ಏಕೆ ಮೆರೆಯುತ್ತಿದ್ದೀರಿ? ಇದನ್ನು ಕೇಳಿ ದರ್ಬಾರಿನಲ್ಲಿ ಆಳವಾದ ಮೌನ ಆವರಿಸಿತು. ಮಹಾರಾಜರು ಕೆಲವು ಕ್ಷಣ ನಿರಂತರ ಯೋಚನೆಯಲ್ಲಿ ಮುಳುಗಿದರು. ಆನಂತರ ಅವರು ತಮ್ಮ ಸಿಂಹಾಸನದಿಂದ ಎದ್ದರು. ಪಂಡಿತರ ಬಳಿ ಹೋಗಿ ಅವರನ್ನು ಹೃದಯದಿಂದ ಅಪ್ಪಿಕೊಳ್ಳುತ್ತಾ ಹೇಳಿದರು, ಪಂಡಿತರೇ, ನೀವು ಇಂದು ನನಗೆ ಎಂಥ ಶಿಕ್ಷಣವನ್ನು ನೀಡಿದ್ದೀರಿ ಎಂದರೆ ಅದು ತುಂಬ ಅಮೂಲ್ಯವಾಗಿದೆ. ನೀವು ಸರಿಯಾಗಿ ಹೇಳುತ್ತಿದ್ದೀರಿ. ರಾಜನ ಧರ್ಮ ಕೇವಲ ನ್ಯಾಯ ನೀಡುವುದೊಂದೇ ಅಲ್ಲ, ಕರುಣೆ ಹಾಗೂ ಪ್ರೇಮವನ್ನು ಎಲ್ಲ ಕಡೆಗೂ ಪಸರಿಸುವುದಾಗಿದೆ. ಇಂದು ನಾನು ನನ್ನ ತಾಯಿಯ ಮೇಲೆ ಆಣೆಯಿಟ್ಟು ನಿಮಗೆ ಈ ವಚನ ನೀಡುತ್ತಿದ್ದೇನೆ. ಇಂದಿನಿಂದ ನಮ್ಮ ರಾಜ್ಯದಲ್ಲಿ ಯಾವುದೇ ಜೀವಿಯ ಶಿಕಾರಿಯನ್ನಾಗಲಿ ಹತ್ಯೆಯನ್ನಾಗಲಿ ಮಾಡುವುದಿಲ್ಲ. ನಮ್ಮ ಮುಂದಿನ ಪೀಳಿಗೆಯೂ ಕೂಡ ಈ ವ್ರತವನ್ನು ಪಾಲಿಸುತ್ತಾರೆ. ರಾಜನು ಮಂತ್ರಿಯ ಕಡೆಗೆ ನೋಡಿ ಆದೇಶವನ್ನು ನೀಡಿದನು. ಮಂತ್ರಿಗಳೇ, ಇಂದಿನಿಂದ ಪಂಡಿತರು ನಮ್ಮ ರಾಜ ಪುರೋಹಿತರಾಗಿರುತ್ತಾರೆ. ರಾಜ್ಯದ ಪ್ರತಿ ಪೂಜೆ ಹಾಗೂ ಅರ್ಚನೆಯಲ್ಲಿ ಪಂಡಿತರು ಮುಂದಾಳತ್ವ ವಹಿಸುತ್ತಾರೆ. ಈ ಕಾರ್ಯಕ್ಕಾಗಿ ಅವರಿಗೆ ರಾಜಕೋಶದಿಂದ ರಾಜಧನ ಕೂಡ ದೊರೆಯುತ್ತದೆ. ಆಗ ಪಂಡಿತರು ಶ್ರದ್ಧೆಯಿಂದ ತಲೆಯನ್ನು ತಗ್ಗಿಸಿಕೊಂಡರು. ಮನದಲ್ಲಿಯೇ ದುರ್ಗಾಮಾತೆಯ ಸ್ಮರಣೆಯನ್ನು ಮಾಡುತ್ತಾ ತಮ್ಮ ನಮನವನ್ನು ಅರ್ಪಿಸಿದರು. ರಾಜನ ಕಡೆಯಿಂದ ಪಂಡಿತರಿಗೆ ಒಂದು ರಥ ಹಾಗೂ ಸಿಪಾಯಿಯನ್ನು ಕೂಡ ಒದಗಿಸಿದರು. ಪ್ರತಿದಿನ ಆ ಸಿಪಾಯಿಯು ಪಂಡಿತರನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬರುವುದು ಮತ್ತು ಬಿಡುವುದು ಮಾಡುತ್ತಿದ್ದನು. ಒಂದು ದಿನ ರಾಜ ಪ್ರತಾಪ್ ನಾರಾಯಣನು ತನ್ನ ಕ್ಷೇತ್ರದ ಸೀಮೆಯನ್ನು ನಿರೀಕ್ಷಣೆ ಮಾಡುವ ನಿರ್ಧಾರವನ್ನು ಕೈಗೊಂಡನು. ಅವರು ಒಬ್ಬಂಟಿಯಾಗಿ ವನವನ್ನು ಸುತ್ತಾಡಲು ಹೊರಟರು. ಅವರ ಜೊತೆ ಯಾವುದೇ ಸೈನಿಕರು ಇರಲಿಲ್ಲ. ಇಡೀ ದಿನ ರಾಜ್ಯದ ಕಾಡಿನಲ್ಲಿ ಸುತ್ತಾಡುತ್ತಾ ಅವರು ಇಡೀ ದಿನ ರಾಜ್ಯದ ಸೀಮೆಯನ್ನು ನಿರೀಕ್ಷಣೆ ಮಾಡಿದರು. ಸಂಜೆಯ ಸಮಯವಾಗುತ್ತಿದ್ದಂತೆ ಅವರಿಗೆ ನೀರಡಿಕೆಯಾಯಿತು. ಸುತ್ತಲೂ ದೃಷ್ಟಿ ಹಾಯಿಸಿದರು. ಎಲ್ಲಿಯೂ ನೀರಿನ ವ್ಯವಸ್ಥೆ ಕಾಣಲಿಲ್ಲ. ಅವರು ಮನದಲ್ಲಿ ಯೋಚಿಸಿದರು, ಇದು ಒಳ್ಳೆಯದಾಯಿತು. ನಮಗೆ ರಾಜ್ಯದ ವಾಸ್ತವದ ಅರಿವಾಯಿತು. ಈಗ ಅವರಿಗೆ ಜ್ಞಾನೋದಯವಾಯಿತು. ಯಾತ್ರೆಗಳಿಗಾಗಿ ಎಲ್ಲಿಯೂ ನೀರಿನ ವ್ಯವಸ್ಥೆ ಇಲ್ಲ. ನಾವು ಶೀಘ್ರವೇ ಹೊಸ ಬಾವಿಗಳನ್ನು ತೋಡಿಸಬೇಕಾಗಿದೆ. ಇದೇ ಚಿಂತೆಯಲ್ಲಿ ಅವರು ಪಂಡಿತರ ಹಳ್ಳಿಗೆ ಬಂದು ತಲುಪಿದರು. ಪಂಡಿತರು ಎಲ್ಲಿರುತ್ತಾರೆಂದು ಇಲ್ಲಿಯವರೆಗೆ ಅವರಿಗೆ ಗೊತ್ತಿರಲಿಲ್ಲ. ಪಂಡಿತರು ಎಂದಿಗೂ ತಮ್ಮ ನಿವಾಸದ ಉಲ್ಲೇಖವನ್ನು ಮಾಡಿರಲಿಲ್ಲ. ಆಕಸ್ಮಿಕವೆಂಬಂತೆ ಪಂಡಿತರು ಆ ಸಮಯದಲ್ಲಿ ರಾಜ ದರ್ಬಾರಿಗೆ ಹೋಗಿದ್ದರು. ರಾಜರು ಹಳ್ಳಿಯಲ್ಲಿ ಸುತ್ತಾಡುತ್ತಾ ಪಂಡಿತರ ಮನೆಗೆ ಬಂದು ತಲುಪಿದರು. ದ್ವಾರದಲ್ಲಿ ನಿಂತು ಕೂಗಿ ಹೇಳಿದರು, ಯಾರಾದರೂ ಇದ್ದೀರಾ? ನನಗೆ ತುಂಬ ನೀರಡಿಕೆಯಾಗಿದೆ. ಯಾರಾದರೂ ಬಂದು ನನಗೆ ನೀರುಣಿಸಿ. ಆ ಸಮಯದಲ್ಲಿ ಶ್ಯಾಮ ಪಕ್ಕದ ಮನೆಗೆ ಹೋಗಿದ್ದಳು. ಮನೆಯಲ್ಲಿ ಕೇವಲ ಪಂಡಿತರ ಪುತ್ರಿ ಶೀತಲ ಹಾಗೂ ಅವಳ ತಮ್ಮ ಇದ್ದರು. ಶೀತಲ ಧ್ವನಿಯನ್ನು ಕೇಳಿ ತನ್ನ ಸಹೋದರನಲ್ಲಿ ಹೇಳಿದಳು, ನೀನು ಇಲ್ಲೇ ಇರು, ನಾನು ಯಾರು ಬಂದಿದ್ದಾರೆ ಎಂದು ಹೊರಗೆ ಹೋಗಿ ನೋಡುತ್ತೇನೆ. ಅವಳು ತಕ್ಷಣ ಒಂದು ಲೋಟ ನೀರು, ದುರ್ಗಾಮಾತೆಯ ಪ್ರಸಾದಕ್ಕಾಗಿ ಮಾಡಿದ ಲಾಡುವನ್ನು ತೆಗೆದುಕೊಂಡು ಬಂದಳು. ಅವಳು ರಾಜನಲ್ಲಿ ಹೇಳಿದಳು, ಓ ಯಾತ್ರಿಗಳೇ, ನೀರನ್ನು ಕುಡಿಯಿರಿ ಮತ್ತು ಈ ಲಾಡುವನ್ನು ತೆಗೆದುಕೊಳ್ಳಿ. ನಮ್ಮ ತಂದೆ ತಾಯಿಗಳು ಮನೆಯಲ್ಲಿಲ್ಲ. ಇಲ್ಲದೆ ಹೋದರೆ ನಿಮ್ಮನ್ನು ಒಳಗಡೆ ಕರೆದು ಸತ್ಕರಿಸುತ್ತಿದ್ದೆ. ರಾಜನು ಶೀತಲಾಳನ್ನು ನೋಡುತ್ತಿದ್ದಂತೆ ಅವಳ ಸರಳತೆ ಮತ್ತು ಸೌಮ್ಯತೆಗೆ ಮಂತ್ರಮುಗ್ಧನಾದನು. ಶೀತಲಾಳು ಮತ್ತೊಮ್ಮೆ ರಾಜನಿಗೆ ಆಗ್ರಹಪಡಿಸಿದಳು, ದಯವಿಟ್ಟು ನೀವು ನೀರು ಹಾಗೂ ಲಾಡುವನ್ನು ಸ್ವೀಕರಿಸಿ. ರಾಜನು ಮುಗುಳ್ನಗುತ್ತಾ ನೀರಿನ ಲೋಟವನ್ನು ತೆಗೆದುಕೊಂಡು ಮತ್ತು ಶೀತಲಾಳ ಮಧುರವಾಣಿ ಹಾಗೂ ಅವಳ ಸರಳತೆಯ ವ್ಯವಹಾರದಿಂದ ರಾಜನು ತುಂಬ ಹರ್ಷಗೊಂಡನು. ಲಾಡು ತಿನ್ನುತ್ತಾ ರಾಜನು ಕೇಳಿದನು, ಹೇ ಪುತ್ರಿ, ನಿನ್ನ ಹೆಸರೇನು? ಶೀತಲ ಹೇಳಿದಳು, ನನ್ನ ಹೆಸರು ಶೀತಲ. ರಾಜ ಮತ್ತೆ ಕೇಳಿದನು, ಇದು ಯಾವ ಊರು? ಶೀತಲ ಹಳ್ಳಿಯ ಹೆಸರನ್ನು ಹೇಳಿದಳು. ರಾಜನು ಮನದಲ್ಲೇ ಮುಗುಳ್ನಕ್ಕನು. ಮತ್ತೇನು ಹೇಳದೆ ಅಲ್ಲಿಂದ ಹೊರಟು ಹೋದನು. ಆದರೆ ಶೀತಲಾಳ ಚಿತ್ರಣವು
ಅವರ ಮನಪಟಲದಲ್ಲಿ ಅಚ್ಚೊತ್ತಿತ್ತು. ಅರಮನೆಗೆ ಹಿಂತಿರುಗಿ ಬಂದ ಮೇಲೂ ಕೂಡ ರಾಜನ ಮನದಿಂದ ಶೀತಲಾಳ ಚಿತ್ರಣವು ಮಾಯವಾಗಲಿಲ್ಲ. ಅವರ ವ್ಯವಹಾರದಲ್ಲಿ ಬದಲಾವಣೆ ಕಂಡುಬಂದಿತು. ಇದನ್ನು ಅವರ ಮಂತ್ರಿಯು ಗುರುತಿಸಿದನು. ಅವರು ಮಹಾರಾಜರಲ್ಲಿ ವಿನಮ್ರತೆಯಿಂದ ಕೇಳಿದರು, ಮಹಾರಾಜರೇ, ನೀವು ಯಾವುದೋ ವಿಷಯಕ್ಕಾಗಿ ಚಿಂತೆಗೊಳಗಾಗಿದ್ದೀರಿ. ನಾವು ನಿಭಾಯಿಸದೇ ಇರುವ ಯಾವುದಾದರೂ ಕಾರ್ಯವಿದೆಯೇ? ದಯವಿಟ್ಟು ನಮಗೆ ಹೇಳಿ. ಆಗ ಮಹಾರಾಜರು ಉಸಿರನ್ನು ತೆಗೆದುಕೊಳ್ಳುತ್ತಾ ಹೇಳಿದರು, ಮಹಾಮಂತ್ರಿಗಳೇ, ನಾನು ಒಂದು ಕನ್ಯೆಯ ಪ್ರೇಮ ಪಾಶದಲ್ಲಿ ಸಿಲುಕಿದ್ದೇನೆ. ಅವಳು ವಯಸ್ಸಿನಲ್ಲಿ ನನಗಿಂತ ತುಂಬ ಚಿಕ್ಕವಳಾಗಿದ್ದಾಳೆ. ಆದರೂ ಅವಳ ಮುಗ್ಧತೆ ಹಾಗೂ ಸರಳತೆಗೆ ನನ್ನ ಹೃದಯ ಮಾರು ಹೋಗಿದೆ. ಅವಳ ಹೆಸರು ಶೀತಲ. ಅವಳು ನಮ್ಮ ಪಂಡಿತರು ವಾಸವಿರುವ ಹಳ್ಳಿಯಲ್ಲಿಯೇ ವಾಸವಿದ್ದಾಳೆ. ನಾನು ಅವಳನ್ನು ನನ್ನ ರಾಣಿಯನ್ನಾಗಿ ಮಾಡಿಕೊಳ್ಳಬೇಕೆಂದಿದ್ದೇನೆ. ಮಂತ್ರಿಯು ಮುಗುಳ್ನಕ್ಕರು ಮತ್ತು ಹೇಳಿದರು, ಮಹಾರಾಜರೇ, ಈ ವಿಷಯವಾಗಿ ನಾವೇಕೆ ಪಂಡಿತರಲ್ಲಿ ಮಾತನಾಡಬಾರದು? ಆಗ ಮಹಾರಾಜರು ಹೇಳಿದರು, ಬೇಡ, ಈಗಲೇ ಬೇಡ. ಎಲ್ಲದಕ್ಕೂ ಮೊದಲು ನಾನು ನನ್ನ ಮಹಾರಾಣಿ ಹಾಗೂ ನನ್ನ ಪುತ್ರನಲ್ಲಿ ಇದರ ಬಗ್ಗೆ ಚರ್ಚಿಸಬೇಕು. ನಿಸ್ಸಂದೇಹವಾಗಿ ಅವರು ಇದನ್ನು ಸ್ವೀಕರಿಸುವುದಿಲ್ಲ ಎಂದು ನನಗೆ ಗೊತ್ತಿದೆ. ಆಗ ಮಂತ್ರಿಯು ಒಪ್ಪಿಗೆ ಎನ್ನುವಂತೆ ತಲೆಯಾಡಿಸಿದನು. ಅತ್ತ ಕಡೆ ಶೀತಲಾಳು ತನ್ನ ತಂದೆ ಪಂಡಿತರಿಗೆ ಹೇಳಿದಳು, ಇಂದು ನೀರಡಿಕೆಯಿಂದ ಕೂಡಿದ ಯಾತ್ರೆಯೊಬ್ಬರು ನಮ್ಮ ಮನೆಗೆ ಬಂದಿದ್ದರು. ಅವರು ತಮ್ಮನ್ನು ತಾವೇ ರಾಜ ಎಂದು ಹೇಳಿಕೊಂಡರು. ನಾನು ಅವರಿಗೆ ಲಾಡು ಹಾಗೂ ನೀರನ್ನು ನೀಡಿದೆ. ಇದನ್ನು ಕೇಳಿ ಪಂಡಿತರು ಆಶ್ಚರ್ಯಚಕಿತರಾದರು ಮತ್ತು ಹರ್ಷದಿಂದ ಕುಣಿದಾಡಿದರು. ನಮ್ಮ ಮಹಾರಾಜರು ನಮ್ಮ ಮನೆಗೆ ಬಂದಿದ್ದರೆ, ಮಗಳೇ, ನೀನು ಅವರನ್ನು ಚೆನ್ನಾಗಿ ಸತ್ಕರಿಸಿದೆಯೇನು? ಶೀತಲ ಮುಗ್ಧತೆಯಿಂದ ಹೇಳಿದಳು, ಹೌದು ಅಪ್ಪಾಜಿ, ನಾನು ಅವರಿಗೆ ಕುಳಿತುಕೊಳ್ಳಲು ಚಾದರವನ್ನು ನೀಡಿದೆ ಮತ್ತು ಲಾಡು ಹಾಗೂ ನೀರನ್ನು ಕೂಡ ನೀಡಿದೆ. ಪಂಡಿತರು ಸಂತೋಷದಿಂದ ಹೇಳಿದರು, ಮಹಾರಾಜರು ನಮ್ಮ ಮನೆಗೆ ಪಾದಾರ್ಪಣೆ ಮಾಡಿರುವುದು ಮಾತೆ ದುರ್ಗೆಯ ಕೃಪೆಯಾಗಿದೆ. ದುಃಖದ ವಿಚಾರವೇನೆಂದರೆ ಆ ಸಮಯದಲ್ಲಿ ಶ್ಯಾಮ ಮನೆಯಲ್ಲಿ ಇರಲಿಲ್ಲ. ಅವರ ಮನದಲ್ಲಿ ಸಂದೇಹ ಮೂಡಿತು ಮತ್ತು ಯೋಚಿಸತೊಡಗಿದರು. ನಾನು ನಾಳೆ ದರ್ಬಾರಿಗೆ ಹೋದಾಗ ಮಹಾರಾಜರು ಅವಶ್ಯವಾಗಿ ಇದನ್ನು ನನ್ನಲ್ಲಿ ಉಲ್ಲೇಖಿಸಬಹುದು. ಆಗ ನಾನು ನನ್ನ ಮಗಳೇ ನಿಮ್ಮ ಸೇವೆ ಮಾಡಿದ್ದಾಳೆ ಎಂದು ಗರ್ವದಿಂದ ಹೇಳುತ್ತೇನೆ. ಉತ್ಸಾಹದಿಂದ ತುಂಬಿ ಹೋಗಿ ಪಂಡಿತರು ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ. ಮಾರನೇ ದಿನ ಬೆಳಗ್ಗೆ ಸ್ನಾನ ಮಾಡಿ ಪೂಜೆಯನ್ನು ಕೈಗೊಂಡು ಹೊಸ ವಸ್ತ್ರವನ್ನು ಧರಿಸಿ ಅವರು ರಾಜ ದರ್ಬಾರಿಗೆ ಹೊರಟರು. ರಾಜನ ಹೃದಯದಲ್ಲಿ ಶೀತಲಾಳ ಚಿತ್ರಣವೇ ತುಂಬಿಕೊಂಡಿತ್ತು. ಮಹಾರಾಜರು ಅವಳನ್ನೇ ತನ್ನ ರಾಣಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ನಿಶ್ಚಯ ಮಾಡಿದರು. ಅದೇ ರಾತ್ರಿ ಅವರು ತಮ್ಮ ರಾಣಿಯಲ್ಲಿ ಹೇಳಿದರು, ಮಹಾರಾಣಿ, ನಾನು ನಿಮ್ಮಲ್ಲಿ ಒಂದು ಕಹಿ ಮಾತನ್ನು ಹೇಳಬೇಕೆಂದಿದ್ದೇನೆ. ಇದನ್ನು ನಾವು ತುಂಬ ದಿನಗಳವರೆಗೆ ಹೃದಯದಲ್ಲಿ ಮುಚ್ಚಿಡಲು ಸಾಧ್ಯವಿಲ್ಲ. ಈಗ ನನ್ನ ಮನಸ್ಸು ಬೇರೊಬ್ಬರ ಸೌಂದರ್ಯಕ್ಕೆ ಮಾರು ಹೋಗಿದೆ. ಮಹಾರಾಣಿಯು ಮೊದಲೇ ರಾಜನ ಬದಲಾದ ವ್ಯವಹಾರವನ್ನು ಗಮನಿಸಿದ್ದಳು ಮತ್ತು ಹೇಳಿದಳು, ಮಹಾರಾಜರೇ, ನೀವು ಯಾವುದೋ ಚಿಂತೆಯಲ್ಲಿ ಮುಳುಗಿದ್ದೀರಿ ಎಂದು ನಾನು ಕೂಡ ಅರಿಯಬಲ್ಲೆ. ಹೇಳಿ, ನಿಮಗೆ ಯಾವ ಚಿಂತೆ ಕಾಡುತ್ತಿದೆ? ರಾಜನು ಗಂಭೀರ ಸ್ವರದಲ್ಲಿ ಹೇಳಿದನು, ನಾವು ಪಂಡಿತರ ಹಳ್ಳಿಯ ಅತ್ಯಂತ ಸೌಮ್ಯ ಸರಳ ರೂಪದ ಶೀತಲ ಎಂಬ ಹುಡುಗಿಯನ್ನು ತುಂಬ ಇಷ್ಟಪಡುತ್ತೇನೆ. ನಾನು ಅವಳನ್ನೇ ಮದುವೆಯಾಗಲು ಬಯಸಿದ್ದೇನೆ. ಒಂದು ವೇಳೆ ಇದು ನಿಮಗೆ ಒಪ್ಪಿಗೆ ಇದ್ದರೆ ಮಾತ್ರ. ಆಗ ಮಹಾರಾಣಿಯು ಮುಗುಳ್ನಗುತ್ತಾ ಹೇಳಿದಳು, ಮಹಾರಾಜರೇ, ನೀವು ರಾಜರಾಗಿದ್ದೀರಿ. ಹಲವಾರು ರಾಣಿಯರನ್ನು ನಿಮ್ಮ ಒಡತಿಯನ್ನಾಗಿ ಮಾಡಿಕೊಳ್ಳುವ ಅಧಿಕಾರ ನಿಮಗಿದೆ. ನಾನು ನಿಮ್ಮ ಅರ್ಧಾಂಗಿನಿಯಾಗಿದ್ದೇನೆ. ನೀವು ಪ್ರಸನ್ನರಾಗಿರುವಂತೆ ನೋಡಿಕೊಳ್ಳುವುದು ನಮ್ಮ ಧರ್ಮವಾಗಿದೆ. ನೀವು ಪ್ರಸನ್ನರಾಗಿದ್ದರೆ ರಾಜ್ಯದ ರಾಜ್ಯಭಾರವೂ ಕೂಡ ಸುಭಿಕ್ಷೆಯಿಂದ ಇರುತ್ತದೆ. ನೀವು ಖುಷಿಯಾಗಿರುವುದೇ ನಮ್ಮ ಖುಷಿಯಾಗಿದೆ. ನೀವು ಶೀತಲಾಳನ್ನು ಮದುವೆ ಮಾಡಿಕೊಳ್ಳಬಹುದು. ಆಗ ಮಹಾರಾಜರು ಚಿಂತಿತರಾಗಿ ಕೇಳಿದರು, ಆದರೆ ನಮ್ಮ ಪುತ್ರ ಈ ನಿರ್ಣಯವನ್ನು ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ. ಆಗ ಮಹಾರಾಣಿಯು ಪ್ರೀತಿಯಿಂದ ಹೇಳಿದಳು, ನೀವು ಇದರ ಬಗ್ಗೆ ಚಿಂತೆ ಮಾಡಬೇಡಿ. ನಾವು ಅವನಿಗೆ ತಿಳಿ ಹೇಳುತ್ತೇವೆ. ರಾಜನು ಅತಿ ಪ್ರಸನ್ನನಾದನು. ಆದರೆ ರಾಣಿಯು ಎಂತಹ ಹೃದಯ ವೈಶಾಲ್ಯಯುಳ್ಳವಳು ಮತ್ತು ಎಂತಹ ತ್ಯಾಗಮಯಿ ಎಂದು ಮಹಾರಾಜನಿಗೆ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಮಹಾರಾಣಿಯು ತನ್ನ ಮನಸ್ಸಿನಲ್ಲಿರುವ ದುಃಖವನ್ನು ಬದಿಗಿಟ್ಟು ರಾಜನ ಆಸೆಯನ್ನು ನೆರವೇರಿಸಲು ಒಪ್ಪಿಕೊಂಡಳು. ಮಾರನೇ ದಿನವೇ ರಾಜನು ಮಂತ್ರಿಯಲ್ಲಿ ಹೇಳಿದ, ಮಂತ್ರಿಗಳೇ, ಈಗಲೇ ಪಂಡಿತರ ಹಳ್ಳಿಗೆ ಹೋಗಿ ಆ ಹಳ್ಳಿಯ ಶೀತಲ ಎಂಬ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುವ ಪ್ರಸ್ತಾಪವನ್ನು ಸಲ್ಲಿಸಿ. ನಮ್ಮ ಮದುವೆ ಪ್ರಸ್ತಾಪವನ್ನು ಪ್ರಸ್ತುತಪಡಿಸಿ. ತಕ್ಷಣವೇ ಪಂಡಿತರ ಹಳ್ಳಿಗೆ ಹೊರಟರು. ಅತ್ತ ಕಡೆ ಪಂಡಿತರು ರಾಜ ದರ್ಬಾರಿಗೆ ಬಂದಾಗ ಮಹಾರಾಜರ ಪ್ರಸನ್ನ ಮುಖವನ್ನು ನೋಡಿ ಪಂಡಿತರ ಮನಸ್ಸು ಕೂಡ ಪ್ರಸನ್ನವಾಯಿತು. ರಾಜನು ಪಂಡಿತರನ್ನು ನೋಡುತ್ತಲೇ ಹೇಳಿದನು, ಪಂಡಿತರೇ, ನಾವು ನಿಮ್ಮ ಅಳಿಯನಾಗುವ ಕಾಲ ಕೂಡಿ ಬಂದಿದೆ. ಮಹಾಮಂತ್ರಿಗಳು ನಮ್ಮ ವಿವಾಹ ಪ್ರಸ್ತಾಪವನ್ನು ತೆಗೆದುಕೊಂಡು ನಿಮ್ಮ ಹಳ್ಳಿಗೆ ಹೋಗಿದ್ದಾರೆ. ಪಂಡಿತರು ಇದನ್ನು ಕೇಳಿ ಸ್ತಬ್ಧರಾದರು. ಮಹಾರಾಜರೇ, ನೀವು ಯಾವ ಕನ್ಯೆಯೊಂದಿಗೆ ಮದುವೆ ಮಾಡಿಕೊಳ್ಳಲು ಬಯಸಿದ್ದೀರಿ? ಮಹಾರಾಜರು ನಗುತ್ತಾ ಹೇಳಿದರು, ನಾವು ಶೀತಲ ಎಂಬ ಹುಡುಗಿಯೊಂದಿಗೆ ಮದುವೆಯಾಗಲು ಬಯಸಿದ್ದೇವೆ. ನಮಗೆ ಅವಳ ತಂದೆ ಯಾರು ಎಂದು ಗೊತ್ತಿಲ್ಲ. ಅವಳ ಸರಳತೆಯು ನಮ್ಮ ಮನಸ್ಸನ್ನು ಗೆದ್ದಿದೆ. ಈ ಮಾತನ್ನು ಕೇಳಿ ಪಂಡಿತರ ಕಿವಿಯಲ್ಲಿ ವಜ್ರಪಾತವಾದಂತಾಯಿತು. ಈ ಶಬ್ದವನ್ನು ಕೇಳಿ ತಲೆ ತಿರುಗಿ ಬೀಳುವವರಿದ್ದರು. ಒಬ್ಬ ಸೈನಿಕ ಬಂದು ಅವರನ್ನು ಹಿಡಿದುಕೊಂಡನು. ರಾಜನು ಚಿಂತಿತನಾಗಿ ಕೇಳಿದನು, ಪಂಡಿತರೇ, ನೀವು ಸರಿಯಾಗಿದ್ದೀರಿ ತಾನೇ? ಪಂಡಿತರು ನಿಧಾನವಾಗಿ ಹೇಳಿದರು, ಹೌದು ಮಹಾರಾಜರೇ, ನನಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ.
ರಾಜನಿಂದ ಅನುಮತಿ ಪಡೆದು ಅವರು ಮನೆಗೆ ಮರಳಿದರು. ಆದರೆ ಅವರ ಮನಸ್ಸು ಗೊಂದಲದಿಂದ ಕೂಡಿತ್ತು ಮತ್ತು ಯೋಚಿಸತೊಡಗಿದರು, ಈ ಮಹಾರಾಜರಿಗೆ ಏನಾಗಿದೆ? ಅವರು ನಿಜವಾಗಿಯೂ ನನ್ನ ಮುಗ್ಧ ಮಗಳನ್ನು ಮದುವೆಯಾಗಲು ಬಯಸಿದ್ದಾರೆಯೇ? ನನ್ನ ಮಗಳು ಅವರಿಗೂ ಮಗಳ ಸಮಾನವಾಗಿದ್ದಾಳೆ ಎಂದು ಚಿಂತೆಗೊಳಗಾಗಿ ಪಂಡಿತರು ತನ್ನ ನೋವನ್ನು ಹೊರಹಾಕಿದರು. ನನಗೆ ಹಣದ ಕೊರತೆ ಇದ್ದಾಗ ಮಾತೆ ದುರ್ಗೆಯಿಂದ ಆ ಕಷ್ಟ ಪರಿಹಾರವಾಯಿತು ಎಂದರೆ ಈಗ ಇನ್ನೊಂದು ಹೊಸ ಸಂಕಷ್ಟ ಎದುರಾಯಿತು. ಆದರೆ ಈ ಸಂಕಷ್ಟವು ನಮ್ಮ ಪ್ರಾಣವನ್ನು ತೆಗೆಯುವುದು. ಮಹಾರಾಜರು ನಮ್ಮ ಮಗಳನ್ನು ಮದುವೆಯಾಗಲು ಬಯಸಿದ್ದಾರೆ. ಅವರನ್ನು ಬೇಡ ಎಂದು ಹೇಳಲು ಕೂಡ ಸಾಧ್ಯವಿಲ್ಲ. ಹಾಗೇನಾದರೂ ಆದರೆ ಅವರು ನಮ್ಮನ್ನು ಸರ್ವನಾಶ ಮಾಡುತ್ತಾರೆ. ಶ್ಯಾಮಾಳು ಪಂಡಿತರ ಮಾತನ್ನು ಗಮನವಿಟ್ಟು ಕೇಳಿಸಿಕೊಂಡಳು. ನಿಧಾನವಾಗಿ ಹೇಳಿದಳು, ಪಂಡಿತರೇ, ಕಠಿಣ ಪರಿಸ್ಥಿತಿಯಲ್ಲಿ ಮಾತೆ ದುರ್ಗೆಯು ನಮಗೆ ಸಹಾಯ ಮಾಡಿದ್ದಾಳೆ. ಈಗಲೂ ಕೂಡ ನಾವು ದುರ್ಗಾ ಮಾತೆಯ ಮೇಲೆ ವಿಶ್ವಾಸವಿಡೋಣ. ಆಗ ಪಂಡಿತರು ಕ್ರೋಧಿತರಾಗಿ ಹೇಳಿದರು, ಇದೆಲ್ಲವೂ ನಿನ್ನಿಂದಾಗಿಯೇ ನಡೆದಿದೆ. ಒಂದು ವೇಳೆ ನೀನು ನನ್ನನ್ನು ರಾಜನ ಬಳಿಗೆ ಕಳುಹಿಸದೆ ಹೋಗಿದ್ದರೆ ಆ ಆಪತ್ತು ನಮಗೆ ಒದಗಿ ಬರುತ್ತಿರಲಿಲ್ಲ. ಆಗ ಶ್ಯಾಮ ಧೈರ್ಯಪೂರ್ವಕವಾಗಿ ಉತ್ತರಿಸಿದಳು, ನಡೆದಿರುವುದೆಲ್ಲವೂ ನಮ್ಮ ಒಳ್ಳೆಯದಕ್ಕೆ ಆಗಿದೆ. ಈ ಮೊದಲು ಕೂಡ ದುರ್ಗಾಮಾತೆಯು ನಮ್ಮನ್ನು ರಕ್ಷಿಸಿದ್ದಾಳೆ, ಈಗಲೂ ಕೂಡ ರಕ್ಷಿಸುತ್ತಾಳೆ. ನೀವೇನು ಚಿಂತೆ ಮಾಡಬೇಡಿ. ದುರ್ಗಾಮಾತೆಯು ನಮ್ಮ ಮಗಳನ್ನು ರಕ್ಷಿಸುವ ದಾರಿಯನ್ನು ಅವಶ್ಯವಾಗಿ ನಮಗೆ ತಿಳಿಸುತ್ತಾಳೆ. ಪಂಡಿತರು ಶ್ಯಾಮಾಳ ಕಡೆಗೆ ವ್ಯತೀತರಾಗಿ ನೋಡಿದರು ಮತ್ತು ಅಂದುಕೊಂಡರು, ಈಗಂತೂ ಕೇವಲ ದುರ್ಗಾಮಾತೆಯೇ ನಮ್ಮನ್ನು ರಕ್ಷಿಸಬೇಕು. ಅವರು ನಂತರ ಎದ್ದು ಅಂಗಳದಲ್ಲಿ ಸ್ನಾನ ಮಾಡಿ ಮಾತೆ ದುರ್ಗೆಯ ಪೂಜೆಯಲ್ಲಿ ತೊಡಗಿದರು. ಶ್ಯಾಮ ಹಾಗೂ ಇಬ್ಬರು ಮಕ್ಕಳು ಕೂಡ ಕೈಜೋಡಿಸಿ ಅವರ ಜೊತೆಯಲ್ಲಿ ಕುಳಿತುಕೊಂಡರು. ಪಂಡಿತರು ದುರ್ಗಾಮಾತೆಯ ಮೂರ್ತಿಯ ಮುಂದೆ ಕೈಜೋಡಿಸಿ ಹೇಳಿದರು, ದುರ್ಗಾಮಾತೆಯೇ, ನೀನು ನಮಗೆ ಇದೆಂತಹ ಆಪತ್ತನ್ನು ತಂದೊಡ್ಡಿದೀಯಾ? ಈಗ ಕೇವಲ ನೀವೇ ನಮ್ಮನ್ನು ಈ ಸಂಕಟದಿಂದ ಪಾರು ಮಾಡಬೇಕು. ನೀವು ಮಹಾರಾಜರು ನಮ್ಮ ಮಗಳೊಂದಿಗೆ ಮದುವೆ ಮಾಡಿಕೊಳ್ಳದ ಹಾಗೆ ಅಂತಹ ದಾರಿಯನ್ನು ನಮಗೆ ತೋರಿಸಿ. ಒಂದು ವೇಳೆ ಮಹಾರಾಜರು ಇದೇ ಪ್ರಸ್ತಾಪವನ್ನು ತಮ್ಮ ಮಗನಿಗಾಗಿ ತಂದಿದ್ದರೆ ನಾವು ಸಂತೋಷದಿಂದ ಇದಕ್ಕೆ ಒಪ್ಪಿಕೊಳ್ಳುತ್ತಿದ್ದೆವು. ಆದರೆ ಈಗ ನಾವು ಅಸಹಾಯಕರಾಗಿದ್ದೇವೆ. ಅಮ್ಮ, ಈಗ ನೀವೇ ನಮಗೆ ದಾರಿ ತೋರಬೇಕು. ಅವರ ಈ ಪ್ರಾರ್ಥನೆಯು ಅತ್ಯಂತ ಭಾವಪೂರ್ಣವಾಗಿತ್ತು. ಇಡೀ ಪರಿವಾರವು ದುರ್ಗಾಮಾತೆಯ ಮೂರ್ತಿಯ ಮುಂದೆ ತಲೆ ಬಗ್ಗಿಸಿದ್ದರು. ಅವರ ಹೃದಯದಲ್ಲಿ ಭಕ್ತಿ ಹಾಗೂ ಆಸೆಯ ದೀಪ ಬೆಳಗುತ್ತಿತ್ತು. ಆ ರಾತ್ರಿ ಯಾರೂ ಭೋಜನ ಮಾಡಲಿಲ್ಲ. ಎಲ್ಲರೂ ತಮ್ಮ ತಮ್ಮ ಕೋಣೆಗೆ ಹೊರಟು ಹೋದರು. ಆದರೆ ಚಿಂತೆಯು ಯಾರನ್ನು ನೆಮ್ಮದಿಯಿಂದ ನಿದ್ದೆ ಮಾಡಲು ಬಿಡಲಿಲ್ಲ. ಶ್ಯಾಮ ಮಲಗುವ ಪ್ರಯತ್ನ ಮಾಡುತ್ತಿದ್ದಳು. ಆಗ ದುರ್ಗಾಮಾತೆಯು ಅವಳಿಗೆ ಕನಸಿನಲ್ಲಿ ಕಾಣಿಸಿಕೊಂಡಳು. ಮುಗುಳು ನಗುತ್ತಾ ಕೇಳಿದಳು, ಶ್ಯಾಮ, ಏನಾಯಿತು? ನಿನ್ನ ಪರಿವಾರವು ಏಕೆ ಇಷ್ಟೊಂದು ದುಃಖದಲ್ಲಿದೆ? ಶ್ಯಾಮ ನಡುಗುವ ಸ್ವರದಲ್ಲಿ ಹೇಳಿದಳು, ಓ ಮಾತೆ, ನೀವು ಸರ್ವವ್ಯಾಪಿಯಾಗಿದ್ದೀರಿ. ಆದರೂ ಕೇಳುತ್ತಿದ್ದೀರಲ್ಲ, ಮಹಾರಾಜರು ನಮ್ಮ ಮುಗ್ಧ ಮಗಳನ್ನು ವಿವಾಹ ಮಾಡಿಕೊಳ್ಳಲು ಬಯಸಿದ್ದಾರೆ. ನಾವು ಅಸಹಾಯಕರಾಗಿದ್ದೇವೆ. ದಯವಿಟ್ಟು ನಮಗೆ ಒಂದು ದಾರಿಯನ್ನು ತೋರಿಸಿ. ದುರ್ಗಾಮಾತೆಯು ನಗುತ್ತಾ ಹೇಳಿದಳು, ಶ್ಯಾಮ, ನೀನೇಕೆ ಚಿಂತಿತಳಾಗಿದ್ದೀಯಾ? ನಿನ್ನ ಪತಿಯಲ್ಲಿ ಹೇಳು. ಮಹಾರಾಜರಿಗೆ ಮತ್ತೊಮ್ಮೆ ಪಾತಾಳದ ಮೂಲವನ್ನು ತೋರಿಸಲು ಹೇಳು. ಇದೇ ನಿನ್ನ ಸಮಸ್ಯೆಯನ್ನು ಪರಿಹರಿಸುವ ದಾರಿಯಾಗಿದೆ. ಆಗ ಶ್ಯಾಮ ಹೈರಾಣಾಗಿ ಹೇಳಿದಳು, ಮಾತೆ ರಾಣಿ, ನಾವು ಇಷ್ಟೊಂದು ದೊಡ್ಡ ಕಷ್ಟದಲ್ಲಿದ್ದೇವೆ. ಆದರೂ ನೀನು ಅದೇ ಮಾರ್ಗವನ್ನು ನಮಗೆ ತೋರಿಸುತ್ತಿರುವೆಯಲ್ಲ. ಆಗ ಮಾತಾರಾಣಿಯು ಮುಗುಳು ನಗೆಯ ಹಿಂದಿನ ರಹಸ್ಯವನ್ನು ಪ್ರಕಟಿಸುತ್ತಾ ಹೇಳಿದಳು, ಶ್ಯಾಮ, ಇದೊಂದೇ ಕೊನೆಯಲ್ಲಿ ಉಳಿದಿರುವ ಉಪಾಯವಾಗಿದೆ. ರಾಜನಿಗೆ ಪಾತಾಳದ ಮೂಲವನ್ನು ತೋರಿಸು, ಎಲ್ಲವೂ ಸರಿಯಾಗುತ್ತದೆ. ಬೆಳಗಾಗುತ್ತಲೇ ಶ್ಯಾಮ ಪಂಡಿತರನ್ನು ಎಬ್ಬಿಸಿದಳು. ತನ್ನ ಕನಸಿನ ಸಂಪೂರ್ಣ ವೃತ್ತಾಂತವನ್ನು ಪಂಡಿತರಿಗೆ ಹೇಳಿದಳು. ಪಂಡಿತರು ಗಂಭೀರತೆಯಿಂದ ಕೇಳಿದರು ಮತ್ತು ಹೇಳಿದರು, ಸ್ವತಃ ಮಾತಾರಾಣಿಯೇ ನಮಗೆ ಈ ದಾರಿಯನ್ನು ತೋರಿಸಿದ್ದಾಳೆ ಎಂದ ಮೇಲೆ ಅದೇ ಸರಿಯಾದ ದಾರಿಯಾಗಿದೆ. ಪಂಡಿತರು ಸ್ನಾನ ಮಾಡಿ ಪೂಜೆ ಮಾಡಿದರು ಮತ್ತು ದರ್ಬಾರಿನ ಕಡೆಗೆ ಹೊರಟರು. ದರ್ಬಾರಿಗೆ ಬಂದು ತಲುಪಿದ ನಂತರ ಅವರು ರಾಜನಲ್ಲಿ ಹೇಳಿದರು, ಮಹಾರಾಜರೇ, ನಾನು ಒಂದು ವಿಶೇಷ ಪ್ರಸ್ತಾಪವನ್ನು ತೆಗೆದುಕೊಂಡು ಬಂದಿದ್ದೇನೆ. ಕೃಪೆ ತೋರಿ ಮತ್ತೊಮ್ಮೆ ನೀವು ನನ್ನ ಜೊತೆ ಬಂದು ಪುಣ್ಯದ ಮೂಲ ಪಾತಾಳವನ್ನು ದರ್ಶನ ಮಾಡಬೇಕು. ಆಗ ಮಹಾರಾಜರು ಸ್ವಲ್ಪ ಹೈರಾಣಾಗಿ ನೋಡಿದರು. ಮತ್ತೆ ಹೇಳಿದರು, ಪಂಡಿತರೇ, ನಾನು ನಿಮ್ಮ ಜೊತೆ ಬರಲು ತಯಾರಾಗಿದ್ದೇನೆ. ತಮ್ಮ ಎಲ್ಲ ದರ್ಬಾರಿಗಳೊಂದಿಗೆ ಆ ಸುಂದರ ಕೆರೆಗೆ ಬಂದು ತಲುಪಿದರು. ಪಂಡಿತರು ಮಾತಾ ದುರ್ಗೆಯಲ್ಲಿ ಪ್ರಾರ್ಥನೆ ಮಾಡಿದರು ಮತ್ತು ಹೇಳಿದರು, ಪುಣ್ಯದ ಮೂಲ ಪಾತಾಳದಲ್ಲಿದೆ. ಅದೇ ಕ್ಷಣದಲ್ಲಿ ಕೆರೆಯ ನೀರು ಬತ್ತಿ ಹೋಯಿತು. ಚಿನ್ನದ ಮೆಟ್ಟಿಲುಗಳು ಗೋಚರಿಸಿದವು. ರಾಜ ಹಾಗೂ ದರ್ಬಾರಿಗಳು ವಿಸ್ಮಯದಿಂದ ನೋಡತೊಡಗಿದರು. ಆಗ ಪಂಡಿತರು ಹೇಳಿದರು, ಮಹಾರಾಜರೇ, ಬನ್ನಿ, ನಾವು ಪಾತಾಳದ ದರ್ಶನವನ್ನು ಮಾಡಿಕೊಂಡು ಬರೋಣ. ಪಾತಾಳವನ್ನು ಅವರು ಪ್ರವೇಶಿಸುತ್ತಿದ್ದಂತೆ ಅವರಿಗೆ ದಿವ್ಯ ನಗರದ ದರ್ಶನವಾಯಿತು. ಅತ್ಯಾನಂದ ಹಾಗೂ ದಿವ್ಯತೆಯ ಅನುಭವವಾಯಿತು. ಆದರೆ ಆಗ ತಕ್ಷಣ ದಿವ್ಯ ಪುರುಷನೊಬ್ಬ ಪ್ರತ್ಯಕ್ಷನಾದನು ಮತ್ತು ಹೇಳಿದನು, ಮಹಾರಾಜರೇ, ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವುದೇ ನಿಜವಾದ ಪುಣ್ಯವಾಗಿದೆ. ಅದು ಮತ್ತೊಬ್ಬರಿಗೆ ಹಿತವಾಗಿರಬೇಕು. ಯಾರ ವಿರುದ್ಧ ನಡೆದುಕೊಳ್ಳುವುದು ಕೂಡ ಅದು ಅಧರ್ಮವಾಗಿದೆ. ನಿಜವಾದ ರಾಜ ಯಾರೆಂದರೆ ಅವನು ಪ್ರತಿಯೊಂದು ಜೀವಿಯನ್ನು ಸಂರಕ್ಷಿಸಬೇಕು ಮತ್ತು ಗೌರವಿಸಬೇಕು. ರಾಜನ ಹೃದಯವು ಈ ವಚನಗಳಿಂದ ಭ್ರಮನಿರಸವಾಯಿತು.
ರಾಜನು ಪಂಡಿತರ ಕಡೆಗೆ ನೋಡಿದನು. ಹೌದು, ಈಗ ನಾವು ಶೀತಲಾಳನ್ನು ಮಗಳ ಸಮಾನಳಂತೆ ಕಾಣುತ್ತೇವೆ. ಅವಳ ಮದುವೆಯನ್ನು ಬೇರೆ ಯಾವುದಾದರೂ ಯುವಕನೊಂದಿಗೆ ಮಾಡುತ್ತೇವೆ. ಅವರ ಪರಿವಾರವು ಯಾವಾಗಲೂ ಸುರಕ್ಷಿತವಾಗಿರುತ್ತದೆ. ಆಗ ಪಂಡಿತರು ತುಂಬು ಹೃದಯದಿಂದ ಮಾತಾರಾಣಿಗೆ ಧನ್ಯವಾದ ಅರ್ಪಿಸಿದರು. ರಾಜನು ಶೀತಲಾಳ ಮದುವೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದನು. ಪಂಡಿತರು ಅರಮನೆಯಿಂದ ಮರಳಿ ಬಂದು ಶ್ಯಾಮಾಳಿಗೆ ನಡೆದ ಎಲ್ಲ ವೃತ್ತಾಂತವನ್ನು ಹೇಳಿದರು. ಇಡೀ ಪರಿವಾರವು ತುಂಬ ಖುಷಿಯಿಂದ ಕುಣಿದಾಡಿತು. ಎಲ್ಲರೂ ಸೇರಿ ಮಾತಾರಾಣಿಯ ಮುಂದೆ ಬಗ್ಗಿ ನಮಸ್ಕರಿಸಿ ಧನ್ಯವಾದ ಅರ್ಪಿಸಿದರು. ಶೀತಲಾಳ ಮದುವೆ ಧೂಮ್ಧಾಮಾಗಿ ನಡೆಯಿತು. ಪಂಡಿತರು ತಮ್ಮ ಜೀವನವನ್ನು ಭಕ್ತಿ ಹಾಗೂ ಸೇವೆಯಲ್ಲಿ ಸಮರ್ಪಿಸಿದರು. ದುರ್ಗಾಮಾತೆಯ ಪ್ರಭಾವದಿಂದ ಅವರ ಪರಿವಾರವು ಸಂಕಟದಿಂದ ಮುಕ್ತವಾಯಿತು. ಅವರು ಸುಖ ಶಾಂತಿಯಿಂದ ಜೀವನವನ್ನು ಕಳೆಯತೊಡಗಿದರು. ನಿಜವಾದ ಭಕ್ತಿ ಹಾಗೂ ವಿಶ್ವಾಸದಿಂದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಾಧ್ಯ ಎಂದು ಪಂಡಿತರು ಮನಗಂಡರು. ಮಾತೆ ಕೃಪೆಯಿಂದ ಅವರ ಜೀವನದಲ್ಲಿ ಸಂತೋಷ ತುಂಬಿ ತುಳುಕುತ್ತಿತ್ತು. ಈ ಸಂಪೂರ್ಣ ಕಥೆಯಲ್ಲಿ ಕರ್ಣನ 3 ಮುಖ್ಯವಾದ ನುಡಿಗಳನ್ನು ನಾವು ಕಲಿಯಬಹುದು. ಅದು ಕಲಿಯುಗದ ಪ್ರತಿಯೊಬ್ಬ ಮನುಷ್ಯನಿಗೂ ದಾರಿದೀಪದಂತೆ ಮಾರ್ಗದರ್ಶಕವಾಗಿದೆ. ಈ ಕಲಿಕೆಯು ತನ್ನ ಜೀವನದಲ್ಲಿ ಕೇವಲ ಅಪಮಾನವನ್ನು, ಅಸ್ವೀಕಾರವನ್ನು ಮತ್ತು ವಂಚನೆಯನ್ನು ತನ್ನ ದಾನ ಹಾಗೂ ಧೈರ್ಯವಾಗಿ ಬದಲಾಯಿಸಿದ ವೀರ ತಪಸ್ವಿ ಯೋಧ ಕರ್ಣನ ಮೂಲಕ ಕಲಿಯಬಹುದು. ಮೊದಲ ಕಲಿಕೆ ಏನೆಂದರೆ ಜೀವನದಲ್ಲಿ ತ್ಯಾಗವೇ ಎಲ್ಲಕ್ಕಿಂತ ಹೆಚ್ಚು ಪುಣ್ಯಪ್ರದವಾಗಿದೆ. ಕರ್ಣನ ಜೀವನವು ಇದಕ್ಕೆ ಸಾಕ್ಷಿ ಎಂಬಂತೆ ತನ್ನ ಬಳಿ ಏನು ಇರದಿದ್ದಾಗಲೂ ಎಲ್ಲಕ್ಕಿಂತ ಹೆಚ್ಚಾಗಿ ದಾನವನ್ನು ಮಾಡಿದನು. ಅವನು ತನ್ನ ಕವಚ ಕುಂಡಲವನ್ನು ಕೂಡ ದಾನವಾಗಿ ನೀಡಿದ. ಎಲ್ಲಿಯವರೆಗೆ ಎಂದರೆ ಕವಚ ಕುಂಡಲವನ್ನು ನೀಡುವುದರಿಂದ ತನ್ನ ಪ್ರಾಣ ಹರಣವಾಗುತ್ತದೆ ಎಂದು ಗೊತ್ತಿದ್ದು ಅದನ್ನು ದಾನವಾಗಿ ನೀಡಿದನು. ಈ ಕಥೆಯಲ್ಲೂ ಕೂಡ ಪಂಡಿತ್ ದೀನ್ ದಯಾಳು ಅವರು ನಿಸ್ವಾರ್ಥದಿಂದ ಹಲವಾರು ವರ್ಷಗಳವರೆಗೆ ಸೇವೆ ಮಾಡತೊಡಗಿದ್ದರು. ಕೊನೆಯಲ್ಲಿ ಅದೇ ತ್ಯಾಗವೇ ಅವರಿಗೆ ಪುಣ್ಯದ ವರದಾನವಾಗಿ ಪರಿಣಮಿಸುತ್ತದೆ. ಇದರಿಂದ ನಾವು ನೀತಿ ಪಾಠವನ್ನು ಕಲಿಯುವುದೇನೆಂದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ದಾನ ನೀಡುತ್ತಾರೋ ಅವರಿಗೆ ಈಶ್ವರನು ಸ್ವತಃ ರಾಜಸಿಂಹಾಸನವನ್ನು ದಯಪಾಲಿಸುತ್ತಾನೆ. ಎರಡನೇ ಕಲಿಕೆ ಏನೆಂದರೆ ಎಂದಿಗೂ ಆತ್ಮಗೌರವವನ್ನು ಬಿಡಬೇಡ. ಯಾವುದೇ ಕಠಿಣ ಪರಿಸ್ಥಿತಿ ಇದ್ದರೂ ಕರ್ಣನು ಅರ್ಜುನನಿಗೆ ಹೇಳಿದ್ದನು, ನಾನು ಜೀವನ ಪರ್ಯಂತ ಅಪಮಾನವನ್ನು ಸಹಿಸಿಕೊಂಡಿದ್ದೇನೆ. ಎಂದಿಗೂ ಯುದ್ಧ ಭೂಮಿಯಿಂದ ಓಡಿ ಹೋಗಲಿಲ್ಲ, ಏಕೆಂದರೆ ನನ್ನ ಆತ್ಮಗೌರವವು ನನ್ನ ಅಸ್ತ್ರಕ್ಕಿಂತಲೂ ಮಿಗಿಲಾದುದಾಗಿದೆ. ಪಂಡಿತರು ಕೂಡ ಈ ಪರಿಸ್ಥಿತಿಯಿಂದ ಸೋತು ಹೋದರೂ ಅವರು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಅವರು ಶ್ರಮವಹಿಸುವುದನ್ನು ಕಲಿತರು. ನೌಕರಿ ಸಿಗದೇ ಇದ್ದಾಗಲೂ ಕೂಡ ಅವರು ರಾಜನಲ್ಲಿ ಕೇವಲ ಒಂದೇ ಮಾತನ್ನು ಹೇಳುತ್ತಿದ್ದರು, ಪುಣ್ಯದ ಮೂಲ ಪಾತಾಳದಲ್ಲಿದೆ. ಅದನ್ನು ಕೂಡ ಯಾವುದೇ ದೈನ್ಯತೆಯನ್ನು ತೋರದೆ ಹೇಳಿದರು. ಇದು ಕೂಡ ಕರ್ಣನ ನೀತಿಪಾಠವಾಗಿದೆ. ನಿಮ್ಮ ಆತ್ಮದ ಘನತೆ ಗೌರವವನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ಮೂರನೇ ಕಲಿಕೆ ಏನೆಂದರೆ ಕೇವಲ ಕರ್ಮ ಮಾಡಿ, ಫಲದ ಬಗ್ಗೆ ಚಿಂತಿಸಬೇಡಿ. ಕರ್ಣನು ಶ್ರೀಕೃಷ್ಣನಲ್ಲಿ ಹೇಳಿದನು, ನಾನು ಸೋಲುತ್ತೇನೆ ಎಂದು ನನಗೆ ಗೊತ್ತಿದೆ, ಆದರೆ ನಾನು ನನ್ನ ಧರ್ಮವನ್ನು ನಿಭಾಯಿಸುತ್ತೇನೆ. ರಾಜನು ನಾನು ಹೇಳಿದ ಪ್ರಶ್ನೆಗೆ ಉತ್ತರವನ್ನು ಕೇಳಿದಾಗ ತನಗೆ ಶಿಕ್ಷೆಯಾಗಬಹುದು ಎಂದು ಪಂಡಿತ್ ದೀನ್ ದಯಾಳು ಅವರಿಗೆ ಕೂಡ ಗೊತ್ತಿತ್ತು. ಆದರೂ ಅವರು ಪ್ರತಿದಿನ ರಾಜನ ಬಳಿಗೆ ಹೋಗಿ ಅದೇ ಒಂದು ವಾಕ್ಯವನ್ನು ಹೇಳುತ್ತಿದ್ದರು. ಅವರಿಗೆ ಯಾವುದೇ ಧನದ ಅಪೇಕ್ಷೆ ಇರಲಿಲ್ಲ ಅಥವಾ ಭಯವಿರಲಿಲ್ಲ. ಇದೇ ನಿಷ್ಕಾಮ ಕರ್ಮವಾಗಿದೆ. ಮಾಡು ಹಾಗೂ ಬಿಟ್ಟು ಬಿಡು. ಇದರ ಫಲವನ್ನು ಈಶ್ವರನ ಮೇಲೆ ಬಿಡು. ಈ ಕಥೆಯು ಕೇವಲ ಪಂಡಿತರ ಕಥೆಯಾಗಿರಲಿಲ್ಲ, ಕರ್ಣನ ಅದೇ ಗುಣಗಳನ್ನು ಹೊಂದಿರುವ ಕಥೆಯಾಗಿದೆ. ತ್ಯಾಗ, ಆತ್ಮಗೌರವ ಹಾಗೂ ನಿಷ್ಕಾಮ ಕರ್ಮದ ಕಥೆಯಾಗಿದೆ. ಆದ್ದರಿಂದ ಹೇ ಕಲಿಯುಗದ ಮಾನವರೇ, ಒಂದು ವೇಳೆ ಜೀವನದಲ್ಲಿ ನೀನು ಕರ್ಣನಾದರೆ ಈ ಜಗತ್ತು ನಿನ್ನನ್ನು ಅಪಮಾನಿಸಬಹುದು. ಆದರೆ ಕೊನೆಯವರೆಗೂ ನಿನ್ನ ತಪಸ್ಸಿನ, ನಿನ್ನ ಸತ್ಯದ, ನಿನ್ನ ಪುಣ್ಯದ ಪ್ರತೀಕವಾಗಿ ಪಾತಾಳದಿಂದ ಸ್ವರ್ಗದವರೆಗೂ ಜೈಘೋಷಗಳು ಮೊಳಗುತ್ತವೆ. ದರ್ಶಕ ಬಂಧುಗಳೇ, ಕಥೆಯು ಇಲ್ಲಿಗೆ ಪೂರ್ಣಗೊಂಡಿಲ್ಲ. ಈಗ ನಾವು ಇದನ್ನು ಕೂಡ ತಿಳಿದುಕೊಳ್ಳೋಣ. ಕರ್ಣನು ಸಾಯುವುದಕ್ಕಿಂತ ಮೊದಲು ಮಾತೆ ಗಾಂಧಾರಿಯಲ್ಲಿ ಏನನ್ನು ಹೇಳಿದನು? ಇದನ್ನು ಕೇಳಿ ಸ್ವತಃ ಶ್ರೀಕೃಷ್ಣನ ಕಣ್ಣುಗಳಲ್ಲಿ ಕೂಡ ಏಕೆ ಕಣ್ಣೀರು ಜಿನುಗಿತು? ಮಹಾಭಾರತದ 16ನೇ ದಿನದ ಯುದ್ಧವು ಮುಗಿದಿತ್ತು. ರಣಭೂಮಿಯಲ್ಲಿ ಕರ್ಣನ ವಿಜಯವು ಕೇವಲ ಕೆಲವೇ ಅಂತರಗಳಷ್ಟು ದೂರವಿತ್ತು. ಆದರೆ ಸಮಯದ ಅಭಾವದಿಂದ ಅವನು ಕೈಚೆಲ್ಲಬೇಕಾಯಿತು. ದುರ್ಯೋಧನನು ಯಾವಾಗಲೂ ವಿಜಯದ ಹಠದಲ್ಲಿ ಮುಳುಗಿದ್ದವನು. ಇದನ್ನು ನೋಡಿ ತುಂಬ ಕ್ರೋಧಗೊಂಡನು. ಅವನು ಕರ್ಣನಲ್ಲಿ ಹೇಳಿದನು, ನಾನು ಈ ಯುದ್ಧ ಭೂಮಿಯಲ್ಲಿ ಕೇವಲ ಗೆಲ್ಲಲು ಬಂದಿದ್ದೇನೆ. ಗೆಲುವು ನಿನ್ನ ಕೈಯಲ್ಲಿದ್ದಾಗ ನೀನು ಅದನ್ನು ಏಕೆ ಹೋಗಲು ಬಿಟ್ಟೆ? ಧರ್ಮ ಹಾಗೂ ಅಧರ್ಮದಿಂದ ನನಗೇನೂ ಆಗಬೇಕಾಗಿಲ್ಲ. ನನಗೆ ಕೇವಲ ವಿಜಯ ಪ್ರಾಪ್ತಿಯಾಗಬೇಕು. ಆಗ ಕರ್ಣನು ಶಾಂತ ಸ್ವಭಾವದಿಂದ ಉತ್ತರ ನೀಡಿದನು, ಮಿತ್ರ, ಯಾವಾಗ ನನ್ನ ಬಾಣವು ಅರ್ಜುನನ ಎದೆಯನ್ನು ಸೀಳಲು ತವಕಿಸುತ್ತಿತ್ತೋ ಆಗ ಸಂಜೆಯ ಸಮಯವಾಯಿತು ಮತ್ತು ನಾನು ಧರ್ಮದ ಎಲ್ಲೆಯನ್ನು ಮೀರಲು ಸಾಧ್ಯವಿರಲಿಲ್ಲ. ಯಾವ ಬಾಣವು ಅರ್ಜುನನನ್ನು ಮೃತ್ಯುವಿನ ದವಡೆಗೆ ನೂಕುತ್ತಿತ್ತೋ ಆ ಬಾಣವನ್ನು ಹೂಡುವಾಗ ಸಮಯ ಮುಗಿದು ಹೋಗಿದ್ದರಿಂದ ನಾನು ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಆದರೆ ಮಿತ್ರ, ನೀನೇನು ಚಿಂತೆ ಮಾಡಬೇಡ. ಯುದ್ಧ ಇನ್ನೂ ಮುಗಿದಿಲ್ಲ. ಈ ರಾಧೆಯ ನಾಳೆ ಮತ್ತೆ ರಣಭೂಮಿಗೆ ಇಳಿಯುತ್ತಾನೆ. ನಾಳೆ ಯುದ್ಧವು ಇತಿಹಾಸದ ಪುಟಗಳಲ್ಲಿ ಅಮರವಾಗುವುದು. ಇದನ್ನು ಹೇಳಿ ಕರ್ಣನು ತನ್ನ ಶಿಬಿರದ ಕಡೆಗೆ ಮರಳಿದನು.
ರಾತ್ರಿಯಾಯಿತು. 4 ದಿಕ್ಕಿನ ಕಡೆಗೂ ಶಾಂತಿ ಇತ್ತು. ಆದರೆ ಕರ್ಣನ ಮನದಲ್ಲಿ ಬಿರುಗಾಳಿ ಎದ್ದಿತು. ಅವನ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ. ಕೇವಲ ಒಂದು ನೆರಳು ಮಾತ್ರ ಅವನ ಕಣ್ಣ ಮುಂದೆ ಬರುತ್ತಿತ್ತು. ಅದೇ ಬ್ರಾಹ್ಮಣನ ನೆರಳು. ಆ ಬ್ರಾಹ್ಮಣನು ಅವನಿಗೆ ಶಾಪವನ್ನು ನೀಡಿದ್ದನು. ಕರ್ಣನು ಆ ದಿನಗಳನ್ನು ನೆನಪಿಸಿಕೊಂಡನು. ಒಂದು ದಿನ ಆಕಸ್ಮಿಕವಾಗಿ ಅವನು ಬಿಟ್ಟ ಬಾಣದಿಂದ ಬ್ರಾಹ್ಮಣನ ಹಸುವಿನ ಪ್ರಾಣ ಹೋಯಿತು. ಆ ಬ್ರಾಹ್ಮಣನು ಆಕ್ರೋಶಭರಿತನಾಗಿ ಆಗ ಹೇಳಿದನು, ಹೇ ದಾನವೀರನೇ, ನೀನು ಮೃತಪ್ರಾಣಿಯ ಜೀವವನ್ನು ಮರಳಿ ತರಲು ಸಾಧ್ಯವೇ? ನನ್ನ ಹಸು ತನ್ನ ಕರುವಿಗಾಗಿ ಅಳುತ್ತಿದೆ. ಅದರ ರೋದನೆಗೆ ನಿನ್ನಿಂದ ಪರಿಹಾರ ನೀಡಲು ಸಾಧ್ಯವೇ? ನಾನು ನಿನಗೆ ಶಾಪವನ್ನು ನೀಡುತ್ತೇನೆ. ಇಂದು ನೀನು ಯಾವ ರಥದ ಮೇಲೆ ಕುಳಿತು ನನ್ನ ಮುಂದೆ ನಿಂತಿದ್ದೀಯೋ ಅದೇ ರಥವು ಮುಂದೊಂದು ದಿನ ನಿನ್ನ ಅವಸಾನಕ್ಕೆ ನಾಂದಿ ಹಾಡುವುದು. ಯಾವ ಸಂದರ್ಭದಲ್ಲಿ ನೀನು ನಿನ್ನ ಜೀವನದ ಅತಿ ನಿರ್ಣಾಯಕ ಯುದ್ಧದಲ್ಲಿ ಹೋರಾಡುತ್ತಿರುವೆಯೋ ಆಗ ಈ ಭೂಮಾತೆಯು ನಿನ್ನ ರಥದ ಚಕ್ರವನ್ನು ತನ್ನ ಒಡಲಲ್ಲಿ ಹುದುಗಿಸಿಕೊಳ್ಳುತ್ತದೆ. ಆಗ ನೀನು ಅಸಹಾಯಕನಾಗುತ್ತೀಯ. ನಿನ್ನ ಸಹಾಯಕ್ಕೆ ಯಾರೂ ಬರುವುದಿಲ್ಲ. ಕರ್ಣನು ಅದೇ ಶಾಪವನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಿದ್ದನು. ಅವನು ಕನಸಿನಲ್ಲಿ ಆ ಬ್ರಾಹ್ಮಣನ ಮುಂದೆ ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದನು, ಹೇ ಬ್ರಾಹ್ಮಣ, ನನ್ನನ್ನು ಕ್ಷಮಿಸು. ನಾನು ಉದ್ದೇಶಪೂರ್ವಕವಾಗಿ ಏನನ್ನೂ ಮಾಡಿಲ್ಲ. ಅದೇ ಕ್ಷಣದಲ್ಲಿ ಅವನ ಶಿಬಿರಕ್ಕೆ ಒಬ್ಬ ಸೈನಿಕ ಬಂದನು. ವಿನಮ್ರತೆಯಿಂದ ಹೇಳಿದನು, ಪ್ರಧಾನ ಸೇನಾಧಿಪತಿಯವರೇ, ಜಯವಾಗಲಿ. ಮಹಾರಾಣಿ ಗಾಂಧಾರಿಯು ನಿಮಗೊಂದು ಸಂದೇಶ ನೀಡಿದ್ದಾರೆ. ನೀವು ರಣಭೂಮಿಗೆ ಹೋಗುವ ಮೊದಲು ಒಮ್ಮೆ ಅವರನ್ನು ಭೇಟಿಯಾಗಿ ಅವರ ಸೇವೆಯಲ್ಲಿ ಉಪಸ್ಥಿತರಾಗಬೇಕೆಂದು ಮಹಾರಾಣಿಯವರು ಆದೇಶ ನೀಡಿದ್ದಾರೆ. ಆದೇಶ ಪಡೆದ ತಕ್ಷಣ ಕರ್ಣನು ಮಹಾರಾಣಿ ಗಾಂಧಾರಿಯ ಶಿಬಿರದ ಕಡೆಗೆ ನಡೆದನು. ಗಾಂಧಾರಿಯ ಶಿಬಿರಕ್ಕೆ ಬಂದು ತಲುಪುತ್ತಿದ್ದಂತೆ ಅವಳು ಒಂದು ಕೋಣೆಯಲ್ಲಿ ಮೌನವಾಗಿ ನಿಂತು ಕರ್ಣನಿಗಾಗಿ ಕಾಯುತ್ತಿದ್ದಳು. ಕರ್ಣನು ಶ್ರದ್ಧೆಯಿಂದ ಗಾಂಧಾರಿಗೆ ಪ್ರಣಾಮ ಮಾಡಿದನು. ಗಾಂಧಾರಿಯು ಶಾಂತ ಸ್ವರದಲ್ಲಿ ಹೇಳಿದಳು, ಹೇ ಪುತ್ರ, ನಾನು ಕೇವಲ ಮಹಾರಾಣಿಯಲ್ಲ, ನಿನ್ನ ಜೀವದ ಗೆಳೆಯ ದುರ್ಯೋಧನನ ತಾಯಿಯೂ ಕೂಡ ಆಗಿದ್ದೇನೆ. ಈ ಸಂಬಂಧದಲ್ಲಿ ನಾನು ನಿನಗೂ ಕೂಡ ತಾಯಿಯಾಗಿದ್ದೇನೆ. ನಾನು ನಿನಗೆ ಪುತ್ರನೆಂದು ಹೇಳುವ ಅಧಿಕಾರವಿಲ್ಲವೇ? ಸಾಧ್ಯವಾದರೆ ನಾನು ಮಹಾರಾಣಿ ಎಂಬುದನ್ನು ಕೆಲವು ಕ್ಷಣ ಮರೆತು ಹೋಗು. ನನ್ನನ್ನು ತಾಯಿಯ ರೂಪದಲ್ಲಿ ನೋಡು. ಆಗ ಕರ್ಣನ ಕಣ್ಣಿನಲ್ಲಿ ಆದರ ಹಾಗೂ ಶ್ರದ್ಧೆಯ ಹೊಳಪು ಮೂಡಿತು. ಅವನು ಗಾಂಧಾರಿಯಲ್ಲಿ ನಿವೇದಿಸಿಕೊಂಡನು, ಹೇ ರಾಜಮಾತೆಯೇ, ನೀವು ಹಸ್ತಿನಾಪುರದ ಮಾತೆಯಾಗಿದ್ದೀರಿ. ನೀವು ಯಾವ ಸಿಂಹಾಸನದ ಮೇಲೆ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಗಮನವಿರುತ್ತದೆಯೋ ಆ ಸಿಂಹಾಸನದ ಶಕ್ತಿಯಾಗಿದ್ದೀರಿ. ನೀವು ನನ್ನನ್ನು ಪುತ್ರನೆಂದು ಸಂಬೋಧಿಸಿದರೆ ಇದು ನನ್ನ ಸೌಭಾಗ್ಯ ಎಂದು ತಿಳಿದುಕೊಳ್ಳುತ್ತೇನೆ. ಒಂದು ವೇಳೆ ನಾನು ದುರ್ಯೋಧನನ ಮಿತ್ರನಾಗಿಲ್ಲದಿದ್ದರೂ ಕೂಡ ಆಗಲೂ ನೀವು ನನ್ನನ್ನು ಪುತ್ರನೆಂದು ಕರೆಯುವ ಅಧಿಕಾರ ನಿಮಗಿರುತ್ತಿತ್ತು. ಗಾಂಧಾರಿಯು ಸ್ನೇಹದಿಂದ ಕರ್ಣನ ತಲೆಯ ಮೇಲೆ ಕೈಯಿಟ್ಟಳು ಮತ್ತು ಹೇಳಿದಳು, ಪುತ್ರ, ಆಯುಷ್ಮಾನ್ ಭವ. ಆಗ ಕರ್ಣನು ಶಾಂತ ಸ್ವರದಲ್ಲಿ ಉತ್ತರ ನೀಡಿದನು, ಮಾತೇಶ್ವರಿಯವರೇ, ಈ ರಣಭೂಮಿಯಲ್ಲಿ ಈಗ ಈ ಆಶೀರ್ವಾದಕ್ಕೆ ಯಾವುದೇ ಮಹತ್ವವಿಲ್ಲ. ನೀವು ಇದೇ ಆಶೀರ್ವಾದವನ್ನು ದುಶ್ಯಾಸನಿಗೂ ಕೂಡ ನೀಡಿರಬಹುದಲ್ಲವೇ? ಆಗ ಗಾಂಧಾರಿಯ ಕಣ್ಣು ತುಂಬಿ ಬಂದಿತು. ದುಶ್ಯಾಸನನನ್ನು ನೆನೆಸಿಕೊಳ್ಳುತ್ತಿದ್ದಂತೆ ಅವಳ ದೇಹ ನಡುಗಿ ಹೋಯಿತು. ಅವಳು ಕರ್ಣನ ಕಡೆಗೆ ನೋಡಿದಳು ಮತ್ತು ಕರ್ಣ ಎಂದು ಹೇಳಿದಳು, ಹೇ ಪುತ್ರನೇ, ಈಗ ನನ್ನ ದುರ್ಯೋಧನನು ಈ ರಣಭೂಮಿಯಲ್ಲಿ ಒಬ್ಬಂಟಿಯಾಗಿದ್ದಾನೆ. ಅವನು ಅತ್ಯಂತ ಕ್ರೋಧ ಹಾಗೂ ಹಠಮಾರಿಯಾಗಿದ್ದಾನೆ. ಅವನು ಒಂದು ವೇಳೆ ಕ್ರೋಧದಲ್ಲಿ ನಿನ್ನೊಂದಿಗೆ ಯಾವುದಾದರೂ ಕಟು ಶಬ್ದಗಳನ್ನು ಮಾತನಾಡಿದರೆ ದಯವಿಟ್ಟು ಅವನನ್ನು ತಪ್ಪಾಗಿ ತಿಳಿದುಕೊಳ್ಳಬೇಡ. ಎಂದಿಗೂ ಅವನನ್ನು ಬಿಟ್ಟು ಹೋಗಬೇಡ. ಇದನ್ನು ಕೇಳುತ್ತಿದ್ದಂತೆ ಕರ್ಣನ ಕಣ್ಣುಗಳು ತುಂಬಿ ಬಂದವು. ಅವನು ಭಕ್ತಿಪೂರ್ವಕವಾಗಿ ಹೇಳಿದನು, ಮಾತೇಶ್ವರಿಯವರೇ, ನೀವು ಈ ರೀತಿ ಮಾತುಗಳನ್ನಾಡಿ ರಾಧೇಯನನ್ನು ಇನ್ನೂ ಚಿಕ್ಕವನನ್ನಾಗಿ ಮಾಡಿಬಿಟ್ಟಿರಿ. ಬಿಸಿಲು ಎಂದಿಗಾದರೂ ಸೂರ್ಯನನ್ನು ಬಿಟ್ಟು ಬಿಡಲು ಸಾಧ್ಯವೇ? ಹಿಮವು ಹಿಮಾಲಯವನ್ನು ತ್ಯಾಗ ಮಾಡಲು ಸಾಧ್ಯವೇ? ವೃಕ್ಷದಿಂದ ನೆರಳು ಬೇರೆಯಾಗಲು ಸಾಧ್ಯವೇ? ಜಲಾಶಯವು ತನ್ನ ಜಲವನ್ನು ಬಿಟ್ಟು ಬಿಡಲು ಸಾಧ್ಯವೇ? ಅದೇ ರೀತಿಯಲ್ಲಿ ಈ ರಾಧೇಯನು ದುರ್ಯೋಧನನನ್ನು ಎಂದಿಗೂ ಬಿಡಲು ಸಾಧ್ಯವಿಲ್ಲ. ಎಲ್ಲಿಯವರೆಗೆ ಈ ಕರ್ಣ ಜೀವಿತನಾಗಿರುತ್ತಾನೋ ಅಲ್ಲಿಯವರೆಗೆ ದುರ್ಯೋಧನನಿಗೆ ಸಾವನ್ನು ತರುವ ಎಲ್ಲ ದಾರಿಯನ್ನು ಮುಚ್ಚಿ ಹಾಕಿದ್ದೇನೆ. ಕೆಲವು ಕ್ಷಣ ಸುಮ್ಮನಾಗಿ ಮತ್ತೆ ಕರ್ಣ ಹೇಳಿದನು, ಹೇ ಮಾತೆಯೇ, ನಾನು ವೀರಮರಣವನ್ನು ಅಪ್ಪಿದ ನಂತರ ಏನಾಗಬಹುದೆಂದು ನನಗೆ ಗೊತ್ತಿಲ್ಲ. ಇಂದಿನ ದಿನವು ತುಂಬ ನಿರ್ಣಾಯಕವಾಗಿದೆ. ಆಗ ಗಾಂಧಾರಿಯ ಮನವು ಭಯದಿಂದ ಅದುರಿ ಹೋಯಿತು. ಗಾಬರಿಯಿಂದ ಹೇಳಿದಳು, ಪುತ್ರ, ಇದೆಂತಹ ಅಮಂಗಲವನ್ನು ಆಡುತ್ತಿದ್ದೀಯಾ? ನೀನು ನಿನ್ನ ವೀರಮರಣದ ಮಾತನ್ನು ಏಕೆ ಆಡುತ್ತಿದ್ದೀಯಾ? ಆಗ ಕರ್ಣನು ಹೇಳಿದನು, ಮಾತಾಶ್ರೀಯವರೇ, ಏಕೆಂದರೆ ಇಂದು ಅರ್ಜುನನೊಂದಿಗೆ ನನ್ನ ಕೊನೆಯ ಸಂಗ್ರಾಮವಾಗಿದೆ. ಈ ಯುದ್ಧದಲ್ಲಿ ಒಂದು ಅರ್ಜುನ ಬದುಕಿರುತ್ತಾನೆ, ಇಲ್ಲ ಈ ರಾಧೆಯ ಬದುಕುಳಿಯುತ್ತಾನೆ. ಹೇ ಮಾತೆ, ಹೇಳಿ, ನಮ್ಮಿಬ್ಬರಲ್ಲಿ ನೀವು ಯಾರಿಗೆ ನಾಳೆಯ ಸೂರ್ಯೋದಯವನ್ನು ನೋಡಲು ಅವಕಾಶ ಮಾಡಿಕೊಡುತ್ತೀರಿ? ಇದನ್ನು ಕೇಳಿ ಗಾಂಧಾರಿಯು ಮೌನವಾದಳು. ಸ್ವಲ್ಪ ಹೊತ್ತಿನವರೆಗೆ ಅವಳು ಹಾಗೆಯೇ ನಿಂತಿದ್ದಳು. ಆನಂತರ ನಿಧಾನವಾಗಿ ಹೇಳಿದಳು, ಹೇ ಪುತ್ರ, ನನ್ನ ಬಳಿ ಇದರ ಬಗ್ಗೆ ಯಾವುದೇ ಉತ್ತರವಿಲ್ಲ. ನಾನು ಏನನ್ನು ಬಯಸುತ್ತೇನೆ ಎಂದರೆ ನನ್ನ ದುರ್ಯೋಧನನು ಬದುಕಿರಲಿ, ಅರ್ಜುನನು ಬದುಕಿರಲಿ ಎಂದು ಬಯಸುತ್ತೇನೆ. ಆಗ ಕರ್ಣನ ಕಣ್ಣಂಚಿನಲ್ಲಿ ನೀರು ಜಿನುಗಿತು. ಅವನು ವಿನಮ್ರತೆಯಿಂದ ಕೇಳಿದನು, ಮಾತೋಶ್ರೀಯವರೇ, ಇದಂತೂ ಸಾಧ್ಯವಿಲ್ಲ. ಆದರೆ ನನ್ನ ಪ್ರಶ್ನೆಯು ಇದಾಗಿರಲಿಲ್ಲ.
ನಾನಂತೂ ಇಷ್ಟನ್ನೇ ಕೇಳಿದ್ದೆ, ನೀವು ನನ್ನನ್ನು ಅಥವಾ ಅರ್ಜುನನನ್ನು ಯಾರನ್ನ ಜೀವಂತವಾಗಿರಲು ಬಯಸುತ್ತೀರಿ? ಸರಿ, ನನಗೆ ನೀವು ಉತ್ತರಿಸಬೇಡಿ. ನಾನು ಈಗಲೇ ರಣಭೂಮಿಯ ಕಡೆಗೆ ಹೋಗಬೇಕಾಗಿದೆ. ಕರ್ಣನು ತಲೆ ತಗ್ಗಿಸಿಕೊಂಡು ನಿಧಾನವಾಗಿ ರಣಭೂಮಿಯತ್ತ ಸಾಗಿದನು. ಗಾಂಧಾರಿಯ ಮೌನ ಹಾಗೂ ಅವಳ ಶಬ್ದಗಳು, ಅವಳು ಅರ್ಜುನ ಹಾಗೂ ದುರ್ಯೋಧನ ಇಬ್ಬರೂ ಜೀವಂತವಾಗಿರಲು ಬಯಸಿದ್ದಾಳೆ. ಇದು ನಮಗೆ ಉತ್ತಮ ನೀತಿ ಪಾಠವನ್ನು ಕಲಿಸುತ್ತದೆ. ನಮ್ಮವರು ಹೇಗೆ ಆಗಿರಲಿ, ಎಷ್ಟೇ ಪಾಪಿಷ್ಠರಾಗಿರಲಿ, ಆದರೂ ಅವರು ನಮ್ಮವರಾಗಿರುತ್ತಾರೆ. ಕರ್ಣನು ಪದೇ ಪದೇ ಮಾತೆಯಲ್ಲಿ ಕೇಳಿದನು. ಅವಳು ಕರ್ಣನನ್ನೋ ಅಥವಾ ಅರ್ಜುನನನ್ನೋ ಯಾರನ್ನು ಬದುಕಿರಲು ಬಯಸುತ್ತಾಳೆ? ಪ್ರತಿ ಬಾರಿಯೂ ಕರ್ಣನಿಗೆ ಅರ್ಜುನ ಹಾಗೂ ದುರ್ಯೋಧನ ಇದೇ ಉತ್ತರ ದೊರೆಯಿತು. ಏಕೆಂದರೆ ಅರ್ಜುನ ಶತ್ರುವಾಗಿಯೂ ತನ್ನವನಾಗಿದ್ದನು. ಕರ್ಣ ಮಿತ್ರನಾಗಿದ್ದು ಕೂಡ ಸೂತಪುತ್ರನಾಗಿದ್ದ. ಇದೇ ಜಗತ್ತಿನ ಸತ್ಯವಾಗಿದೆ. ಇದೇ ನೀತಿಯ ಕಠೋರ ವಾಸ್ತವಿಕತೆಯಾಗಿದೆ. ಮಹಾಭಾರತದ ಯುದ್ಧವು ಅಂತಿಮ ಹಂತದಲ್ಲಿತ್ತು. ರಣಭೂಮಿಯಲ್ಲಿ 4 ದಿಕ್ಕಿನ ಕಡೆಗೂ ಧೂಳು, ರಕ್ತದೋಕುಳಿಯ ನರ್ತನ ನಡೆಯುತ್ತಿತ್ತು. ಪಾಂಡವರ ವಿಜಯವು ನಿಶ್ಚಿತವಾದಂತೆ ತೋರುತ್ತಿತ್ತು. ಆದರೆ ಈಗಲೂ ಒಬ್ಬ ಯೋಧ ಗಟ್ಟಿಯಾಗಿ ರಣರಂಗದಲ್ಲಿ ನಿಂತಿದ್ದನು. ಅವನೇ ದಾನವೀರ ಕರ್ಣ. ಅವನು ಶೂರವೀರ ಸೂರ್ಯಪುತ್ರನಾಗಿದ್ದರೂ ಕೂಡ ತನ್ನ ಜನ್ಮದ ಕಾರಣದಿಂದಾಗಿ ಸೂತಪುತ್ರ ಎಂದು ಕರೆಸಿಕೊಳ್ಳುತ್ತಿದ್ದನು. ಅವನ ಪ್ರತಿಕ್ಷಣವೂ ತಾನು ಸೂತಪುತ್ರನಲ್ಲ, ಬದಲಾಗಿ ಧರ್ಮಪುತ್ರನಾಗಿದ್ದೇನೆ ಎನ್ನುವುದರಲ್ಲಿ ಕಾಲ ಕಳೆಯಿತು. ಅರ್ಜುನನ ತೀವ್ರ ಬಾಣಾವರಣ ಭೂಮಿಯಲ್ಲಿ ಕರ್ಣನನ್ನು ನೆಲಕ್ಕುರುಳಿಸಿದಾಗ ನಿಧಾನವಾಗಿ ಅವನ ಪ್ರಾಣವು ಕ್ಷೀಣವಾಗತೊಡಗಿತು. ಶರೀರವು ರಕ್ತದಿಂದ ತೊಯ್ದು ಹೋಗಿತ್ತು. ಈಗಲೂ ಅವನ ಆತ್ಮವು ಶಾಂತವಾಗಿತ್ತು, ವಿಶಾಲವಾಗಿತ್ತು. ಮಾತಾ ಗಾಂಧಾರಿಯು ಕರ್ಣನ ಬಳಿ ಬಂದು ತಲುಪಿದಾಗ ಅವಳಲ್ಲಿದ್ದ ಎಲ್ಲ ಕೋಪ ಕರಗಿ ಹೋಗಿತ್ತು. ಅವಳು ನಡುಗುವ ಸ್ವರದಲ್ಲಿ ಹೇಳಿದಳು, ಪುತ್ರ ಕರ್ಣ, ನೀನು ಹೊರಟು ಹೋಗುವೆ. ಆದರೆ ನನ್ನ ಮಗ ದುರ್ಯೋಧನ ಈಗ ಒಬ್ಬಂಟಿಯಾಗುತ್ತಾನೆ. ನನ್ನನ್ನು ಕ್ಷಮಿಸು. ನಿನ್ನನ್ನು ಎಂದಿಗೂ ನಾನು ನಮ್ಮವನಂತೆ ಸ್ನೇಹದಿಂದ ನೋಡಲಿಲ್ಲ. ಆಗ ಕರ್ಣನು ಕ್ಷೀಣ ಸ್ವರದಲ್ಲಿ ಹೇಳಿದನು, ಹೇ ರಾಜಮಾತೆ, ನೀವು ಹಸ್ತಿನಾಪುರದ ರಾಜಮಾತೆಯಾಗಿದ್ದೀರಿ. ನೀವು ಎಂತಹ ಶಕ್ತಿಯಾಗಿದ್ದೀರಿ ಎಂದರೆ ನಿಮ್ಮ ಚರಣದಲ್ಲಿಯೂ ಈ ಸಿಂಹಾಸನವು ತಲೆಬಾಗುತ್ತದೆ. ಇಂದು ನೀವು ನನ್ನನ್ನು ಪುತ್ರನೆಂದು ಕರೆದಿದ್ದೀರಿ. ನನಗೆ ಇದೇ ಸ್ವರ್ಗದ ಸರಿ ಸಮಾನವಾಗಿದೆ. ಆದರೆ ನನ್ನ ಒಂದೇ ಒಂದು ಕೊನೆಯ ಆಸೆ ಇದೆ. ಹೇ ಮಾತೇಶ್ವರಿ, ನಾನು ನನ್ನ ಕೊನೆಯುಸಿರು ಬಿಟ್ಟಾಗ ನೀವು ನನ್ನ ಮಾತೆ ರಾಧೆಯನ್ನು ಒಪ್ಪಿಕೊಂಡು ಒಮ್ಮೆ ಅವಳನ್ನು ವೀರಜನನಿ ಎಂದು ಕರೆಯಬೇಕು. ಮತ್ತು ನನ್ನ ಜನನಿ ಕುಂತಿಯನ್ನು ಮಾತ್ರ ಎಂದಿಗೂ ನೀವು ದೂರಬೇಡಿ. ಅವರು ಕೇವಲ ತನ್ನ ಪುತ್ರನನ್ನು ಮಾತ್ರ ಮುಚ್ಚಿಟ್ಟಿರಲಿಲ್ಲ, ಬದಲಾಗಿ ಅವರು ಒಂದು ಯುಗದ ಧರ್ಮವನ್ನು ಮುಚ್ಚಿಟ್ಟಿದ್ದಾರೆ. ಇದು ಅವರ ಧರ್ಮ ಸಂಕಟವಾಗಿತ್ತು. ನಾನು ಅವರನ್ನು ಕ್ಷಮಿಸಿದ್ದೇನೆ. ಆಗ ಮಾತೆ ಗಾಂಧಾರಿಯ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯತೊಡಗಿತು. ಗಾಂಧಾರಿಯು ಕರ್ಣನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡಳು. ಅಷ್ಟರಲ್ಲಿ ಪ್ರಭು ಶ್ರೀಕೃಷ್ಣ ಅಲ್ಲಿ ಪ್ರಕಟವಾದರು. ಅವರು ಈ ಸಂವಾದವನ್ನು ಕೇಳಿಸಿಕೊಂಡರು. ಕರ್ಣನು ಶ್ರೀಕೃಷ್ಣನನ್ನು ನೋಡಿ ಹೇಳಿದನು, ಹೇ ಮಾಧವ, ನನ್ನನ್ನು ಕ್ಷಮಿಸು. ನನ್ನ ಜೀವನವಿಡೀ ನಾನು ನಿಮ್ಮಿಂದ ವಿಮುಖನಾಗಿದ್ದೆ. ಆದರೆ ಇಂದು ನಿಮ್ಮಲ್ಲಿ ಒಂದು ಮಾತು ಕೇಳುತ್ತೇನೆ. ಒಂದು ವೇಳೆ ನೀವು ಬಯಸಿದರೆ ಈ ಯುದ್ಧವನ್ನು ತಡೆಯಬಹುದಿತ್ತು. ಆದರೆ ವಿನಾಶ ಮಾಡದ ಹೊರತು ಧರ್ಮದ ಸ್ಥಾಪನೆಯು ಸಾಧ್ಯವಿಲ್ಲ ಎಂದು ನಿಮಗೆ ಗೊತ್ತಿತ್ತು. ಆಗ ಶ್ರೀಕೃಷ್ಣನ ಕಣ್ಣುಗಳಿಂದ ಜಲಧಾರೆಯು ಸುರಿಯತೊಡಗಿತು. ಶ್ರೀಕೃಷ್ಣ ನಿಧಾನವಾಗಿ ಹೇಳಿದರು, ಹೇ ವೀರಕರ್ಣನೆ, ನೀನು ಜೀವನದ ಅತ್ಯಂತ ಕಠಿಣ ಪರಿಸ್ಥಿತಿಯನ್ನು ಚೆನ್ನಾಗಿ ನಿಭಾಯಿಸಿದೆ. ಸತ್ಯವನ್ನು ತಿಳಿದರೂ ಕೂಡ ನಿನ್ನಿಂದ ಅದನ್ನು ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಇಂದು ನೀನಾಡಿದ ಮಾತುಗಳು ಯೋಗೇಶ್ವರನಾದ ನನ್ನನ್ನೇ ಅಳುವಂತೆ ಮಾಡಿದವು. ವೀಕ್ಷಕರ, ಇದೇ ಆ ಅಮೂಲ್ಯ ಕ್ಷಣವಾಗಿತ್ತು. ಇಲ್ಲಿ ಕೇವಲ ಒಬ್ಬ ವೀರನ ಮೃತ್ಯುವಾಗಲಿಲ್ಲ, ಬದಲಾಗಿ ಧರ್ಮ, ಕರುಣೆ ಹಾಗೂ ತಪಸ್ಸಿನ ಒಂದು ಯುಗದ ಅಂತ್ಯವಾಯಿತು. ಕರ್ಣನು ಹೊರಟು ಹೋದನು, ಆದರೆ ತನ್ನ ವಾಣಿಯಿಂದ ಅವನು ಅಮರನಾದನು. ಈ ಪ್ರಕಾರದಲ್ಲಿ ರಣಭೂಮಿಯಲ್ಲಿ ಬಿದ್ದ ಸೂರ್ಯಪುತ್ರನ ಅಂತಿಮ ನುಡಿಯು ಯುದ್ಧ ಭೂಮಿಯಲ್ಲಿ ಹುಗಿದು ಹೋಯಿತು. ಅದು ಇತಿಹಾಸದ ಪುಟಗಳಲ್ಲಿ ಅಚ್ಚಾಗದೆ ಉಳಿಯಿತು. ಆದರೆ ಭಗವಂತ ಶ್ರೀಕೃಷ್ಣನು ಇದನ್ನು ಯಾವಾಗಲೂ ತನ್ನ ಹೃದಯದಲ್ಲಿ ಶಾಶ್ವತವಾಗಿ ನೆನಪಿಟ್ಟುಕೊಂಡನು. ಕರ್ಣನು ಕೇವಲ ಮೃತ್ಯುವನ್ನು ಆಲಂಗಿಸಿಕೊಂಡಿದ್ದನಲ್ಲದೆ ತನ್ನ ಜೀವನದ ಪ್ರತಿಯೊಂದು ಅಪಮಾನವನ್ನು ತಪಸ್ಸನ್ನಾಗಿ ಪರಿವರ್ತಿಸಿದನು. ಅವನ ದಾನ, ಅವನ ಧರ್ಮ, ಅವನ ತ್ಯಾಗ, ಅವನ ತಪಸ್ಸು ಇವೆಲ್ಲವೂ ಅವನನ್ನು ಒಬ್ಬ ವೀರ ಯೋಧನಿಗಿಂತ ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿತು. ವೀಕ್ಷಕರೇ, ಇದೇ ಕರ್ಣನ ನಿಜವಾದ ಕಥೆಯಾಗಿದೆ. ಜೀವನವಿಡೀ ಸತ್ಯಕ್ಕಾಗಿ ಹೋರಾಡಿದ ಅಂತಹ ವೀರನು ಕೊನೆಯಲ್ಲಿ ಒಂದು ಮೌನ ಕಣ್ಣೀರಾಗಿ ಈ ಸೃಷ್ಟಿಯಲ್ಲಿ ಲೀನವಾದನು. ಯಾವಾಗ ಅವನ ಬಾಯಿಂದ ಈ ಅಂತಿಮ ನುಡಿಯು ಹೊರಟಿತೋ, ನನಗಾಗಿ ಅಳಬೇಡಿ, ನನ್ನ ಕಷ್ಟಗಳನ್ನು ಎಣಿಸಬೇಡಿ, ಕೇವಲ ಇಷ್ಟು ಮಾಡಿ ಸಾಕು, ನನ್ನ ಮಾತೆ ರಾಧೆಯನ್ನು ಸೂತಪುತ್ರನ ತಾಯಿ ಎಂದು ಮಾತ್ರ ಕರೆಯಬೇಡಿ. ಇದನ್ನು ಕೇಳಿ ಶ್ರೀಕೃಷ್ಣನ ಕಣ್ಣುಗಳು ಒದ್ದೆಯಾದವು. ಏಕೆಂದರೆ ಅವರಿಗೆ ಗೊತ್ತಿತ್ತು, ಇದು ಮೃತ್ಯುವಲ್ಲ, ಬದಲಾಗಿ ಧರ್ಮದ ಮಹಾಜ್ಯೋತಿಯ ಮಿಲನವಾಗುತ್ತಿದೆ. ಭಕ್ತರೇ, ಒಂದು ವೇಳೆ ನಿಮಗೂ ಕೂಡ ಈ ಕಥೆಯು ಹೃದಯ ಸ್ಪರ್ಶಿಯಾಗಿದ್ದರೆ, ಒಂದು ವೇಳೆ ನಿಮ್ಮಲ್ಲಿಯೂ ಕೂಡ ಕರ್ಣನಂತ ಯಾವುದಾದರೂ ತಪಸ್ಸು, ಯಾವುದಾದರೂ ಕಷ್ಟಗಳು, ಯಾವುದಾದರೂ ಮೌನ ಅಡಗಿದ್ದರೆ ಅವಶ್ಯವಾಗಿ ಕಮೆಂಟ್ ಮಾಡಿ ತಿಳಿಸಿ. ಜೈ ಶ್ರೀಕೃಷ್ಣ. ಇಂತಹ ಇದುವರೆಗೆ ಕೇಳಿರದ ಅಲೌಕಿಕ ಹಾಗೂ ಆತ್ಮಸ್ಪರ್ಶಿ ಪ್ರಸಂಗದ ಕಥೆಗಳನ್ನು ಕೇಳುವುದಕ್ಕಾಗಿ
ನಮ್ಮ ಹೊಸಬೆಳಕು ಯೂಟ್ಯೂಬ್ ಚಾನಲನ್ನು ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಏಕೆಂದರೆ ಮುಂದಿನ ಬಾರಿ ಯಾವುದಾದರೂ ದಿವ್ಯ ಕಥೆಯು ಪ್ರಕಟವಾದಾಗ ಅದರ ಮೊದಲ ಕಿರಣವು ನಿಮ್ಮ ಹೃದಯದವರೆಗೂ ತಲುಪಲಿ. ಹರ ಹರ ಮಹಾದೇವ್.